ಬರ್ತ್ ಡೀಟೇಲ್ ಹಾಕ್ತಾ ಇದ್ದೀನಿ, ಅದನ್ನ ನೀವು ಎಂಟ್ರಿ ಮಾಡಿ. ಕುಂಡ್ಲಿ ಕಾಣ್ತಿದೆಯಾ ಎಲ್ಲರಿಗೂ? ಬರ್ತ್ ಡೀಟೇಲ್ಸ್ ಒಂಚೂರು ಬರ್ಕೊಂಡಿಲ್ಲ ಗುರುಗಳೇ. 9th ಕೊಡ್ತೀನಿ, ತಗೊಳ್ಳಿ. ಕಾಣ್ತಿದೆಯಾ ಎಲ್ಲರಿಗೂ? ನಿಮ್ಮ ಇದರಲ್ಲೂ ಆಪ್ ಅಲ್ಲೂ ಅದೇ ತರ ಸೇವ್ ಮಾಡ್ಕೊಳ್ಳಿ, ಬೇಕಾದ್ರೆ ಈಸಿ ಆಗುತ್ತೆ ಹುಡುಕಕ್ಕೆ, ಎಲ್ಲ ಈಸಿ ಆಗುತ್ತೆ. ಮೇಲ್ ಅಲ್ವಾ ಗುರುಗಳೇ? ಹೌದು ಹೌದು ಹೌದು. ಸ್ಟಡಿ ಮಾಡಿ, ಲಗ್ನ ಯಾವುದು, ರಾಶಿ ಯಾವುದು, ಏನೇನು ಅನ್ಸುತ್ತೆ ನಿಮಗೆ ಬೇಕಾದ್ರೆ ಹೇಳ್ಬೋದು. ಇಲ್ಲ ನಾನೇ ಹೇಳ್ಬಿಡಿ ಅಂದ್ರೆ ಒಂದ್ ಕಡೆ ಹೇಳ್ತೀನಿ, ಡಿಸ್ಕಷನ್ ಇಲ್ಲ ಇರ್ಲಿ ಗುರುಗಳೇ. ನೋಟ್ ಮಾಡ್ಕೊತೀರಾ? ಇನ್ನೊಂದ್ 2 ಕ್ಲಾಸ್ ಸ್ವಲ್ಪ ತಾವೇ ಹೇಳಿ ಗುರುಗಳೇ, ಆಮೇಲೆ ನಾವು ವಿ ಕ್ಯಾನ್ ಸ್ಲೋಲಿ ಹ್ಯಾವ್ ಮೋರ್ ಕಮೆಂಟ್ ಗುರುಗಳೇ. ಆಯ್ತು, ಒಳ್ಳೇದು. ಇದು ಎಲ್ಲರಿಗೂ ಒಪ್ಪಿಗೆನಾ? ಈಗ ನಮ್ಮ ಅರವಿಂದ್ ಅವ್ರು ಹೇಳಿರೋದು ಎಲ್ಲ ಒಪ್ಪಿಗೆ ಅಂದ್ರೆ ನಾನೇ ಒಂದಷ್ಟು ಐಡೆಂಟಿಫೈ ಮಾಡಕ್ ಶುರು ಮಾಡ್ತೀನಿ, ವಾಟ್ ಈಸ್ ವಾಟ್ ಅಂತ. ನಾವು ಯಾವಾಗ್ಲೂ ಎಲ್ಲಾ ಪ್ಯಾರಾಮೀಟರ್ ನೋಡಿ ನಾವು ಪ್ರಿಡಿಕ್ಷನ್ ಮಾಡ್ಬೇಕು, ನಂಬರ್ 1. ನಂಬರ್ 2, ಜನರಲಿ ನಮ್ಮ ಏನು ಜ್ಯೋತಿಷ್ಯರು ರಾಶಿ ಕುಂಡ್ಲಿ ನೋಡಿ ಪ್ರಿಡಿಕ್ಷನ್ ಮಾಡಕ್ ಹೋಗ್ತಾರೆ, ಅದು ಫೂಲಿಶ್ನೆಸ್. ಅದು ಹೆಂಗೆ ಅಂದ್ರೆ, ಆನೆನ ಮುಟ್ಬಿಟ್ಟು ಒಬ್ರು ಬಾಲ ಮುಟ್ಬಿಟ್ಟು, ಒಬ್ರು ಸೊಂಡ್ಲು ಮುಟ್ಬಿಟ್ಟು, ಒಬ್ರು ಕಾಲು ಮುಟ್ಬಿಟ್ಟು ಅಸ್ಟ್ರಾಲಜಿ ಹೇಳ್ದಂಗೆ ಆಗುತ್ತೆ. ಸೊ ಆ ರೀತಿ ಮಾಡಬಾರ್ದು. ಈಗ ಇದು ವೃಷಭ ಲಗ್ನ ಎಲ್ಲರಿಗೂ ಕಾಣ್ತಾ ಇದೆ. ಇದು ಯಾರಿಗಾದ್ರೂ ಬೇರೆ ತರ ಅನ್ಸಿದ್ರೆ, ಡಿಫರೆನ್ಸ್ ಅನ್ಸಿದ್ರೆ ಅವಾಗ ಕಮೆಂಟ್ ಮಾಡಿ. ಇದು ವೃಷಭ ಲಗ್ನ, ವೃಷಭ ರಾಶಿ. ಈ ವ್ಯಕ್ತಿ ವೃಷಭ ಲಗ್ನ ಮತ್ತು ವೃಷಭ ರಾಶಿ. ವೃಷಭ ಲಗ್ನ ಬಂದು ಭೂತತ್ವ ರಾಶಿ. ಏನು? ಭೂತತ್ವ ರಾಶಿ. ಎರಡನೇದು, ಇದು ಫಿಕ್ಸ್ಡ್ ಸೈನ್, ಚರ ಸ್ಥಿರ ದಿಶೋಭಾವ ಅಂತೀವಲ್ಲ, ಅದರಲ್ಲಿ ಇದು ಸ್ಥಿರ ರಾಶಿ. ವೃಷಭ ಬಂದು ಸ್ಥಿರ ರಾಶಿ ಮತ್ತು ಭೂತತ್ವ, ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಜಲತತ್ವ ಅಂತ 4 ತತ್ವಗಳಿದಾವೆ. ಸೊ ಆ 4 ತತ್ವದಲ್ಲಿ ವೃಷಭ ಬಂದು ಭೂತತ್ವಕ್ಕೆ ಬರುತ್ತೆ, ಮತ್ತೆ ಚರಾಸ್ಥಿರ ಸ್ವಭಾವದಲ್ಲಿ ಇದು ಅಗ್ನಿ ತತ್ವಕ್ಕೆ ಬರುತ್ತೆ, ಭೂತತ್ವಕ್ಕೆ ಬರುತ್ತೆ. ಅಲ್ಲ, ಸ್ಥಿರ ರಾಶಿಗೆ ಬರುತ್ತೆ. ಸ್ವಭಾವದಲ್ಲಿ ಇದು ಸ್ಥಿರ ರಾಶಿಗೆ ಬರುತ್ತೆ. ಓಕೆನಾ? ಸ್ವಭಾವದಲ್ಲಿ ಸ್ಥಿರ ರಾಶಿಗೆ ಬರುತ್ತೆ, ತತ್ವದಲ್ಲಿ ಭೂತತ್ವಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಏನ್ ನೋಡ್ಬೇಕು? ನಿಮಗೆ ಮುಂಚಿನ ಕ್ಲಾಸಲ್ಲಿ ಹೇಳ್ದಂಗೆ ಆ ಭಾವಾಧಿಪತಿಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದನ್ನ ಒಂದ್ ಸ್ವಲ್ಪ ನೀವು ಗಮನಿಸಿ ನಿಧಾನಕ್ಕೆ. ಅದಕ್ಕಿಂತ ಮುಖ್ಯವಾಗಿ ಲಗ್ನ ಮತ್ತು ಲಗ್ನಾಧಿಪತಿ ಲಗ್ನದಲ್ಲೇ ಇದೆ. ವೃಷಭ ಲಗ್ನಾಧಿಪತಿ ಶುಕ್ರ ಲಗ್ನದಲ್ಲೇ ಇರುವಾಗಿದೆ. ಜೊತೆಗೆ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಚಂದ್ರನು ಉಚ್ಚನಾಗಿ ವೃಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ವೃಷಭ ರಾಶಿಯಲ್ಲಿ ಸ್ಥಿತನಾದ್ರೇನೆ ಅದು ಉಚ್ಚ ಸ್ಥಾನ. ಜೊತೆಗೆ ಸೂರ್ಯನುವೆ ಇಲ್ಲಿ ಉಚ್ಚನಾಗಿದ್ದಾನೆ. ಅಂದ್ರೆ ಇದು ಸೂರ್ಯ ಚಂದ್ರ ಇಬ್ರಿಗೂ ಉಚ್ಚನಾಗಿರುವ ಸಮಯದಲ್ಲಿ ಈ ವ್ಯಕ್ತಿ ಜನಿಸಿರೋದು. ಅಂದ್ರೆ ಯೂಶಲಿ ಏನದು, ಯಾವ ಟೈಮ್ ಬರ್ತದೆ? ಅಕ್ಷಯ ತೃತೀಯ ಬರುತ್ತೆ. ಬ್ಯೂಟಿಫುಲ್, ಪರವಾಗಿಲ್ಲ. ನಮ್ಮ ಜ್ಯೋತಿಷ್ಯ ಪಾರ್ಟಿಸಿಪೆಂಟ್ಸ್ ಶಾರ್ಪ್ ಆಗಿದ್ದಾರೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಅಕ್ಷಯ ತೃತೀಯ
ಕರೆಕ್ಟ್ ಅಲ್ಲ? ಅಕ್ಷಯ ತೃತೀಯ ಬರುತ್ತೆ. ಈಗ ನೋಡೋಣ ಅಕ್ಷಯ ತೃತೀಯನ ಇಲ್ವಾ ಅಂತ. ಪಂಚಾಂಗ ಅಕ್ಷಯ ತೃತೀಯ ಯಾವ ತಿಂಗಳಲ್ಲಿ ಬರುತ್ತೆ? ಏಪ್ರಿಲ್ ಮೇ ಗುರುಗಳೇ. ನನಗೆ ಇಂಗ್ಲಿಷ್ ಬೇಡ, ನನಗೆ ಇದು ಹಿಂದೂ ಮಾಸಗಳ ಹೆಸರು ಹೇಳ್ಬೇಕು. ಹಿಂದೂ ಮಾಸ ಯಾವ ಮಾಸದಲ್ಲಿ, ಯಾವ ಮಾಸದಲ್ಲಿ? ವೈಶಾಖ ಮಾಸ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಮಾಸ ನೋಡಿ, ಮಾಸ ನೋಡಿ, ಇಲ್ಲಿ ಯಾವ ಮಾಸ ಇದು ಕಾಣ್ತಿದ್ಯಾ? ಕಾಲಾರ್ಡು ಸಂವತ್ಸರ, ಈಶ್ವರ ನಾಮ ಸಂವತ್ಸರದಲ್ಲಿ ವೈಶಾಖ ಮಾಸ ವಸಂತ ಋತು. ಇದು ಸೂರ್ಯ ಸೌರಮಾನದ ಪ್ರಕಾರ ಮೇಷ ಮಾಸ, ಯಾಕೆಂದ್ರೆ ಸೂರ್ಯ ಮೇಷದಲ್ಲಿ ಸಂಚಾರ ಮಾಡಬೇಕಾದ್ರೆ ಮೇಷ ಮಾಸ ಅಂತೀವಿ. ಚಾಂದ್ರಮಾನದ ಪ್ರಕಾರ ವೈಶಾಖ ಮಾಸ ವಸಂತ ಋತು. ಆ ಋತುಗಳ ಬಗ್ಗೆನೂ ನಮ್ಮ ರಾಜೇಶ್ ಅವರು ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಇವತ್ತು ಶೇರ್ ಮಾಡಿರೋದು ಎಲ್ಲರಿಗೂ ಸಿಕ್ಕಿದೆ ಅಲ್ವಾ? ನಕ್ಷತ್ರಗಳ ಬಗ್ಗೆ, ಋತುಗಳು ಸಿಕ್ಕಿದೆ. ಎಲ್ಲರಿಗೂ ಸಿಕ್ಕಿದೆ. ಬಹಳ ಗಾಢವಾಗಿ ಓದ್ಬೇಕು ದಯವಿಟ್ಟು. ಅದು ಇದೇನು ಎಲಿಮೆಂಟ್ರಿ ಅಂತ ಬಿಟ್ರೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ಅವರು ಅಕ್ಷಯ ತೃತೀಯ ಅಂತ ಟಕ್ ಅಂತ ಹೇಳ್ತಾರೆ ಅಂದ್ರೆ ಅದು ಅವ್ರಿಗೆ ಬೇಸಿಕಲಿ ಅವರು ಆಗ್ತಾರೆ ಅಂತ. ಸರ್ ಒಂದ್ ನಿಮಿಷ ಪ್ರಶ್ನೆ, ಒಂದ್ ನಿಮಿಷ. ಇಲ್ಲಿ ಆರೋಹಣ ಎಫ್ ಅಂತ ಇದೆಯಲ್ಲ, ರೆಕ್ಟಿಫೈ ಮಾಡಿಲ್ಲ ಟೈಮು? ಮಾಡೈತೆ, ನವನವಾಂಶಕ್ಕೆ ಮಾಡೈತೆ ಮೇಡಮ್. ಆದ್ರೆ ಈಗ ಅದನ್ನ ನಾನು ಹೇಳಿದ್ವಲ್ಲ, ಈ ಆಪ್ ಅಲ್ಲಿ ಮೇಡಮ್ ಅದು ಎಫ್ ಅಂತ ಇದ್ರು ಅದು ನಾವು ಬುಕ್ ಇದೆಯಲ್ಲ ನಮ್ದು ಲಲಿತ ಚಂದ್ರಿಕಾ, ಅದ್ರ ಪ್ರಕಾರ ಹೋದಾಗ ಕರೆಕ್ಟ್ ಬಿಡ್ತದೆ. ನಾನು ಅಭಿನಂದನ್ಗೆ ಹೇಳಿದ್ರು, ಅಭಿನಂದನ್ ಆ ವಿಚಾರದಲ್ಲಿ ಸರಿ ಮಾಡಕ್ ಆಗಿಲ್ಲ. ಹಂಗಾಗಿ ಆಪ್ ಅಲ್ಲಿ ಇರೋದು ತಗೋಬೇಡಿ, ಬರೀ ನವನವಾಂಶ ಕರೆಕ್ಷನ್ ಮಾತ್ರ ಸದ್ಯಕ್ ಮಾಡಿ. ನಾನು ಬರ್ತ್ ಅಂಡ್ ರೆಕ್ಟಿಫಿಕೇಶನ್ ಒಂದು 2-3 ದಿನ ತಗೊಂಡು 1 ವಾರ ಪೂರ್ತಿ ಅದನ್ನೇ ಮಾಡ್ತೀನಿ. ಯಾಕೆಂದ್ರೆ ಫಸ್ಟ್ 1-2 ಸರಿ ಮಾಡಿ ಆಮೇಲೆ ನಿಮ್ ಕಡೆ ಮಾಡಿಸಿ ಅದನ್ನ ಎಲ್ಲರಿಗೂ ತಿಳ್ಕೊಳ್ಳಿ. ಈಗ ನಿಮ್ಗೆಲ್ಲ 1 ಜನಕ್ಕೆ ಬರ್ತ್ ಅಂಡ್ ರೆಕ್ಟಿಫಿಕೇಶನ್ ಗೊತ್ತಿದೆ, ನವನವಾಂಶ ಮೆಥಡ್, ತತ್ವ ಮೆಥಡ್ ಅಲ್ಲಿ. ಮಿಕ್ಕಿದ ನಮ್ಮ ಕೆಲವು ಪಾರ್ಟಿಸಿಪೆಂಟ್ ಗಳಿಗೆಲ್ಲ ಬರ್ತ್ ಅಂಡ್ ರೆಕ್ಟಿಫಿಕೇಶನ್ ಕಲಿಸ್ಬೇಕು. ನಾನೇನ್ ಸಿಲೆಬಸ್ ಇಟ್ಟಿದ್ದೀನಿ ಅದರಲ್ಲಿ ಬರ್ತ್ ಅಂಡ್ ರೆಕ್ಟಿಫಿಕೇಶನ್ ಫಸ್ಟ್ ಇದೆ. ಅಂದ್ರೆ ಆಯುರ್ದಯ, ಬರ್ತ್ ಅಂಡ್ ರೆಕ್ಟಿಫಿಕೇಶನ್ ಎಲ್ಲ ಇದೆ. ಹಂಗಾಗಿ ಅದಿರ್ಲಿ. ಈಗ ನೋಡಿ, ಈಗ ಶುಕ್ಲ ತೃತೀಯ ಇದೆ ಅಲ್ವಾ? ಶುಕ್ಲ ತೃತೀಯ ಮತ್ತೆ ಇವರು ಶುಕ್ರವಾರ ಹುಟ್ಟಿದ್ದಾರೆ. ಶುಕ್ರವಾರ ಹುಟ್ಟಿದ್ರೆ ಏನಾಗುತ್ತೆ ಅನ್ನೋದು ಅದು ನಿಮಗೆ ಷಡ್ಗುಲದಲ್ಲಿ ವಾರಾಧಿಪತಿ ಕಾಂಟ್ರಿಬ್ಯೂಟ್ ಮಾಡ್ತೇನೆ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ಆಗಿದೆ. ಶುಕ್ರವಾರ ಹುಟ್ಟಿದಾಗ ನಿಮಗೆ ಹೋರಾಗಳು ಬರ್ತದೆ. ಮೊದಲನೇ ಹೋರ ಶುಕ್ರ, ಅರ್ಕ ಶುಕ್ರ ಬುಧ ಚಂದ್ರ. ಅಂದ್ರೆ ಇವರು 3ನೇ ಹೋರದಲ್ಲಿ ಹುಟ್ಟಿದ್ದಾರೆ. ಹುಟ್ಟಿರೋ ಟೈಮ್ ಪ್ರಕಾರ ಸೂರ್ಯೋದಯ 6 ಗಂಟೆ 3 ನಿಮಿಷ, 7 ಗಂಟೆ 3 ನಿಮಿಷದವರೆಗೆ ಶುಕ್ರ ಹೋರ. 7 ಗಂಟೆ 3 ನಿಮಿಷದ ನಂತರ ಯಾವುದು ಹೋರ? ಬುಧ ಹೋರ. ಹೋರ ಅಲಾರ್ಡ್ ಕಾಣ್ತಿದೆ ಇಲ್ಲಿ, ಬುಧ ಹೋರ. ಬುಧ ಹೋರದಲ್ಲಿ ಇವರು ಹುಟ್ಟಿದ್ದಾರೆ. ನೆಕ್ಸ್ಟ್ ಶುಕ್ಲ ತೃತೀಯ ಅಂದ್ರೆ ಇವರು ಅಕ್ಷಯ ತೃತೀಯದಲ್ಲಿ ಹುಟ್ಟಿದ್ರೆ. ಏನ್ ಅಕ್ಷಯ ತೃತೀಯದಲ್ಲಿ ಹುಟ್ಟಿದ್ರೆ ಏನ್ ವಿಶೇಷ? ಅಸ್ಟ್ರಾಲಜಿಕಲಿ ಏನ್ ವಿಶೇಷ? ವರ್ಷದಲ್ಲಿ 2-3 ಸತಿ ಬರ್ತದೆ ಗುರುಗಳೇ. ಎಲ್ಲ 3 ಜಾಮಗಳನ್ನು ಈಕ್ವಲ್ ಆಗಿ. ಅಲ್ಲಲ್ಲ, ನನ್ನ ಪ್ರಶ್ನೆ ಏನಂದ್ರೆ ಮತ್ತೆ ಈ ಚಂದ್ರ ಇಬ್ರು ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಅದೇ ಅಲ್ಲಲ್ಲ, ಅದನ್ನ ಸೂರ್ಯ ಚಂದ್ರ ಇಬ್ರು ಉಚ್ಚ ಸ್ಥಾನದಲ್ಲಿ ಇರುವಂತ ಒಂದು ಸಮಯನೇ ಅಕ್ಷಯ ತೃತೀಯ ಅಂತ ನಾವ್ ಹೇಳ್ತೀವಿ. ಅದು ವೈಶಾಖ ಮಾಸದಲ್ಲಿ ಬರುತ್ತೆ. ನನ್ನ ಪ್ರಶ್ನೆ, ಅಕ್ಷಯ ತೃತೀಯ ದಿನ ಜನಿಸಿದ್ರೆ ಅಸ್ಟ್ರಾಲಜಿಕಲಿ ಏನು ಫಲ, ಇಲ್ಲ ಏನ್ ಅದ್ರದ್ದು ಎಫೆಕ್ಟ್? ಒಳ್ಳೇದು ಅಕ್ಷಯ ತೃತೀಯ ದಿವಸ ಜನನ. ಹಾ, ಸರ್ ಅವರ ಗೌರಿ ಈ ದಿನದಂದು ಅವರ ಸಾಧನೆ ಮಾಡಿದಾಗ ಅವರ ಆಸಾಕಾಂಕ್ಷ ಈಡೇರೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಅನ್ಕೋಬಹುದು. ಅಕ್ಷಯ ತೃತೀಯ ದಿನ ಜನಿಸಿರೋರು ಬೇರೆ ಯಾರ ಹೆಸರುಗಳೇನು? ಅಕ್ಷಯ ತೃತೀಯ ದಿನ ಯಾರ್ಯಾರು ಜನಿಸಿದ್ದಾರೆ? ಬಸವಣ್ಣ ಅವರು, ಆಮೇಲೆ ಬಸವಣ್ಣ ಅವರು, ಇನ್ಯಾರು ಅಂದ್ರೆ ನೀವು ಹೇಳಿ. ಯಾರು ಕೇಳಿಲ್ಲ ವಾಯ್ಸ್ ನೀವು? ಶ್ರೀರಾಮ ಗುರುಗಳು. ಶ್ರೀರಾಮನ? ಶ್ರೀರಾಮ
ಪರಶುರಾಮ ಪರಶುರಾಮ. ಗೊತ್ತು, ಅದೇ ಅದು ಕಟ್ಟ ಇದಲ್ಲ ಅದಕ್ಕೆ ಅಲ್ಲಿ. ಹೌದು, ಸರಿ. ಹಂಗಾಗಿ ಮಹಾನ್ ಪುರುಷರು ಜನಿಸಿರದ್ದು ಅಕ್ಷಯ ತೃತೀಯದಲ್ಲಿ. ಅದನ್ನೇ ಕೇಳಿದ್ದು. ಅಸ್ಟ್ರಾಲಜಿಕಲಿ ಆಸೆ ಆಕಾಂಕ್ಷೆ ಅಲ್ಲ, ಬೇರೆ ಏನೋ ಬರ್ತದೆ. ಏನ್ ಇರ್ಬೋದು? ಆಯ್ತು, ನಾನೇ ಹೇಳ್ತೀನಿ. ಅಕ್ಷಯ ತೃತೀಯ ತಿಥಿಲಿ ಮುಹೂರ್ತಕ್ಕೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಆತ್ಮಕಾರಕ ಸೂರ್ಯ, ಮನೋಕಾರಕ ಚಂದ್ರ ಇಬ್ರು ಹುಚ್ಚರಾಗಿರ್ತಾರೆ. ಹಾಗಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳ ಮೇಲೆ ಆತ್ಮಕಾರಕನ ಪ್ರಭಾವ ಮತ್ತು ಮನೋಕಾರಕನ ಪ್ರಭಾವ ಬಹಳ ಪಾಸಿಟಿವ್ ಆಗಿರ್ತದೆ. ಅವತ್ತು ಇಬ್ರು ಆತ್ಮಕಾರಕ ಮನೋಕಾರಕ ಪ್ರತಿ ಒಂದು ಮನುಷ್ಯರಿಗೆ ಅಟ್ಲೀಸ್ಟ್ ತಗೊಳ್ಳೋಣ ಅಂದ್ರೆ ಪ್ರತಿ ಮನುಷ್ಯರಿಗೂ ಬಹಳ ಮುಖ್ಯ. ಸೊ ಎಲ್ಲಾ ಮನುಷ್ಯ ಜೀವಿಗಳಿಗೂ ಆತ್ಮಕಾರಕ ಮತ್ತು ಮನೋಕಾರಕ ಸೂರ್ಯ ಚಂದ್ರರು ಅತ್ಯಂತ ಶುಭ ಪರಿಣಾಮವನ್ನು ಬೀರ್ತಾ ಇರ್ತಾರೆ. ಇಲ್ಲಿ ಆ ಟೈಮಲ್ಲಿ ಜನಿಸಿದರೆ ಅಂದ್ರೆ ಈ ವ್ಯಕ್ತಿ ಇವ್ರ ಮೇಲೆ ಇನ್ನೂ ಪರಿಣಾಮ, ಜನ್ಮರ ಜಾತಕದಲ್ಲೇ ಈ ರೀತಿ ಇದೆ ಅಂದಾಗ ಇನ್ನು ಎಷ್ಟು ಚೆನ್ನಾಗಿ ಪರಿಣಾಮ ಬೀರ್ಬೋದು ಅನ್ನೋದು ಇನ್ನೊಂದು ವಿಚಾರ. ನಂಬರ್ 2, ಜೊತೆಗೆ ಲಗ್ನವನ್ನು ನಾವು ಗಣನೆಗೆ ತಗೋಬೇಕು. ಲಗ್ನ ಗಣನೆಗೆ ತಗೋಬೇಕು. ಲಗ್ನ ಯಾವುದು? ವೃಷಭ ಲಗ್ನ. ವೃಷಭ ಲಗ್ನದ್ದು ಜನರಲ್ ಕ್ಯಾರೆಕ್ಟರ್ ಹೇಳ್ಬಿಟ್ಟು ಆಮೇಲೆ ಈ ಲಗ್ನಕ್ಕೆ ಈ ಜಾತಕದಲ್ಲಿ ಬರ್ತೀನಿ. ವೃಷಭ ಲಗ್ನ ಅದು ಸ್ಥಿರ ಲಗ್ನ, ಫಿಕ್ಸ್. ಅಂದ್ರೆ ಅವರು ಈ ಫ್ಲೆಕ್ಸಿಬಿಲಿಟಿ ಇರಲ್ಲ, ಅಕಾಮಡೇಟಿವ್ ಇರಲ್ಲ. ಅಂದ್ರೆ ಅಡಮೆಂಟ್ ಅನ್ನೋ ತರ ಅಂತೀವಲ್ಲ, ಅಡಮೆಂಟ್, ಹಠ ಮಾಡೋದು, ಅಡಮೆಂಟು, ಆ ತರ ಜನರಲಿ ಆ ಕ್ಯಾರೆಕ್ಟರ್ ಬರ್ನು ಅಂತಾರಲ್ಲ, ಆ ತರ ಒಂದು ಆಟಿಟ್ಯೂಡ್ ಅಂತ ನಾವು ಜನರಲಿ ಕನ್ಸಿಡರ್ ಮಾಡ್ತೀವಿ. ಜನರಲಿ, ಈ ಜಾತಕ ಅಲ್ಲ, ಜನರಲಿ. ನಂಬರ್ 2, ಭೂತತ್ವ. ಭೂತತ್ವ ಆದ್ರೆ ಏನು? ಭೂತತ್ವ ಅಂದ್ರೆ ಮೆಟೀರಿಯಲಿಸ್ಟಿಕ್ ಇಂಟ್ರೆಸ್ಟ್ ಜಾಸ್ತಿ. ಮೆಟೀರಿಯಲಿಸ್ಟಿಕ್ ಇಂಟ್ರೆಸ್ಟ್ ಹೆಚ್ಚು, ಮೆಟೀರಿಯಲಿಸ್ಟಿಕ್ ಇಂಟ್ರೆಸ್ಟ್ ಇರ್ತದೆ ಅಂತ ಆಯ್ತು. ಸೊ ಅಂದ್ರೆ ಇನ್ನೊಂದು ನಿಮಗೆ ಅಸ್ಟ್ರಾಲಜಿಕಲ್ ವಿಚಾರ ಹೇಳ್ಬಿಡ್ತೀನಿ. ಲಗ್ನದಲ್ಲೇ ಚಂದ್ರ ಇದ್ರೆ ಅಂದ್ರೆ ಲಗ್ನನು ರಾಶಿನೂ ಒಂದೇ ಆದ್ರೆ, ಲಗ್ನ ರಾಶಿ ಒಂದೇ ಆದ್ರೆ ಅವರು ಸೆಲ್ಫಿಶ್ ಇರ್ತಾರೆ ಅಂತ ಸ್ವಲ್ಪ ಫಸ್ಟ್ ಅವ್ರು ನೋಡ್ಕೋತಾರೆ. ಅವರು ಸೆಲ್ಫಿಶ್ ಅನ್ನೋದು ಬರ್ತದೆ. ಇದು ಜನರಲ್ ಕ್ಯಾರೆಕ್ಟರ್ ಹೇಳ್ತಿರೋದು, ಈ ಜಾತಕಕ್ಕಲ್ಲ. ಜನರಲ್ ಕ್ಯಾರೆಕ್ಟರ್ ಹೇಳೋದು. ಇಲ್ಲಿ ಈ ಜಾತಕಕ್ಕೆ ಬಂದಾಗ ನಾನು ಬೇರೆ ತರ ಹೇಳ್ತೀನಿ. ಅದು ಒಂದ್ ಕಡೆ ಇರ್ಲಿ, ಯಾವುದು ಅಡಮೆಂಟು, ಸ್ಟಬರ್ನು, ಹಠ, ಮೊಂಡತನ ಒಂದ್ ಕಡೆ ಇರ್ಲಿ. ಮೆಟೀರಿಯಲಿಸ್ಟಿಕ್, ಸ್ವಾರ್ಥ ಇನ್ನೊಂದ್ ಕಡೆ ಇರ್ಲಿ. ಮೆಟೀರಿಯಲಿಸ್ಟಿಕ್ ಅಂದ್ರೆ ಒಂಥರ ಸ್ವಾರ್ಥನೆ. ಆದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ಇದೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಲಗ್ನಕ್ಕೆ ಲಗ್ನಾಧಿಪತಿ ಪ್ರಭಾವ ಚೆನ್ನಾಗಿದ್ರೆ, ಅಂದ್ರೆ ಲಗ್ನದಲ್ಲೇ ಲಗ್ನಾಧಿಪತಿ ಇದ್ರೆ, ಲಗ್ನವನ್ನು ಲಗ್ನಾಧಿಪತಿ ನೋಡ್ತಾ ಇದ್ರೆ, ಶುಭ ಗ್ರಹಗಳು ಲಗ್ನವನ್ನು ನೋಡಿದ್ರೆ, ಇಲ್ಲಿ ಲಗ್ನವನ್ನು ಇನ್ಯಾರು ನೋಡ್ತಾ ಇದಾರೆ? ಇನ್ಯಾರು ನೋಡ್ತಾ ಇದಾರೆ ಲಗ್ನ? ಶನಿ ಮಹಾತ್ಮರು. ಆಮೇಲೆ ಗುರು. ಓಕೆ, ಈಗ ಎರಡು ಒಳ್ಳೆ ದೃಷ್ಟಿನ ಇಲ್ಲ? ಈಗ ಗುರು ದೃಷ್ಟಿ ಒಳ್ಳೇದ ಇಲ್ವಾ? ಶನಿದು ಒಳ್ಳೆ ದೃಷ್ಟಿ ಒಳ್ಳೇದು ಸರ್. ಒಳ್ಳೇದು ಗುರು ದೃಷ್ಟಿ. ಗುರು ದೃಷ್ಟಿ ಆದ್ರೆ ಅದು ಅಷ್ಟಮಾಧಿಪತಿ ದೃಷ್ಟಿ. ಬಟ್ ಗುರು ಬಂದು ಹೀಸ್ ಇನ್ ಮಕರದಲ್ಲಿರೋದ್ರಿಂದ ಹೌ ವೆಲ್ ಹೀಸ್ ಪ್ಲೇಸ್ಡ್ ಐ ಡೋಂಟ್. ಅದೇ ಅಷ್ಟಮಾಧಿಪತಿ ದೃಷ್ಟಿ ಇದೆ. ಗುರು ನೀಚ ಗುರು. ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ. ಸೊ ಅದು 1 ಪಾಯಿಂಟ್. ಎರಡನೇದು ಗುರು ಮಕರ ಅಂದ್ರು. ಮಕರ ಅಂದ್ರೆ ಗುರು ಮಕರದಲ್ಲಿ ಅಂದ್ರೆ ಏನ್ ಹೇಳ್ತಾ ಇದಾರೆ? ಈಗ ಗುರು ಈ ಲಗ್ನಕ್ಕೆ ಅಶುಭ ಗ್ರಹ ಅಂದ್ರೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಅಶುಭ, ಜೊತೆಗೆ ನೀಚ ಗುರು. ಇದು ದೃಷ್ಟಿ ಒಳ್ಳೇದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಗುರುದು ಅದು ಯಾವುದೇ ಪರಿಸ್ಥಿತಿಯಲ್ಲಿರ್ಲಿ, ಗುರುದು ದೃಷ್ಟಿ ಯಾವಾಗ್ಲೂ ಒಳ್ಳೇದು. ಎಕ್ಸೆಪ್ಟ್
ಗುರು ಕಂಬಸ್ಟ್ ಆದಾಗ, ಇಲ್ಲ ಗುರು ಗ್ರಹಾಯುಧದಲ್ಲಿ ಸೋತಾಗ. ಅದು ಬಿಟ್ರೆ ಅಂದ್ರೆ ಅವಾಗ ಅದ್ರ ದೃಷ್ಟಿದು ಎಫೆಕ್ಟೇ ಇರಲ್ಲ ಅಷ್ಟೇ. ಗುರು ಆಸ್ ಎ ಅಧಿಪತಿ ನೆಗೆಟಿವ್ ಮಾಡ್ತದೆ, ಬಟ್ ದೃಷ್ಟಿ ಮಾತ್ರ ಗುರುದು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು. ಈಗ ಎಲ್ಲರಿಗೂ ಇದು ಕ್ಲಾರಿಫೈ ಆಗಿದೆ ಅಂತ. ಗುರುದು ದೃಷ್ಟಿ ಎಸ್ ಸರ್. ತಮಿಳ್ನಾಡಲ್ಲಿ ಸೂರ್ಯನಾರ ದೇವಸ್ಥಾನ ಇದೆ, ನೀವ್ ಯಾರ್ಯಾರು ನೋಡಿದಿರೇನೋ ಗೊತ್ತಿಲ್ಲ. ನಮಗೆಲ್ಲ ಈ ಏನು ಶಿವ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆದ್ರೆ ನನಗೆ ಅದು ಒಂದು ಇಂಟ್ರೆಸ್ಟ್ ಇದೆ. ಅದನ್ನ ನಾನೇನು ಅನೌನ್ಸ್ ಮಾಡಿಲ್ಲ. ಎಲ್ಲಾ ವಿದ್ಯಾರ್ಥಿಗಳನ್ನೂ ಇಲ್ಲ ಎಲ್ಲಾ ಜ್ಯೋತಿಷಾಸ್ತ್ರಜ್ಞರನ್ನು ಎಲ್ಲಾ ನವಗ್ರಹಗಳ ದೇವಸ್ಥಾನಕ್ಕೆ ತೀರ್ಥ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಇದೆ. ತಮಿಳ್ನಾಡಲ್ಲಿ ಕುಂಭಕೋಣಂ ಸರೌಂಡಿಂಗ್ ಅಲ್ಲಿ ನವಗ್ರಹ ದೇವಸ್ಥಾನಗಳಿದಾವೆ. ಅದರಲ್ಲಿ ಸೂರ್ಯನಾರ್ ಕೋಯಿಲ್ ಅಂತ, ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಇದ್ದಾವೆ. ಆದ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮ್ಯೂಟ್ ಮಾಡಿಲ್ಲ, ಮ್ಯೂಟ್ ಮಾಡಿದೆ. ಅಲ್ಲಿ ಗುರು ಮಾತ್ರ ಸೂರ್ಯನ ಎದುರುಗಡೆ ಇದೆ. ಅಂದ್ರೆ ಅಲ್ಲಿರುವಂತ ಸೂರ್ಯ ಗುರು ದೃಷ್ಟಿ ಬಿತ್ತಿರುವಂತ ಸೂರ್ಯ. ಅಂದ್ರೆ ಸೂರ್ಯನಿಗೆ ಗುರು ದೃಷ್ಟಿ ಇದೆ ಅಂತ. ಅಂದ್ರೆ ಅದರ ಇಂಪಾರ್ಟೆನ್ಸ್ ಯಾಕೆ ಅಂದ್ರೆ, ಗುರುವಿನ ದೃಷ್ಟಿ ಯಾವಾಗ್ಲೂ ಒಳ್ಳೇದು. ಗುರು ಕಷ್ಟದ ಪರಿಸ್ಥಿತಿಲಿ ಇದ್ರು ಗುರು ನೋಡ್ತಾ ಇದ್ರೆ ನಾವು ಒಳ್ಳೆ ದಾರಿ ಹೋಗ್ತೀವಿ. ಗುರು ನಮ್ ಕಡೆ ನೋಡ್ತಾ ಇದಾರೆ ಅಂದ್ರೆ ಯಾವಾಗ್ಲೂ, ಈಗಿನ ಕಾಲದ ಗುರುಗಳ ಬಗ್ಗೆ ಅಲ್ಲ, ಜನರಲ್ಲಿ ಗುರು ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ಅವರು ನಾವು ಅಡ್ಡ ದಾರಿ ಹಿಡಿದೇರಂಗೆ ಅವರು ಗಮನ ಹರಿಸ್ತಾರೆ ಅಂತ. ಹಂಗಾಗಿ ಗುರು ನೀಚ ಸ್ಥಾನದಲ್ಲಿ ಇದ್ರು, ಗುರು ಈ ಲಗ್ನಕ್ಕೆ ಅಶುಭ ಆಗಿದ್ರು, ಗುರುವಿನ ದೃಷ್ಟಿ ಒಳ್ಳೇದು. ಆಯ್ತು, ಇದು ಒಂದು ಕ್ಲಿಯರ್ ಆಯ್ತಲ್ವಾ. ನಂಬರ್ 2, ಶನಿ ದೃಷ್ಟಿ. ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ? ಎಲ್ಲ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ಐ ಆಮ್ ವೆರಿ ಹ್ಯಾಪಿ. ಹೇಳಿ. ಶನಿ ಯೋಗಕಾರಕ ಸರ್ ಈ ಲಗ್ನಕ್ಕೆ. ರಾಜಯೋಗಕಾರಕ. ವೆರಿ ಗುಡ್. ನವಮಾಧಿಪತಿ ದಶಮಾಧಿಪತಿ. ಎಷ್ಟನೇ ದೃಷ್ಟಿ ಇದೆ? ಎಷ್ಟು ದೃಷ್ಟಿ ಇದೆ ಶನಿಗೆ? ಅದ್ರಲ್ಲಿ ಯಾವ್ಯಾವ ದೃಷ್ಟಿ ಒಳ್ಳೇದು, ಯಾವ್ಯಾವ ದೃಷ್ಟಿ ಒಳ್ಳೇದಲ್ಲ? 3, 7, 10. ಓಕೆ, ಅದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಗುರುಗಳೇ. ಇನ್ಯಾರಾದ್ರೂ? ಶನಿ ಬಂದು ಈ ಲಗ್ನಕ್ಕೆ ಬಾಧಕಾಧಿಪತಿ ಪ್ಲಸ್ ಭಾಗ್ಯಾಧಿಪತಿ 2, 9th and 10th ಲಾರ್ಡ್. ಪಾದಕಾಧಿಪತಿ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದನ್ನ ಇನ್ನೊಂದ್ಸರಿ ಹೇಳ್ತೀನಿ. ಸದ್ಯಕ್ಕೆ ಶನಿ ದೃಷ್ಟಿ ಬಗ್ಗೆ ಮಾತಾಡೋಣ. ದೃಷ್ಟಿ ಬಗ್ಗೆ ಹೇಳಿ. ಶನಿ ದೃಷ್ಟಿ ಇಲ್ಲಿ ಯಾವ 3, 7, 10 ಇದರಲ್ಲಿ ಶುಭ ದೃಷ್ಟಿ ಯಾವುದು, ಅಶುಭ ದೃಷ್ಟಿ ಯಾವುದು? ಸರ್ 3ನೇ ದೃಷ್ಟಿ 7ನೇದು ಅಶುಭ ದೃಷ್ಟಿ. ನೇರವಾದ ಶನಿ ದೃಷ್ಟಿ ಅಷ್ಟು ಒಳ್ಳೇದಲ್ಲ. ಮೇಡಮ್, 3ನೇದು ಅಶುಭ ದೃಷ್ಟಿ. ಇನ್ನು 7, 10 ನಾಟ್ ಅಶುಭ. ಜನರಲ್ಲಿ ಕುಜನಿಗೆ 4, 7, 8, ಶನಿಗೆ 3, 7, 10. ಇದರಲ್ಲಿ ಶನಿಯ 3ನೇ ದೃಷ್ಟಿ, ಕುಜನ 8ನೇ ದೃಷ್ಟಿ ಅಶುಭ ಅಂತಾರೆ. ಗುರುದು ಎಲ್ಲಾ 3 ದೃಷ್ಟಿನೂ ಶುಭನೇ. ಹಾಗಾಗಿ ಇಲ್ಲಿ ಶನಿ 3ನೇ ದೃಷ್ಟಿ ಆದ್ರೂನುವೆ ಈ ಲಗ್ನಕ್ಕೆ ಶನಿ ಶುಭ. ಈ ಲಗ್ನಕ್ಕೆ ಶನಿ ಶುಭ. ಆದರೆ ಬಾಧಕಾಧಿಪತಿ ಅನ್ನೋದು ತಗೋಬೇಡಿ. ಯಾಕೆ ಬಾಧಕಾಧಿಪತಿ ತಗೋಬೇಡಿ ಅಂದ್ರೆ, ಬರ್ಕೊಂಬಿಡಿ ರೂಲ್ಸು. ಬಾಧಕಾಧಿಪತಿ ಭಾಗ್ಯಾಧಿಪತಿನೇ ಆಗ್ತಾನೆ ಎಲ್ಲಾ ಸ್ಥಿರ ಲಗ್ನಗಳಿಗೆ. ವೃಷಭ, ಸಿಂಹ, ವೃಶ್ಚಿಕ ಈ 3 ಸ್ಥಿರ ಲಗ್ನಗಳು, ಅಲ್ಲ ಕುಂಭ, ಈ 4 ಸ್ಥಿರ ಲಗ್ನಗಳಿಗೆ ಭಾಗ್ಯಾಧಿಪತಿನೇ ಬಾಧಕಾಧಿಪತಿ ಆಗ್ತಾನೆ. ಹಂಗಾಗಿ ಅವನ ಹೆಂಗ್ ತೊಂದರೆ ಮಾಡ್ತಾನೆ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಭಾಗ್ಯಾಧಿಪತಿನೇ ಬಾಧಕಾಧಿಪತಿ ಇರುವಂತ ಒಂದು ವಿಚಾರ ಇರುತ್ತಲ್ಲ, ಬಾಧಕಾಧಿಪತಿ ಕರದ್ರೇಕಣಾಧಿಪತಿ ಜೊತೆ ಯುತಿ ಹೊಂದಿದ್ರೆ, ಬಾಧಕಾಧಿಪತಿ ಕರದ್ರೇಕಣಾಧಿಪತಿ ಜೊತೆ ಸಂಬಂಧ ಇದ್ರೆ ಅಂದ್ರೆ ಯುತಿ ದೃಷ್ಟಿ, PAC, ಪೊಸಿಷನ್ ಆಸ್ಪೆಕ್ಟ್ ಕಂಜಂಕ್ಷನ್, ಆಯ್ತಾ? ಬಾಧಕಾಧಿಪತಿ ಮನೇಲಿ ಕೂತಿದ್ರೆ ಬಾಧಕಾಧಿಪತಿ ಎಲ್ಲ, ಕರದ್ರೇಕಣಾಧಿಪತಿ ಕೂತಿದ್ರೆ ಕರದ್ರೇಕಣಾಧಿಪತಿ ದೃಷ್ಟಿ ಇದ್ರೆ, ಕರದ್ರೇಕಣಾಧಿಪತಿ ಯುತಿ ಇದ್ರೆ, ಕರದ್ರೇಕಣಾಧಿಪತಿ ಜೊತೆ ಪರಿವರ್ತನೆ ಆಗಿದ್ರೆ, ಇಷ್ಟಿ ಇದ್ರೆ PACE
ಪೊಸಿಷನ್, ಆಸ್ಪೆಕ್ಟ್, ಕಂಜಂಕ್ಷನ್, ಎಕ್ಸ್ಚೇಂಜ್. ಇದಕ್ಕೆ ಈ ಲಗ್ನಕ್ಕೆ ಕರದ್ರೇಖನಾಧಿಪತಿ ಅಂತ ಯಾರು ಅಂತ ಹೇಳ್ತೀರಾ ಯಾರಾದ್ರು? ಕರದ್ರೇಖನಾಧಿಪತಿ ಇದೆಲ್ಲ ಇದನ್ನ ಮೆಟೀರಿಯಲ್ ಕಳ್ಸ್ಕೊಟ್ಟಿದೀನಿ ಎಲ್ಲ ವಾಟ್ಸಪ್ ಅಲ್ಲಿ, ಬಂದಿದೆ ಇಲ್ವಾ? ಆಯ್ತು, ಈಗ ಯಾರು ಹೇಳ್ತೀರಾ ಕರದ್ರೇಖನಾಧಿಪತಿ ಯಾರು ಅಂತ? ಇದಕ್ಕೆ ಈ ಲಗ್ನಕ್ಕೆ ಕರದ್ರೇಖನಾಧಿಪತಿ ಯಾರು? ಟ್ರೈ ಮಾಡಿ, ನಿಮ್ನ ಎಕ್ಸ್ಪರ್ಟ್ ಮಾಡಕ್ಕೆ ನಾನು ಇವೆಲ್ಲ ಮಾಡೋದು. ತಪ್ಪಾದ್ರೂ ಪರವಾಗಿಲ್ಲ, ತಪ್ಪಾದ್ರೇನೆ ಚೆನ್ನಾಗಿ ಕಲಿಯೋದು. ಯಾವತ್ತೂ ತಿಳ್ಕೊಳ್ಳಿ, ನಾವು ಕಲಿಬೇಕಾದ್ರೆ ಎಷ್ಟು ತಪ್ಪು ಮಾಡ್ತೀವಿ ಅಷ್ಟು ಮರೆಯಲ್ಲ. ಸರ್ ಲಗ್ನ ಡಿಗ್ರಿ ಹೇಳಿ. ಲಗ್ನ ಡಿಗ್ರಿ ಕಾಣ್ತಿಲ್ವ ಮೇಡಮ್? ಹೇಳ ಇಲ್ಲ ಸ್ಕ್ರೀನ್ ಮೇಲೆ ಬಂದಿಲ್ಲ, ಸ್ಕ್ರೀನ್ ಮೇಲೆ ಬಂದಿಲ್ಲ. 17 ಡಿಗ್ರಿ 54 ನಿಮಿಷ. ಎರಡನೇದು ಅದು ಬಹಳ ಕಷ್ಟಪಟ್ಟು ತಯಾರು ಮಾಡಿರೋದು, ಅದಕ್ಕೆ ಶ್ರಮ ಬಹಳ ಇದೆ. ಹಂಗಾಗಿ ಅದನ್ನ ಮೆಟೀರಿಯಲ್ ನ ನೀವು ಡಿಲೀಟ್ ಎಲ್ಲ ಬೇರೆಯವ್ರಿಗೂ ಶೇರ್ ಮಾಡೋದು ಅದು ಅಷ್ಟು, ಅಂದ್ರೆ ಅದು ನಿಮಗೆ ಅಂತಾನೆ ಇರೋದು, ಎಕ್ಸ್ಕ್ಲೂಸಿವ್ಲಿ ಕ್ಲಾಸಸ್ ಅವ್ರಿಗೆ ಮಾತ್ರ. ಹೀಗಾಗಿ ಅದನ್ನ ಶೇರ್ ಮಾಡೋದಾಗ್ಲಿ ಕಳ್ಕೊಳ್ಳೋದಾಗ್ಲಿ ಮಾಡಬೇಡಿ. ಮೇಡಮ್ ಹೇಮಾವತಿ ಮೇಡಮ್ ಇದು ಹೇಳಿ, ಗೊತ್ತಾಯ್ತಾ ಮೇಡಮ್ ಕರದ್ರೇಖನಾಧಿಪತಿ? ರೇಖಣ ಅಂದ್ರೆ ಒಂದು ಲಗ್ನನ 3 ಭಾಗ ಮಾಡ್ತೀವಿ, ಆಯ್ತಾ? ಈ ಕರದ್ರೇಖಣ 10 ಡಿಗ್ರಿ ಒಳಗಿದ್ರೆ 8ನೇ ಭಾವಾಧಿಪತಿನೇ ಕರದ್ರೇಖಣಾಧಿಪತಿ. 10ರಿಂದ 20 ಡಿಗ್ರಿ ಒಳಗಿದ್ರೆ 12ನೇ ಭಾವಾಧಿಪತಿನೇ ಕರದ್ರೇಖಣಾಧಿಪತಿ. ಯಾಕಂದ್ರೆ ಈ 12 ಏನಾಗುತ್ತೆ, 8ನೇ ಮನೆಯಿಂದ 5ನೇ ಮನೆ ಆಗುತ್ತೆ. 10ರಿಂದ 30 ಡಿಗ್ರಿ ಇದ್ರೆ 4ನೇ ಭಾವಾಧಿಪತಿನೇ ಕರದ್ರೇಖಣಾಧಿಪತಿ. ಯಾಕೆಂದ್ರೆ ಅದು 8ನೇ ಮನೆಯಿಂದ 9ನೇ ಮನೆ ಆಗುತ್ತೆ. ಅಂದ್ರೆ 8ನೇ ಮನೆ ಇಂದ 12ನೇ ಭಾವ, ಲಗ್ನದಿಂದ 12ನೇ ಭಾವ 5ನೇ ಭಾವ ಆಗುತ್ತೆ. ಮತ್ತೆ 4ನೇ ಲಗ್ನದಿಂದ 4ನೇ ಭಾವ ವ್ಯಯಭಾವದಿಂದ 5ನೇ ಭಾವ ಆಗುತ್ತೆ. ಸೊ ಅದಕ್ಕೆ ಇದು ಡಿಗ್ರಿ ಇರೋದು 17 ಡಿಗ್ರಿ 54 ನಿಮಿಷ. ಅಂದ್ರೆ 2ನೇ ರೇಖಣದಲ್ಲಿದೆ ಲಗ್ನ. ಯಾರು ಕರದ್ರೇಖಣಾಧಿಪತಿ? 8ನೇ ಮನೆ. ಪೂಜಾ. ಓಕೆ, ಪೂಜಾ. ಯಾಕಂದ್ರೆ 10 ಡಿಗ್ರಿ ಒಳಗಿದ್ರೆ ಗುರು ಕರದ್ರೇಖಣಾಧಿಪತಿ ಆಗುತ್ತೆ. ಇದು ಬಂದು 2ನೇ ರೇಖಣದಲ್ಲಿರೋದ್ರಿಂದ ಲಗ್ನ. ಪೂಜಾ ಕರದ್ರೇಖಣಾಧಿಪತಿ. ಪೂಜನ ದೃಷ್ಟಿ ಶನಿ ಮೇಲಿದೆ, ಹೌದಾ? ಇದೆಯೇ ಇಲ್ವಾ? ಹೌದು ಸರ್. ಇದೆ. ಹಂಗಾಗಿ ಅವಾಗ ಬಾಧಕಾಧಿಪತಿ ಎಫೆಕ್ಟ್ ಕೊಡ್ತದೆ ಹೊರತು ಬಾಧಕಾಧಿಪತಿ ಆದ ತಕ್ಷಣನೇ ಅದು ದೃಷ್ಟಿ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಮುಖ್ಯವಾಗಿ ಫಂಕ್ಷನಲ್ ಬೆನಿಫಿಟ್ ಅನ್ನ ನೋಡ್ಬೇಕು. ಗುರುಗುನು ಫಂಕ್ಷನಲ್ ಬೆನಿಫಿಟ್ ಇಲ್ವಾ ಅನ್ನೋದು ಬಹಳ ಮುಖ್ಯ. ಆದ್ರೆ ಗುರುಗೆ ಎಕ್ಸೆಪ್ಷನ್ ರೂಲ್ ಏನಿದೆ, ಗುರು ದೃಷ್ಟಿ ಯಾವಾಗ್ಲೂ ಶುಭನೇ ಅಂತ ಇರೋದ್ರಿಂದ ಅವಾಗ ಅದು ಫಂಕ್ಷನಲ್ ಬೆನಿಫಿಟ್ ಆಗಿದ್ರು ತೊಂದರೆ ಇಲ್ಲ. ಆದ್ರೆ ಶನಿ ಬಂದು ಫಂಕ್ಷನಲ್ ಬೆನಿಫಿಟ್ ಹಾಗಾಗಿ ಶನಿ ದೃಷ್ಟಿ 3ನೇ ದೃಷ್ಟಿ ಕೆಟ್ಟದೇನಲ್ಲ. ಸೊ ಎಲ್ಲಿಗೆ ಬರ್ತಿದೀವಿ ನಾವು ಅಂದ್ರೆ, ನಾವು ಲಗ್ನ ಭಾವದ ಬಗ್ಗೆ ಬರ್ತಾ ಇದ್ವಿ. ಇಲ್ಲಿ 3 ವಿಚಾರಗಳನ್ನ ನೀವು ತಿಳ್ಕೋಬೇಕು. ಈಗ ನಿಮ್ಗೆ ಒಂದು ಯೋಗದ ಬಗ್ಗೆ ಹೇಳ್ತೀನಿ. ಒಂದು ಯೋಗ, ಮಹಾಭಾಗ್ಯ ಯೋಗ ಅಂತ ಕೇಳಿದಿರಾ? ಮಹಾಭಾಗ್ಯ ಯೋಗ, ಮಹಾಯೋಗ ಅಂತ ಮೊನ್ನೆ ಹೇಳಿದ್ದೆ. ಯಾವಾಗ ಹೇಳಿದ್ದೆ ಮಹಾಯೋಗ ಅಂತ ಹೇಳಿ? ಕ್ಲಾಸ್ ನಾವು ರಿವೈಸ್ ಮಾಡ್ತಾ ಇರ್ಬೇಕು. ನಾನು ಏನ್ ಮಾಡ್ತೀನಿ, ಈ ತರ ಒಂದು ಪ್ರಶ್ನೆ ಕೇಳಿದಾಗ ಇನ್ನೊಂದು ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಚಾರ ಬಂತು, ಐ ವಿಲ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್. ಇದು ಮಹಾಯೋಗ ಅಂತ ಹೇಳಿದ್ದೆ. ಅವಯೋಗ್ಯ ಟೈಮಲ್ಲಿ ಹೇಳಿದ್ರು ಗುರುಗಳೇ ಮಹಾಯೋಗ ಅಂತ. ಸರ್ ಭಾವ ಪರಿವರ್ತನೆ ಆಗೋದು, ಭಾವನೆಗಳು ಪರಿವರ್ತನೆ ಆಗೋದಕ್ಕೆ ಭಾವನೆ ಪರಸ್ಪರ ಭಾವನೆ ಪರಿವರ್ತನೆ ಆಗೋದಕ್ಕೆ ಮಹಾಯೋಗ ಅಂತ ಹೇಳಿ. ಅಂದ್ರೆ ಯೋಗಿ ಸಹಯೋಗಿ, ಸಹಯೋಗಿ ಯೋಗಿ ನಕ್ಷತ್ರದಲ್ಲಿ, ಯೋಗಿ ಸಹಯೋಗಿ ನಕ್ಷತ್ರದಲ್ಲಿ ಇದ್ರೆ ಹೈಯರ್ ಯೋಗ ಕೊಡುತ್ತೆ ಅಂತ ಹೇಳಿದ್ದೆ. ಮಹಾಯೋಗ ಅಲ್ಲ. ಮಹಾಯೋಗ ಹೇಳಿದ್ದು ಹೇಮಾವತಿ ಮೇಡಮ್ ಅವ್ರು ಹೇಳ್ದಂಗೆ ತಪ್ಪಾದ್ರೆ ತೊಂದರೆ ಇಲ್ಲ. ಅಂದ್ರೆ ಶುಭ ಅಧಿಪತಿಗಳು 1, 2, 4, 5, 5, 7, 9, 10, 11 ಲಾರ್ಡ್ಸ್ ಪರಸ್ಪರ ಪರಿವರ್ತನೆ ಆದಾಗ ಮಹಾಯೋಗ ಅಂತ ಹೇಳಿದ್ರಿ ಸರ್. ವಂಡರ್ಫುಲ್. ಹಿಂಗೆ ಪಿಕಪ್ ಮಾಡ್ಕೊಂಡ್ಬಿಟ್ರೆ ನನಗೆ ಬಹಳ ಈಸಿ. ವೆರಿ ಗುಡ್. ಸೊ ಅದು ಮಹಾಯೋಗ. ಈಗ ನಾನು ಹೇಳ್ತಿರೋದು ಮಹಾಭಾಗ್ಯ ಯೋಗ. ಇದು ಗೊತ್ತಾ? ಗೊತ್ತಿಲ್ಲ ಸರ್. ಮಹಾಭಾಗ್ಯ ಯೋಗ ಎಲ್ಲರೂ ಬರ್ಕೊಳ್ಳಿ. ಪುರುಷ ಜನನ ಆಗಿರ್ಬೇಕು.
ಒಂದು ಕಂಡೀಷನ್ ಪುರುಷರಿಗೆ ಇದು ಪುರುಷ ಜನನ ಹಗಲಿನಲ್ಲಿ ಜನನ ಆಗಿರ್ಬೇಕು. ಒಂದು ಪುರುಷ ಜನನ ಕಂಡೀಷನ್. ನಂಬರ್ 2 ಎರಡನೇ ಕಂಡೀಷನ್ ಜನನ ಹಗಲಲ್ಲಾಗಿರ್ಬೇಕು. ಲಗ್ನ ಸೂರ್ಯ ಚಂದ್ರ ಅಂದ್ರೆ ಲಗ್ನ ಅಲ್ಲ ಲಗ್ನ ಕರೆಕ್ಟ್. ಲಗ್ನ ಸೂರ್ಯ ಚಂದ್ರ ಇವು ಬೆಸರಾಶಿಯಲ್ಲಿರ್ಬೇಕು. ಎಲ್ಲಿರ್ಬೇಕು? ಬೆಸರಾಶಿಯಲ್ಲಿರ್ಬೇಕು. ಬರೀ ಗಂಡಿಗೆ ಮಾತ್ರನಾ ಇದು? ಹೆಣ್ಣಿಗಿಲ್ವಾ? ಹೆಣ್ಣಿಗೂ ಇದೆ. ಹೆಣ್ಣಿಗೆ ಏನ್ ಕಂಡೀಷನ್? ಸ್ತ್ರೀ ಜನನ ಎರಡನೇ ಕಂಡೀಷನ್ ರಾತ್ರಿಯಲ್ಲಿ ಜನನ ಆಗಿರ್ಬೇಕು. ಲಗ್ನ ಸೂರ್ಯ ಚಂದ್ರ ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ಮ್ಯೂಟ್ ಮಾಡಿ ಒಂದ್ 2 ಸೆಕೆಂಡ್ ಆದ್ಮೇಲೆ ಮಾತಾಡಿ. ಮ್ಯೂಟ್ ಮಾಡಿದ ತಕ್ಷಣ ಮಾತಾಡಿದ್ರೆ ಅದು ಕಟ್ ಆಗ್ಬಿಡ್ತದೆ ಮೊದಲು ವರ್ಡ್. ಓಕೆ, ಸೊ ವೆರಿ ಗುಡ್. ಏನಂತ ಇದಕ್ಕೆ ನೋಡಿ, ಒಂದು ಕಡೆ ನಿಮಗೆ ಯೋಗಗಳನ್ನು ಹೇಳ್ತಾ ಇದ್ದೀನಿ ನಾನು. ಆ ಪರಿಸ್ಥಿತಿಗೆ ತಕ್ಕಂಗೆ ಯೋಗಗಳು ಅಂದ್ರೆ ಈ ಜಾತಕ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಬೇಸಿಕ್ಸ್ ನ ನಾವ್ ಹೆಂಗೆ ಕಲಿತೀವಿ ಅಂತ, ಇದು ನಮ್ಮ ಇಂಟೆನ್ಷನ್. ಸೊ ಮಹಾಭಾಗ್ಯ ಯೋಗಗಳ ಬಗ್ಗೆ ಬಂದಾಗ ಯೋಗಗಳ ಬಗ್ಗೆ ಹೇಳೋಣ, ದೃಷ್ಟಿಗಳ ಬಗ್ಗೆ ಬಂದಾಗ ದೃಷ್ಟಿಗಳ ಬಗ್ಗೆ ಹೇಳೋಣ, ರಾಶಿಗಳ ಸ್ವಭಾವ ಬಂದಾಗ ಸ್ವಭಾವ ಬಗ್ಗೆ ಹೇಳೋಣ, ತತ್ವಗಳು ಬಂದಾಗ ತತ್ವ ಬಗ್ಗೆ ಹೇಳೋಣ. ಅದನ್ನೆಲ್ಲ ನೋಟ್ ಮಾಡಿಸ್ಬೇಕು. ನಾನು ಎಷ್ಟು ನಿಧಾನ ಬೇಕು ಅಷ್ಟು ನಿಧಾನ ಮಾಡ್ತೀನಿ, ಆಯ್ತಾ? ನೀವು ಬರ್ಕೋಬೇಕು. ನಾನು ಫಾಸ್ಟ್ ಮಾಡಿದ್ರೆ ನಿಮಗೆ ಬ್ರೇಕ್ ನಿಮ್ ಕೈಲಿ ಕೊಟ್ಟಿದ್ದೀನಿ, ನೀವು ಬ್ರೇಕ್ ಹಾಕ್ಬೇಕು. ಈಗ ಏನಂತ ಹೇಳಿದೆ? ಮಹಾಭಾಗ್ಯ ಯೋಗ ಹೇಳಿದೆ. ಅಂದ್ರೆ ಇಲ್ಲಿ ಯಾವ 3 ವಿಚಾರಕ್ಕೆ ಇಂಪಾರ್ಟೆನ್ಸ್ ಇದೆ? ಯಾವ 3 ವಿಚಾರಕ್ಕೆ ಇಂಪಾರ್ಟೆನ್ಸ್ ಬಂತಿಲ್ಲಿ? ಸೂರ್ಯ ಚಂದ್ರ. ಇನ್ನೊಂದ್ಸರಿ. ಲಗ್ನ ಸೂರ್ಯ ಚಂದ್ರನಿಗೆ. ಲಗ್ನ ಸೂರ್ಯ ಚಂದ್ರ ಈ 3 ಕಂಡೀಷನ್ ಹೇಳಿ. ಪುರುಷ ಜನನ ಆಗಿರ್ಬೇಕು, ಅಂದ್ರೆ ಪುರುಷನಾದ್ರೆ ಪುರುಷ ಜನನ ಆಗಿರ್ಬೇಕು, ಹಗಲಲ್ಲಾಗಿರ್ಬೇಕು, ಮತ್ತು ಸೂರ್ಯ ಲಗ್ನ ರವಿ ಲಗ್ನ ಮತ್ತೆ ಚಂದ್ರ ಬಂದು ಬೆಸರಾಶಿಯಲ್ಲಿ ಇರಬೇಕು. ದಟ್ ಇಸ್ ಫಾರ್ ಮೇಲ್. ಬೆಸರಾಶಿ ಅಂದ್ರೆ ನರರಾಶಿಗಳು. ಎಲ್ಲಾ ಬೆಸರಾಶಿಗಳು ನರರಾಶಿಗಳು, ಕರೆಕ್ಟಾ? ನರರಾಶಿ ಸ್ತ್ರೀ ರಾಶಿ ಇದು ಗೊತ್ತಿದೆ ಅಲ್ವಾ? 1, 3, 5, 7, 9, 11 ಈ ರಾಶಿಗಳು ಬೆಸರಾಶಿ ಅಂತೀವಿ, ಮತ್ತೆ ನರರಾಶಿಗಳು ಅಂತೀವಿ. 2, 4, 6, 8, 10, 12 ಸಮರಾಶಿಗಳು ಅಂತೀವಿ ಮತ್ತು ಸ್ತ್ರೀ ರಾಶಿಗಳು ಅಂತೀವಿ, ಕರೆಕ್ಟಾ? ಸೊ ಸ್ತ್ರೀ ರಾಶಿಯಲ್ಲಿ ಸ್ತ್ರೀ ಜನನ, ರಾತ್ರಿ ಜನನ ಮತ್ತು ಲಗ್ನ ಸೂರ್ಯ ಚಂದ್ರ ಸ್ತ್ರೀ ರಾಶಿಯಲ್ಲಿ ಪುರುಷ ಜನನ ಪುರುಷ ರಾಶಿ ಹಗಲು ರಾತ್ರಿ. ಹಗಲು ಅಂದ್ರೆ ಸರಿ ಸೂರ್ಯ ಅಂದ್ರೆ ಮೇಲ್, ರಾತ್ರಿ ಅಂದ್ರೆ ಚಂದ್ರ ಅಂದ್ರೆ ಫಿಮೇಲ್. ಸೂರ್ಯ ಪುರುಷ ಗ್ರಹ, ಚಂದ್ರ ಸ್ತ್ರೀ ಗ್ರಹ. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯ, ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಈಕ್ವಾಲಿಟಿ ಇದೆ ನೋಡಿ. ಗಂಡು ಹೆಣ್ಣಿಗೆ ಈಕ್ವಾಲಿಟಿ ಇದೆ. ಆಮೇಲೆ ಬಂದವರು ಏನೇನೋ ಹಾಳು ಮಾಡಿದರೆ ಹೊರತು ಸಂಪೂರ್ಣ ಈಕ್ವಾಲಿಟಿ ಇದೆ. ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ಸನಾತನ ಧರ್ಮ. ಸನಾತನ ಧರ್ಮದ ಬಗ್ಗೆ ನೀವು ಕೇಳಿರೋ ಕ್ವಶನ್ ಎಂಟೈರ್ ನಮ್ಮ ಕೋರ್ಸ್ ಪೂರ್ತಿ ನಿಮ್ಗೆ ಅವಾಗ ಹೇಳ್ತಾ ಇರ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಡಿವೈಡ್ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮನ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಕ್ಕೆ ಇರೋದು ಒಂದೇ ಒಂದು ಜಾಗ, ಅದು ಎಲ್ಲಿ ಅಂದ್ರೆ ಅಸ್ಟ್ರಾಲಜಿ. ಸೈಂಟಿಫಿಕ್ ಅಂಡ್ ಪ್ರಾಕ್ಟಿಕಲ್ ಆಗಿ ನಾವು ಅಸ್ಟ್ರಾಲಜಿ ಮಾತ್ರ ಪ್ರೂವ್ ಮಾಡಬಹುದು. ಯಾವುದೇ ದೇಶದವ್ರ ಮುಂದೆ ನೀವು ಏನು ನಿಶ್ಚಲವಾಗಿ ವಾದ ಮಾಡಿ ತೋರಿಸೋದಕ್ಕೆ ಸಾಧ್ಯ ಇರೋದು ಅಸ್ಟ್ರಾಲಜಿಲಿ ಮಾತ್ರ. ಓಕೆನಾ? ಈಗ ಕಮಿಂಗ್ ಟು ದ ಪಾಯಿಂಟ್ ಸರ್. ಹೇಳಿ. ಅಂದ್ರೆ ನಿಮ್ ಶಿವ ಕಣ್ತರಿತಾನೆ ಗ್ಯಾರಂಟಿ? ಅಂದ್ರೆ ಏನ್ ಮೇಡಮ್ ಏನೋ ಕಾಂಪ್ಲಿಮೆಂಟ್ಸ್ ಇದೆ? ಅಲ್ಲ ಸರ್, ನೀವೆಲ್ಲ ಹೇಳಿದ್ಮೇಲೆ, ಸನಾತನ ಧರ್ಮ ಹೇಳಿದ್ಮೇಲೆ ನಿಮ್ ಶಿವ ನೀವು ಮಲ್ಕೊಂಡ್ಗೇನೋ ಕಣ್ ಮುಚ್ಚೇನೋ ಕಣ್ ತೆರೆದೇನೋ? ಕಣ್ ತೆರೆದಿದ್ದೇನೆ. ಕರೆಕ್ಟ್ ಕರೆಕ್ಟ್. ಕಣ್ ತೆರೆದ್ರೆ ನಾವು ಕಣ್ ತೆರಿತೀವಿ ಗ್ಯಾರಂಟಿ.
ಇಲ್ಲೇ ಅವ್ರು ಖಂಡಿತವಾಗ್ಲು ಅವ್ರ ಕಣ್ ತೆರೆಸ್ಬೇಕು. ನಾವು ಎಲ್ಲರೂ ಮಲ್ಕೊಂಡಿರೋವ್ರೆ, ಇನ್ನು ಬೇರೆ ಇನ್ನು ಜಾಗೃತಾವಸ್ಥೆಗೆ ಹೋಗಿಲ್ಲ. ಅದನ್ನ ನೀವು ಕಣ್ ಇಲ್ಲ ತೆರೆಸ್ತೀರಾ ಇಲ್ಲ ಗ್ಯಾರಂಟಿ. ಇಲ್ಲ ಎಲ್ಲ ಜಾಗೃತಿಯಲ್ಲಿದ್ದಾರೆ. ನಾನು ಏನಪ್ಪಾ ಇವತ್ತು ಟ್ರಾವೆಲಿಂಗ್ ಅಲ್ಲಿ ಫ್ರೀ ಆಗುತ್ತೆ ಇಲ್ವಾ ಕ್ಲಾಸ್ ಅನ್ಕೊಂಡ್ರೆ ಎಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಬಹಳ ಖುಷಿ ಆಗ್ತಿದೆ ನಮ್ಗೆ. ನೆಕ್ಸ್ಟ್ ಕಮಿಂಗ್ ಟು ಏನಕ್ಕೆ ಮಹಾಭಾಗ್ಯ ಯೋಗ ಹೇಳಿದೆ ಅಂದ್ರೆ, ಯಾವ ವ್ಯಕ್ತಿಯ ಜಾತಕದಲ್ಲಿ ಲಗ್ನಾಧಿಪತಿ ಸೂರ್ಯ ಚಂದ್ರರು ತುಂಬಾ ಉತ್ತಮ ಸ್ಥಿತಿಯಲ್ಲಿರ್ತಾರೆ, ಆ ವ್ಯಕ್ತಿ ಖಂಡಿತವಾಗ್ಲೂ ಮಹಾನ್ ವ್ಯಕ್ತಿ ಆಗ್ತಾರೆ. ಹಾಗಾಗಿ ಇದು ನಮ್ಮ ಏನು ನಮ್ಮ ಪಾರ್ಟಿಸಿಪೆಂಟೇ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ ನಾನಿವತ್ತು ವಿಶ್ಲೇಷಣೆ ಮಾಡಿ ಅಂತ ಅವ್ರು ಕೇಳ್ಕೊಂಡ್ರು, ಅದನ್ನ ನಾನು ಹಾಕಿದ್ದೀನಿ. ಜನನ ನಿಮಗೆ ಗೊತ್ತಲ್ಲ, 1997. ಈಗ ಆ ವ್ಯಕ್ತಿಗೆ ವಯಸ್ಸೆಷ್ಟು? ಎಷ್ಟು ಈಗ ವಯಸ್ಸು ಆ ವ್ಯಕ್ತಿಗೆ? 28 ಗುರುಗಳೇ. 28ನೇ ಜನ್ಮದಿನ ಆಚರಿಸ್ಕೊಂಡಿದ್ದಾರೆ. ಈಗ ನಾನು 28ನೇ ಜನ್ಮದಿನ ಆಚರಿಸ್ಕೊಂಡಿದ್ದಾರೆ. ಆಯ್ತಾ? ಅವರು 28ನೇ ಜನ್ಮದಿನ ಆಚರಿಸ್ಕೊಂಡು ನಾವು ಜನ್ಮದಿನ ಹೆಂಗ್ ಆಚರಿಸ್ಬೇಕು ಅಂತ ನಿಮಗೆ ಇದೊಂಚೂರು ಅನಾಲಿಸಿಸ್ ಮಾಡಾದ್ಮೇಲೆ ಹೇಳ್ತೀನಿ. ನೀವು ಇಂಗ್ಲಿಷ್ ಡೇಟ್ ಅಲ್ಲಿ ದಯಮಾಡಿ ಇನ್ಮೇಲೆ ಜನ್ಮದಿನ ಆಚರಿಸ್ಕೋಬಾರ್ದು. ನಮ್ಮ ಹೇಮಾವತಿ ಅವರು ಮೇಡಮ್ ಹೇಳ್ದಂಗೆ ಎಲ್ಲರಿಗೂ ಕಣ್ ತೆರೆದಿದೆ, ಶಿವ ಕಣ್ ತೆರೆದಿರೋದ್ರಿಂದ ದಯಮಾಡಿ ನಾನು ನಿಮ್ಗೆ ಮೆಥಡ್ ಹೇಳ್ಕೊಡ್ತೀನಿ, ಅದನ್ನು ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವು ಜನ್ಮದಿನನ ಆಚರಿಸ್ಕೋಬೇಕು. ನೀವಷ್ಟೇ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿ, ನಿಮ್ಮ ಅಜ್ಜಿ ತಾತದಿಂದ ಅಪ್ಪ ಅಮ್ಮ, ನೀವು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅತ್ತೆ ಮಾವ, ಎಲ್ಲರೂ, ಭಾವ ಮೈದ ಎಲ್ಲ ಸೇರ್ಕೊಂಡು ನೀವು ಅದೇ ರೀತಿ ಆಚರಿಸ್ಬೇಕು. ಅದಕ್ಕೆ ಹಿಂದೂ ಕ್ಯಾಲೆಂಡರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹಿಂದೂ ಕ್ಯಾಲೆಂಡರ್ ಆಪ್ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರಬೇಕು. ಆಂಡ್ರಾಯ್ಡ್ ಫೋನ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು ಮಾತ್ರ ಯಾರತ್ರನಾರು ಆಪಲ್ ಫೋನ್ ಇದ್ರೆ ಸ್ವಲ್ಪ ಅದರಲ್ಲಿ ಡೌನ್ಲೋಡ್ ಆಗಲ್ಲ. ಹಿಂದೂ ಕ್ಯಾಲೆಂಡರ್, ಓಕೆನಾ? ಮೋಸ್ಟ್ಲಿ ಇದು ಅರ್ಥ ಆಯ್ತು ಅನ್ಕೋತೀನಿ. ಸೊ ಹಾಗಾಗಿ ಈ ವ್ಯಕ್ತಿಯ ಲಗ್ನಾಧಿಪತಿ ಸೂರ್ಯ ಚಂದ್ರರು ತುಂಬಾ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಹೌದಾ ಇಲ್ವಾ? ಹೌದು ಸರ್. ಹೌದು ಗುರುಗಳೇ. ಯಾಕೆಂದ್ರೆ ಶುಕ್ರ ಸ್ವಕ್ಷೇತ್ರದಲ್ಲಿ ಲಗ್ನದಲ್ಲೇ ಇದೆ ಮತ್ತು ಕೇಂದ್ರದಲ್ಲಿದೆ. ಸೊ ಈ ಕುಜಾದಿ ಪಂಚಗ್ರಹಗಳು ಕೇಂದ್ರದಲ್ಲಿ ಸ್ವಕ್ಷೇತ್ರ ಸ್ಥಿತರಾದ್ರೆ ಅಥವಾ ಉಚ್ಚಕ್ಷೇತ್ರ ಸ್ಥಿತರಾದ್ರೆ ಏನಂತ ಹೇಳ್ತಾರೆ? ಪಂಚಮಹಾಪುರುಷ ಯೋಗ. ವೆರಿ ಬ್ಯೂಟಿಫುಲ್. ಯಾವ ಪಂಚಮಹಾಪುರುಷ ಯೋಗ ಈಗ ಇದೆ? ಶುಕ್ರ ಮಾಳವ್ಯ ಯೋಗ. ಮಾಳವ್ಯ ಯೋಗ. ಕುಜ ತನ್ನ ಸ್ವಕ್ಷೇತ್ರ ಉಚ್ಚಕ್ಷೇತ್ರದಲ್ಲಿ ಇದ್ದು ಕೇಂದ್ರ ಆದ್ರೆ ಅದು ಅವಾಗ ರುಚಕ ಯೋಗ ಆಗುತ್ತೆ. ಪಂಚಮಹಾಪುರುಷ ಯೋಗ ಅಂತ ಬರ್ಕೊಂಡ್ಬಿಡಿ. ಪಂಚಮಹಾಪುರುಷ ಯೋಗಗಳು ಆಗದು ಬರೀ ಕುಜಾದಿ ಪಂಚಗ್ರಹಗಳಿಂದ, ಅಂದ್ರೆ ಮಂಗಳ, ಬುಧ, ಗುರು, ಶುಕ್ರ, ಶನಿ, ಈ ಗ್ರಹಗಳಿಂದ. ಇದಕ್ಕೆ ಯಾರಿಗಾರು ಪ್ರಶ್ನೆ ಇದೆಯಾ, ಯಾಕೆ ಈ ಗ್ರಹಗಳಿಂದ ಮಾತ್ರ ಆಗುತ್ತೆ ಅಂತ? ಯಾಕೆ ಸೂರ್ಯಚಂದ್ರರು ಗ್ರೇಟ್ ಅಲ್ವಾ? ಕುಜಾದಿ ಪಂಚಗ್ರಹಗಳು ಗ್ರೇಟಾ? ಪಂಚಮಹಾಪುರುಷ ಯೋಗ ಕುಜಾದಿ ಪಂಚಗ್ರಹಗಳಿಂದ ಮಾತ್ರ ಆಗ್ತಾ ಇದೆ. ಯಾಕೆ? ಸೂರ್ಯಚಂದ್ರ ತಾನೆ ಪ್ರಿನ್ಸ್ಲಿ ಪ್ಲಾನೆಟ್ಸ್ ಯಾವುದು? ನವಗ್ರಹಗಳಲ್ಲಿ ಸೂರ್ಯ ಮತ್ತೆ ಚಂದ್ರ. ಬಟ್ ಸೂರ್ಯಚಂದ್ರರಿಂದ ಪಂಚಮಹಾಪುರುಷ ಯೋಗ ಆಗಲ್ಲ, ಕುಜಾದಿ ಪಂಚಗ್ರಹಗಳಿಂದನೇ ಆಗುತ್ತೆ. ಯಾಕೆ? ಸೂರ್ಯ ಚಂದ್ರ ವಕ್ರತ್ವ ಇರಲ್ಲ ಸೂರ್ಯಚಂದ್ರನಿಗೆ. ವಕ್ರತ್ವ ಇರ್ಬೇಕು ಅಂತಿಲ್ವಲ್ಲ? ನೀವು ಪಂಚಮಹಾಪುರುಷ ಯೋಗ ಆಗ್ಬೇಕು ಅಂದ್ರೆ ವಕ್ರತ್ವ ಇರ್ಬೇಕಾ? ಗುರುಗಳೇ, ಸೂರ್ಯಚಂದ್ರ ಅಸ್ತರಾಗುದಿಲ್ಲ. ಹೌದು, ಅವ್ರ ಅಸ್ತ ಆಗಲ್ಲ. ಅದೆಲ್ಲ ಪಾಸಿಟಿವ್ ಪಾಯಿಂಟ್ ಹೇಳ್ತಾ ಇದ್ದೀರಿ. ಹಂಗಿದ್ಮೇಲೆ ಪಂಚಮಹಾಪುರುಷ ಯೋಗ ಯಾಕೆ ಸೂರ್ಯಚಂದ್ರರಿಗಿಲ್ಲ, ಕುಜಾದಿ ಪಂಚಗ್ರಹಗಳಿಗಿದೆ? ರಾಹುಕೇತು ಎಲ್ಲ ಎರಡೆರಡು ಮನೆ ಇದೆ ಅವರಿಗೆ. ಅದರಿಂದ ಅದ ತಪ್ಪೇನು, ಅಪರಾಧ ಏನು? ಅವ್ರಿಗೆ ಎರಡು ಮನೆ ಅಧಿಪತಿ ಇಲ್ಲ ಅಂದ್ರೆ ಅದು ಪಂಚಮಹಾಪುರುಷ ಯೋಗ ಆಗ್ಬಾರ್ದಾ? ನೀವೆಲ್ಲ ಆನ್ಸರ್ ಮಾಡ್ತಿರೋದು ನನಗೆ ಖುಷಿ, ನೀವು ಪಾರ್ಟಿಸಿಪೇಟ್ ಮಾಡೋದೇ ಖುಷಿ. ನಾನು ನಿಮ್ಮಿಂದ ಆನ್ಸರ್ ತೆಗಿಯಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಕ್ಲೂ ಕೊಡ್ತೀನಿ, ಹೇಳಿ. ಕುಜಾದಿ ಪಂಚಗ್ರಹಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ಏನ್ ರೆಪ್ರೆಸೆಂಟ್ ಮಾಡ್ತದೆ ಕುಜಾದಿ ಪಂಚಗ್ರಹಗಳು?
ಮತ್ತು ಅವ್ರ ಸ್ವಂತ Correct. ಮನೆಯಲ್ಲೇ ಇರ್ತಾರಂತ. ಆ? ಸ್ವಂತ ಮನೆ ಇರ್ತಾರೆ. ಬುಧ ಮಾತ್ರ ಒಂದ್ ಸ್ವಂತ ಮನೇಲಿ ಹುಚ್ಚಾಗ್ತಾನೆ, ಉಳಿದ ಎಲ್ಲ ಬೇರೆ ಬೇರೆ ಮನೇಲಿ ಹುಚ್ಚಾಗ್ತಾನೆ. ಇಲ್ಲ ಅದೆಲ್ಲ ಕಾರಣ. ಒಳ್ಳೇದು, ನೀವು ಆನ್ಸರ್ ಏನೊಂದು ಆನ್ಸರ್ ತಂಡವ್ರಿಗೆ ಒಂದೊಂದೇ ಮನೆ ಗುರುಗಳೇ, ಇನ್ ಎಲ್ಲಾ ಗ್ರಹಗಳಿಗೂ ಎರಡೆರಡು ಮನೆ. ಅಲ್ಲ ಅದಲ್ಲ Sir, ಮೇಡಮ್, ರವಿ- ನಂದು ಸರ್ ಈಗ ರವಿ ಹಿಂಗೆ ಯೋಚನೆ ಮಾಡಿ, ನಾನು ಯೋಚನೆ ಮಾಡೋ ರೀತಿ ಹೇಳ್ತೀನಿ. ಈಗ ಕುಜಾದಿ ಪಂಚಗ್ರಹಗಳು ಪಂಚಮಹಾಪುರುಷ ಯೋಗ ಕೊಡ್ತಾರೆ. ಪಂಚಮಹಾಪುರುಷ ಯೋಗ ಅಂದ್ರೆ ರಾಜಯೋಗ. ಅದು ಅಂದ್ರೆ ಏನು ದೊಡ್ಡ ರಾಜನೋ ಮಹಾರಾಜನೋ ಚಕ್ರವರ್ತಿನೋ ಆಗತರ ಯೋಗ, ಅದು ಕರೆಕ್ಟಾ? ಅದು ಆದಾಗ ಯೋಗ ಆದಾಗ ಏನೇನೆಲ್ಲ ಸಿಗುತ್ತೆ ಆ ವ್ಯಕ್ತಿಗೆ ಅನ್ನೋದು ಒಂದು ಯೋಚನೆ ಮಾಡಿ. ಅದು ಸೂರ್ಯ ಚಂದ್ರನಿಗೂ ಏನು ಅವ್ರಿಗೆ ಈ ಸ್ಟೇಟಸ್ ಇಲ್ಲ, ಬಟ್ ಕುಜಾದಿ ಪಂಚಗ್ರಹಗಳಿಗಿದೆ. ಅಂದ್ರೆ ಈ ಕುಜಾದಿ ಪಂಚಗ್ರಹಗಳ ಹತ್ರ ಏನ್ ಎಕ್ಸ್ಟ್ರಾ ಇದೆ ಸೂರ್ಯ ಚಂದ್ರನ ಹತ್ರ ಇಲ್ದೇ ಇರೋದನ್ನ ನೀವು ಯೋಚನೆ ಮಾಡ್ಬೇಕು. ಸೂರ್ಯ ಚಂದ್ರನ ಹತ್ರ ಇಲ್ದೇ ಇರೋದು ಕುಜಾದಿ ಪಂಚಗ್ರಹಗಳ ಹತ್ರ ಇದೆ. ಅದು ಏನು? ಸೂರ್ಯ ಆತ್ಮಕಾರಕ, ಚಂದ್ರ ಮನಸ್ಕಾರಕ. ಇವ್ರು ಮೆಟೀರಿಯಲಿಸ್ಟಿಕ್ ಇಲ್ಲ ಇವರಿಬ್ರು. ಗುರುಗಳೇ ಗ್ರಹಣ ಆಗೋದಿಲ್ಲ. ಯಾರು ಹೇಳ್ದವ್ರು? ಗ್ರಹಣ ಆಗುತ್ತೆ, ನಮಗ್ ಕಾಣದ ಅಷ್ಟೇ. ನೀವು ಒಂದು ತೆಲುಗು ಫಿಲಂ ನೋಡಿ, ಶುಕ್ರಗ್ರಹಣ ಅಂತ ಅದ್ರಲ್ಲಿ ಹೇಳ್ತಾರೆ. ಗ್ರಹಣ ನಮಗೆ ಎಫೆಕ್ಟ್ ಬರಲ್ಲ ಅಷ್ಟೇ. ಗ್ರಹಣಕ್ಕಿಂತ ಹೆಚ್ಚಾಗಿ ಗ್ರಹ ಯುದ್ಧ ಮತ್ತೆ ಕಂಬಷನ್ ಆಗುತ್ತಲ್ಲ, ಗ್ರಹಣದ ಪ್ರಶ್ನೆ ಅಲ್ಲ. ನಂದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ನಾನು ನಿಮಗೆ ನಿಮ್ಮ ಆನ್ಸರ್ ಬರೆಸ್ಬೇಕು ಅಂತ, ಯಾಕಂದ್ರೆ ನೀವು ಬೇಸಿಕಲಿ ಸ್ಟ್ರಾಂಗ್ ಆಗ್ಲಿ ಅಂತ. ಮೆಟೀರಿಯಲಿಸ್ಟಿಕ್ ಆಗಿ ನಿಮಗೆ ಕುಜಾದಿ ಪಂಚಗ್ರಹಗಳ ಹತ್ರ ಸಿಗುತ್ತಾ, ಇಲ್ಲ ಸೂರ್ಯಚಂದ್ರ ಹತ್ರ ಸಿಗುತ್ತಾ? ಮೆಟೀರಿಯಲಿಸ್ಟಿಕ್. ಬುಧ ವಿಜ್ಞಾನಕಾರಕ, ಗುರು ಜ್ಞಾನಕಾರಕ. ಪಂಚಗ್ರಹ ಮೆಟೀರಿಯಲಿಸ್ಟಿಕ್. ಪಂಚ ಅಂದ್ರಲ್ಲ, ಅದೇ ಹೇಳಿ. ಪಂಚಕ್ಕೆ ಸಂಬಂಧಪಟ್ಟ ಇದೆ 5. ಕುಜಾದಿ ಪಂಚಗ್ರಹಗಳು ಪ್ರತಿಯೊಂದು ಒಂದೊಂದು. ಇಲ್ಲ, ಒಂದ್ ನಿಮಿಷ. ಈಗ ನೀವು ಅಭಿಷೇಕಗಳು ಮಾಡ್ತೀರಿ, ಬೇರೆ ಬೇರೆ ತರ ಅಭಿಷೇಕ. ಯಾವ್ದಾದ್ರು ಅಭಿಷೇಕಗಳು ಯಾವ್ದು ಹೆಸರುಗಳೇನು? ಯಾವ್ಯಾವ ಅಭಿಷೇಕ ಮಾಡ್ತೀರಿ? ಅಭಿಷೇಕ, ಆಮೇಲೆ ಪಂಚಾಮೃತ ಅಭಿಷೇಕ. ಪಂಚಾಮೃತ ಅಭಿಷೇಕ ಮಾಡ್ತೀರಿ. ಏನ್ ಪಂಚಾಮೃತ ಅಭಿಷೇಕ ಇದು ಏನಕ್ಕೆ ಮಾಡ್ಬೇಕು? ಅದ್ರದ್ದು ಹೇಳಿ. ಒಬ್ಬೊಬ್ರು ಪಂಚಭೂತಗಳು. ವೆರಿ ಗುಡ್. ಪಂಚಭೂತಗಳು ಏನ್ ಮಾಡ್ತವೆ? ಒಂದು ಪಂಚಭೂತಗಳು ಪಂಚಭೂತಗಳನ್ನ ನಾವು ಇದ್ ಮಾಡಿದ್ರೆ ಅದನ್ನ ಶಾಂತಿ ಮಾಡ್ಬಿಟ್ಟು ಇನ್ವೋಕ್ ಮಾಡಿ ಶಾಂತಿ ಮಾಡೋದ್ರಿಂದ ಸಮಸ್ಯೆಗಳು ಇಲ್ಲಿ ಭೂಮಿ ಮೇಲಿರೋರಿಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಒಂದು ಓಕೆ, ಅದು ಓಕೆ. ಸಮಸ್ಯೆ ಬಗ್ಗೆ ಮಾತಾಡ್ತಿಲ್ಲ, ಸಮಸ್ಯೆ ಇಲ್ಲ. ಪಂಚಭೂತಗಳ ಸಮಸ್ಯೆ ಇಲ್ಲ. ಶರೀರ ಕೂಡ ಪಂಚಭೂತದಿಂದ ಇರುತ್ತೆ ಒಳಗಡೆ. ಶರೀರವು ಪಂಚಭೂತದಿಂದಾನೇ ಸೇರಿರುತ್ತೆ. ಹೌದು, ವೆರಿ ಗುಡ್. ಪಂಚಭೂತ ಇರುತ್ತೆ. ನಾನು ಪ್ರಶ್ನೆ ಹೇಳಿ. ಪಂಚ ತನ್ಮಾತ್ರೆಗಳು ರಸವನ್ನು ಉತ್ಪತ್ತಿ ಮಾಡುತ್ತದೆ. ಅದು ಓಕೆ. ನಾನು ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಕೇಳ್ತಾ ಇರೋದು, ನೀವು ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಮೆಟೀರಿಯಲಿಸ್ಟಿಕ್ ಲೈಫ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾ? ಗೊತ್ತಿದೆಯಲ್ವಾ ಎಲ್ಲರಿಗೂ? ಮೆಟೀರಿಯಲಿಸ್ಟಿಕ್ ಲೈಫ್ ಎಲ್ಲ ಸುಖಭೋಗಗಳು, ಎಲ್ಲ ಸುಖ, ಏನೇನು ವಸ್ತು ವಾಹನ ಆದಿ ಗೃಹ ಸೌಖ್ಯ, ಅದಕ್ಕೆ ಕನೆಕ್ಟೆಡ್ ಆಗಿ ಹೇಳ್ಬೇಕಂದ್ರೆ ನೀವು ಪಂಚಭೂತ ಜ್ಞಾನ ಪ್ಲಸ್ ಏನು ವಿದ್ಯೆ ಅಂದ್ರೆ ನಾಲೆಡ್ಜ್, ಇಂಟೆಲಿಜೆನ್ಸ್, ವ್ಯವಹಾರ ಜ್ಞಾನ, ಬಿಸಿನೆಸ್, ಈ ತರ. ಮತ್ತೆ ಶುಕ್ರ ಲಕ್ಸುರಿ, ಶನಿ ನಿಮಗೆ ಸೇವಕರು, ಜನ ಸಮೂಹ. ಈಗ ರಾಜಕೀಯದವರಿಗೆಲ್ಲ ಶನಿ ಚೆನ್ನಾಗಿದ್ರೆ ಎಲ್ಲ ಓಟ್ ಹಾಕ್ತಾರೆ. ಸೊ ಆತರ ಅಂದ್ರೆ ಕುಜಾದಿ ಪಂಚಗ್ರಹಗಳು ಪಂಚಭೂತವನ್ನು ರೆಪ್ರೆಸೆಂಟ್ ಮಾಡ್ತವೆ. ನಿಮಗೆ ಜೀವನದಲ್ಲಿ ಪಂಚಭೂತ ಸುಖ. ಈಗ ರಾಜ ಅಂದ್ರೆ ಅವ್ನಿಗೆ ಏನೇನ್ ಬೇಕು? ಅವನಿಗೆ ಸಂಪತ್ತಿರ್ಬೇಕು, ಭೋಗಭಾಗ್ಯಗಳಿರ್ಬೇಕು, ಅಧಿಕಾರ ಇರ್ಬೇಕು, ಅವನಿಗೆ ಚಿನ್ನಾಭರಣಗಳು ಎಲ್ಲ ಇರ್ಬೇಕು. ಸೊ ಇದು ಸೂರ್ಯ ಚಂದ್ರರಿಂದ ನಿಮಗೆ ಆತ್ಮತೃಪ್ತಿ, ಮನಸ್ಸು ಸಮಾಧಾನ, ಮನಸ್ಸು ಸಂತೋಷ, ಮನಸ್ತೃಪ್ತಿ, ಆತ್ಮತೃಪ್ತಿ ಎಲ್ಲ ಆಗೋದು ಸೂರ್ಯ ಚಂದ್ರದಿಂದ. ಹಂಗಾಗಿ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಮನಃಶಾಂತಿಗೂ ಮನಸ್ತೃಪ್ತಿಗೂ ಸಂಬಂಧ ಇಲ್ಲ. ಮೆಟೀರಿಯಲಿಸ್ಟಿಕ್ ಲೈಫ್ ಇದ್ದವರೆಲ್ಲ ಖುಷಿಯಾಗಿದ್ದಾರೆ.
ನೆಮ್ಮದಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅನ್ನೋದು ಒಂದು ವಿಚಾರ, ಇಲ್ಲ ಅಂತ. ಆದ್ರೆ ಕುಜಾದಿ ಪಂಚಗ್ರಹಗಳಿಂದ ಮಾತ್ರ ನಿಮಗೆ ಏನು ಪ್ರತಿಫಲ ಪಂಚಮಹಾಪುರುಷ ಯೋಗ ಆಗತ್ತೆ. ಅರ್ಥ ಆಯ್ತಾ? ಹಾಗಾಗಿ ಪಂಚಮಹಾಪುರುಷ ಯೋಗ ಯಾಕೆ ಕುಜಾದಿ ಪಂಚಗ್ರಹಗಳಿಗೆ ಅಂದ್ರೆ, ಕುಜ ಅಗ್ನಿ ತತ್ವ, ಬುಧ ಭೂತತ್ವ, ಗುರು ಆಕಾಶ ತತ್ವ, ಶುಕ್ರ ಜಲ ತತ್ವ, ಶನಿ ವಾಯು ತತ್ವ. ಸೊ ಈ ಪಂಚಭೂತಗಳಿಂದನೇ ನಿಮಗೆ ಎಲ್ಲಾ ಪಂಚಭೂತ ಸುಖಗಳು ಸಿಗತ್ತೆ. ಹಾಗಾಗಿ ಈ ಕುಜಾದಿ ಪಂಚಗ್ರಹಗಳು ಇಂದನೇ ಪಂಚಮಹಾಪುರುಷ ಯೋಗ ಆಗೋದು, ಚಂದ್ರರಿಂದ ಅಲ್ಲ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಮುಂದಕ್ಕೆ ಹೋಗ್ಲ ನಾನು? ನೆಕ್ಸ್ಟ್ ಇಲ್ಲಿ ಕುಜ ಕೇಂದ್ರಗತನಾಗಿ ಸ್ವಕ್ಷೇತ್ರ ಉಚ್ಚಕ್ಷೇತ್ರ ಆಗಿದ್ರೆ ಆ ಕೇಂದ್ರ, ಅವಾಗ ರುಚಕ ಯೋಗ. ನಂಬರ್ 1 ಬರ್ಕೊಳ್ಳಿ. ಏನು? ಮಂಗಳ ಅಥವಾ ಕುಜ ಉಚ್ಚ ಅಥವಾ ಸ್ವಕ್ಷೇತ್ರ ಸ್ಥಿತನಾಗಿ ಅದು ಕೇಂದ್ರವಾಗಿರ್ಬೇಕು, ಅವಾಗ ಅದು ರುಚಕ ಯೋಗ ಆಗುತ್ತೆ. ಎರಡನೇದು ಬುಧ ಎಗೇನ್ ಸೇಮ್ ಕಂಡೀಷನ್, ಉಚ್ಚ ಕ್ಷೇತ್ರ ಅಥವಾ ಸ್ವಕ್ಷೇತ್ರನಾಗಿ ಕೇಂದ್ರವಾಗಿರ್ಬೇಕು, ಅವಾಗ ಭದ್ರ ಯೋಗ. ಗುರು ಸ್ವಕ್ಷೇತ್ರ ಸ್ಥಿತನಾಗಿ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರ ಸ್ಥಿತನಾಗಿ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರ ಸ್ಥಿತನಾಗಿ ಕೇಂದ್ರದಲ್ಲಿರ್ಬೇಕು, 1, 4, 7, 10 ಇರ್ಬೇಕು, ಅವಾಗ ಅದು ಹಂಸ ಯೋಗ. ಶುಕ್ರ 1, 4, 7, 10 ಅದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರ ಆಗಿರ್ಬೇಕು, ಅವಾಗ ಅದು ಮಾಳವ್ಯ ಯೋಗ. ಶನಿ 1, 4, 7, 10 ಅದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರ ಆಗಿರ್ಬೇಕು, ಅವಾಗ ಶಶ ಯೋಗ. ಈ 5 ಪಂಚಮಹಾಪುರುಷ ಯೋಗಗಳು. ಪಂಚಮಹಾಪುರುಷ ಯೋಗಗಳ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಗುರುಗಳೇ ತುಂಬಾ ಸ್ಪೀಡ್ ಆಯ್ತು, ಇನ್ನೊಂದ್ಸರಿ ಹೇಳಿ ಗುರುಗಳೇ, ಬರ್ಕೊಂತ ಇದ್ದೆ. ಹೇಳ್ತೀನಿ. ಸ್ಪೀಡ್ಗೆ ನಾನು ಬ್ರೇಕ್ ಹಾಕ್ಬೋದು. ಮೊದಲನೇದು ಕುಜಾದಿ ಪಂಚಗ್ರಹಗಳಲ್ಲಿ ಬರ್ಕೊಂಡ್ಬಿಡಿ. ಕುಜ ಅಥವಾ ಮಂಗಳ, ಬುಧ, ಗುರು, ಶುಕ್ರ, ಶನಿ. ಕಂಡೀಷನ್ ಎಲ್ಲ ಎಲ್ಲದಕ್ಕೂ ಈ ಒಂದೇ ಕಂಡೀಷನ್. ಈ ಗ್ರಹಗಳು 1, 4, 7, 10 ಇರ್ಬೇಕು. ಲಗ್ನದಿಂದ ಚಂದ್ರದಿಂದ ಲಗ್ನದಿಂದ 1, 4 ಅಂದ್ರೆ ಲಗ್ನದಲ್ಲಿರ್ಬೇಕು, ಇಲ್ಲ 4ನೇ ಭಾವದಲ್ಲಿರ್ಬೇಕು, ಇಲ್ಲ 7ನೇ ಭಾವದಲ್ಲಿರ್ಬೇಕು, ಇಲ್ಲ 10ನೇ ಭಾವದಲ್ಲಿರ್ಬೇಕು, ಅಂದ್ರೆ ಕೇಂದ್ರದಲ್ಲಿರ್ಬೇಕು. ಆಯ್ತಾ? ಪ್ಲಸ್ ಆ 1, 4, 7, 10 ಏನಿರ್ತದೆ ಅದು ಆ ಗ್ರಹದ ಸ್ವಕ್ಷೇತ್ರ ಆಗಿರ್ಬೇಕು, ಇಲ್ಲ ಉಚ್ಚ ಕ್ಷೇತ್ರ ಆಗಿರ್ಬೇಕು. ಇಲ್ಲಿ ಶುಕ್ರನಿಗೆ ಏನಾಗಿದೆ? ಶುಕ್ರ ಲಗ್ನದಲ್ಲಿದೆ, ಅಂದ್ರೆ 1ನೇ ಮನೆಯಲ್ಲಿದೆ, ಅದು ಸ್ವಕ್ಷೇತ್ರ ಆಗಿದೆ. ಕೇಂದ್ರಗತರಾಗಿದ್ದಾರೆ ಪ್ಲಸ್ ಸ್ವಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಇದು ಪಂಚಮಹಾಪುರುಷ ಯೋಗ ಆಗಿದೆ. ಹಾಗಾಗಿ ಶುಕ್ರನಿಂದ ಆಗಿರೋದ್ರಿಂದ ಇದಕ್ಕೆ ಮಾಳವ್ಯ ಯೋಗ ಅಂತಾರೆ. ಅದೇ ರೀತಿ ಕುಜನಿಂದ ಆದ್ರೆ ಅದಕ್ಕೆ ರುಚಕ ಯೋಗ. ಕುಜನಿಂದ ಆದ್ರೆ ರುಚಕ ಯೋಗ, ಬುಧನಿಂದ ಆದ್ರೆ ಭದ್ರ ಯೋಗ, ಗುರುವಿನಿಂದ ಆದ್ರೆ ಹಂಸ ಯೋಗ, ಶುಕ್ರನಿಂದ ಆದ್ರೆ ಮಾಳವ್ಯ ಯೋಗ, ಕುಜ ಅಥವಾ ಮಂಗಳನಿಂದ ಆದ್ರೆ ರುಚಕ ಯೋಗ, ಬುಧನಿಂದ ಆದ್ರೆ ಭದ್ರ ಯೋಗ, ಗುರುವಿನಿಂದ ಆದ್ರೆ ಹಂಸ ಯೋಗ, ಶುಕ್ರನಿಂದ ಆದ್ರೆ ಮಾಳವ್ಯ ಯೋಗ, ಶನಿ ಭಗವಾನಿಂದ ಆದ್ರೆ ಶಶ ಯೋಗ. ಹೇಳ್ಬೇಕು ಇನ್ನೊಂದ್ಸರಿ? ಸಾಕ? ಗುರುಗಳ ವಕ್ರ ಆದ್ರೂ ಯೋಗನೇ, ಹೆಂಗಿದ್ರು ಯೋಗ, ಅದ್ರಲ್ಲಿ ಏನಿಲ್ಲ. ವಕ್ರ ಆದ್ರೆ ವಕ್ರೀ ಗ್ರಹಗಳಿಗೆ ರಶ್ಮಿ ಬಲ ಜಾಸ್ತಿ ಇರುತ್ತೆ. ವಕ್ರಿ ಅನ್ನೋದು ನೆಗೆಟಿವ್ ಅನ್ನೋದು ನಮ್ಮ ಶಿವ ಇನ್ಸ್ಟಿಟ್ಯೂಟ್ ಅಲ್ಲಿ ಇಲ್ಲ. ವಕ್ರೀ ಗ್ರಹ ನೆಗೆಟಿವ್ ಆಗಿ ನಾವು ನೋಡಲ್ಲ. ಇನ್ನು ಮುಂದೆ ಎಲ್ಲರೂ ತಗೊಂಡ್ಬಿಡಿ, ಇದೊಂದು ಬರ್ಕೊಂಡ್ಬಿಡಿಬೇಕಾರೆ. ವಕ್ರಿ ಗ್ರಹ ಅದು ನೆಗೆಟಿವ್, ಅದು ನಿಮಗೆ ಗ್ರಾಚಾರ ವಕ್ರಸ್ಥಿತಿ ಅನ್ನೋದು ಪದದಲ್ಲಿ ಈ ವಕ್ರಿ ಅಂದ್ರೆ ಎಲ್ಲ ಅದೇನೇನು ನೆಗೆಟಿವ್ ಆಗಿ ತಗೋತಾರೆ. ವಕ್ರಿ ಗ್ರಹಕ್ಕೆ ರಶ್ಮಿ ಬಲ ಜಾಸ್ತಿ ಇರುತ್ತೆ. ಆಯ್ತಾ? ಷಡ್ಬಲ ಪಾಠ ಮಾಡ್ತೀನಿ ನಾನು, ಅವಾಗ ನಿಮ್ಗೆ ಹೇಳ್ಕೊಡ್ತೀನಿ. ವಕ್ರಿ ಗ್ರಹನ ನೆಗೆಟಿವ್ ಆಗಿ ತಗೋಬಿಡಿ. ವಕ್ರಿ ಇರ್ಲಿ, ರುಜು ಇರ್ಲಿ, ಪಂಚಮಹಾಪುರುಷ ಯೋಗನೆ. ವಕ್ರಿ ಆದ್ರೆ ಏನಂದ್ರೆ ವೆರಿ ಸಿಂಪಲ್, ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ಕೊಟ್ಬಿಡ್ತೀನಿ. ಅವರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಇದ್ಯಾಕೆ ಹಿಂಗೆ, ನೀವ್ಯಾಕೆ ಹಿಂಗೆ, ಅದ್ಯಾಕೆ ಹಂಗೆ, ಇದ್ಯಾಕೆ ಹಿಂಗೆ ಅಂದ್ರೆ
ಸ್ವಲ್ಪ ಡಿಫರೆಂಟ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ಗೆ ಯೋಚನೆ ಮಾಡೋದ್ರಿಂದಾನೇ ರಿಸರ್ಚ್ ಗಳು ಉಂಟಾಗೋದು. ಇಲ್ಲಾಂದ್ರೆ ಇವತ್ತು ಇಷ್ಟು ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗೋದು ಅಂದ್ರೆ ವಕ್ರಿ ಇರುವಾಗ ಜನನಾಗಿರೋರು ಅರ್ಥ ಆಯ್ತಾ. ಯಾರಿಗೆ ಗ್ರಹಗಳು ಹೆಚ್ಚು ವಕ್ರಿಯಾಗಿರ್ತವೆ ಅವರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ನಾರ್ಮಲ್ ಆಗಲ್ಲ. ಅವ್ರು ಯಾರೋ ಹೇಳಿದ್ರ ಅನ್ಕೊಳ್ಳಲ್ಲ. ಅವರು ಕ್ವಶನ್ ಮಾಡಿ ಅದ್ ಯಾಕೆ ತರ್ಕ ಮಾಡಿ ಅದನ್ನ ಜಾಸ್ತಿ ತಿಳ್ಕೊತಾರೆ. ಅದದ್ದು ಸ್ಪೆಷಾಲಿಟಿ ಆಫ್ ವಕ್ರಿ. ಎಲ್ಲ ನಮ್ಮಲ್ಲಿ ವಕ್ರಿ ಅಂದ್ರೆ ಏನು ನೆಗೆಟಿವ್ ತುಂಬಿಟ್ಟಿದಾರಪ್ಪ. ಅದೇನು ಈ ನಾನು ಹೇಳ್ಬಾರ್ದು ಬಿಡಿ. ಹೇಳಿ ಮುಂದಕ್ಕೆ. ನೆಕ್ಸ್ಟ್ ಇದು ಇನ್ನೇನಾದ್ರು ಡೌಟ್ ಇದೆಯಾ ಪಂಚಮಹಾಪುರುಷೋಗದ ಬಗ್ಗೆ? ಗುರುಗಳೇ, ಇದು ಸಿಂಗಲ್ ಆಗಿರ್ಬೇಕಾ ಗ್ರಹ ಅಥವಾ ಯಾವ್ದನ ಜೊತೆ ಇದ್ರೂ ಪರವಾಗಿಲ್ವಾ? ಸಿಂಗಲ್ ಇದ್ರೂ ನಡೀತದೆ, ಜೊತೆ ಇದ್ರೂ ನಡೀತದೆ. ಇಲ್ಲಿ ಚಂದ್ರ ಜೊತೆ ಇದೆ ಆದ್ರೂ ಪಂಚಮಹಾಪುರುಷೋಗ ಇದ್ದೇ ಇದೆ. ಆದ್ರೆ ಗ್ರಹ ಏನಂತಾರೆ ಅಸ್ತಂಗತ ಆಗಿದ್ರೆ ಹೇಳಿ ಏನದು ಗುರುಗಳೇ, ಕೇಂದ್ರ ಭಾವದಲ್ಲಿ ಬುಧ ಮತ್ತೆ ಕುಜ ಇದ್ರೇನು ಪರವಾಗಿಲ್ಲ, ಸ್ವಕ್ಷೇತ್ರ ಇಲ್ದಿರಾ? ಕೇಂದ್ರದಲ್ಲಿ ಇದ್ರೇನೆ ಅದಕ್ಕೆ ಕಂಡೀಷನ್ನೇ. ಅದು ಕೇಂದ್ರದಲ್ಲಿ ಇರ್ಲೇಬೇಕು. ಕಂಡೀಷನ್ ಎರಡು ಕಂಡೀಷನ್. ಸ್ವಕ್ಷೇತ್ರ ಇಲ್ದಿರಾ ಇದ್ರೇನು ಪರವಾಗಿಲ್ವಾ ಅಂತ. ಸ್ವಕ್ಷೇತ್ರ ಇಲ್ದಿದ್ರೆ ಆಗಲ್ಲ ಅಂತ ಹೇಳದ್ನಲ್ಲ. ಎರಡು ಕಂಡೀಷನ್ ಆಗ್ಬೇಕು ಅಂತ ಹೇಳದ್ನಲ್ಲ. ಒಂದು ಕೇಂದ್ರದಲ್ಲಿ ಇರ್ಬೇಕು, ಇನ್ನೊಂದು ಸ್ವಕ್ಷೇತ್ರ ಅಥವಾ ಉಚ್ಚಕ್ಷೇತ್ರ. ಎರಡೂ ಕಂಡೀಷನ್ ಮೀಟ್ ಆದ್ರೆ ಮಾತ್ರ ಅದು ಪಂಚಮಹಾಪುರುಷೋಗ. ಒಂದ್ ಕಂಡೀಷನ್ ಮೀಟ್ ಆದ್ರೆ ಆಗಲ್ಲ. ಕೇಂದ್ರದಲ್ಲೂ ಸಾರಿ ಇದು ದಶೆಯಲ್ಲಿ ಬರ್ತದ ಇಲ್ಲದ್ರೆ ಜೀವನ ಪರ್ಯಂತ ಇರ್ತದ ಪಾಸಿಟಿವ್? ಇದು ಈ ಯೋಗ ಆ ದಶಾಭುಕ್ತಿನೇ ಫಲ ಕೊಡೋದು, ಜೀವನ ಪರ್ಯಂತ ಅಲ್ಲ. ವಸುಮತಿ ಯೋಗ ಅಂತಿದೆ. ವಸುಮತಿ ಯೋಗ, ಪಾರಿಜಾತ ಯೋಗ, ಈ ಯೋಗಗಳು ಜೀವನ ಪರ್ಯಂತ ಯೋಗ ಫಲ ಕೊಡ್ತದೆ. ಆದ್ರೆ ಪಂಚಮಹಾಪುರುಷ ಯೋಗ ಮಾತ್ರ ದಶಾಕಾಲದಲ್ಲೇ ಮಾಡೋದು. ಈಗ ಈ ವ್ಯಕ್ತಿಗೆ ಮಾಳವ್ಯ ಯೋಗ ಬಂದು ಶುಕ್ರ ಮಹಾದಶೆಯಲ್ಲೇ ಯೋಗ ಫಲ ಕೊಡೋದು. ಎಲ್ಲ ಈ ನನಗೆ ಯಾರೋ ಕೇಳಿದ್ರು, ಅವರು ನಾಗರಾಜ್ ಅಂತ ಯಾರೋ ಫೋನ್ ಮಾಡಿದ್ರು. ಅವರು ಅದನ್ನೇ ಹೇಳ್ತಿದ್ರು, ನಮ್ಗೆ ಟೈಮಿಂಗ್ ಆಫ್ ಇವೆಂಟ್ ಅಷ್ಟು ಈಸಿಯಾಗಿ ಮಾಡಕ್ ಬರ್ತಿಲ್ಲ ಅಂತ. ನಿಮಗೆ ಅದೇ ಇಂಪಾರ್ಟೆಂಟ್. ನೀವು ಎಕ್ಸ್ಪರ್ಟ್ ಆಗೋದು ಯಾವಾಗ? ಟೈಮಿಂಗ್ ಈ ಟೈಮಲ್ಲಿ ಇದು ನಡೆಯುತ್ತೆ ಅಂತ ಹೇಳ್ಬೇಕು. ಖಂಡಿತವಾಗಿ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ನೀವು ನಿಮ್ದು ಹಿಂಗೆ ಆಗತ್ರಿ ಅಂತ ಆ ತರ ನಿಮ್ನ ರೆಡಿ ಮಾಡ್ಬೇಕು ಅಂತಾನೆ ನಾನು ಇಷ್ಟು ಕಷ್ಟ ಪಡ್ತಿರೋದು. ಆಯ್ತಾ? ಹೇಳಿ. ಗುರು ಅವಯೋಗ ಆಗಿದ್ದಾನೆ, ಆದ್ರೆ ಗುರು ಹಂಸ ಯೋಗದಲ್ಲಿದೆ ವಕ್ರಿಯಾಗಿ. ಗುರು ಬಂದು ಹಂಸ ಯೋಗ ಇದೆ. ಅವಯೋಗಿ ಆಗಿದ್ದಾಗ ಯಾವ ಭಾವಾಧಿಪತಿ ಆಗಿದ್ದಾನೆ ಗುರು ಅಂದ್ರೆ, ಗುರು ಯಾವ ಭಾವಾಧಿಪತಿ ಆಗಿದ್ದಾನೆ. ಮತ್ತೆ ನಾನು ನಿಮಗೆ ನಿನ್ನೆ ಇದನ್ನ ಮಾಡಿದ್ನಲ್ಲ, ಏನು ಯೋಗಿ ಅವಯೋಗಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ನಲ್ಲ. ಅದರಲ್ಲಿ ಸುಮಾರು ರೂಲ್ಸ್ ಹೇಳಿದ್ನಲ್ಲ. ಅಲ್ಲಿ ಯಾವ್ದಾದ್ರು ಒಂದು ಎಕ್ಸೆಪ್ಷನ್ ರೂಲ್ಸ್ ಅಲ್ಲಿ ಅದು ಅವಯೋಗಿ ಆಗಿದ್ರು ಫೇವರಬಲ್ ಆದ್ರೆ, ಅಂದ್ರೆ ಫೇವರಬಲ್ ಆದ್ರೆ ಅವಯೋಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರೆಕ್ಟಾ? ನಾನು ರೂಲ್ಸ್ ಗಳಲ್ಲಿ ಬರ್ಸಿದ್ದೀನಲ್ಲ ನೆನ್ನೆ. ಅದರಲ್ಲಿ ಕೆಲವು ರೂಲ್ಸ್ ಪ್ರಕಾರ ಅವಯೋಗಿ ಆಗಿದ್ರು ಅದು ಶುಭ ಆಗುತ್ತೆ ಅನ್ನೋದು ನೀವು ಅನಾಲಿಸಿಸ್ ಅಲ್ಲಿ ಕಂಡುಕೊತೀರಾ ಅಂತ ತಿಳ್ಕೊಳ್ಳಿ. ಅವಾಗ ಅವಯೋಗಿದು ಇಶ್ಯೂನು ನಮಗೆ ಹೆಚ್ಚು ಅನುಭವಕ್ಕೆ ಬರಲ್ಲ. ಕರೆಕ್ಟಾ? ಅರ್ಥ ಆಯ್ತಾ ಇಲ್ವಾ? ಹೇಳಿ, ನಾನು ಹೇಳ್ತೀನಿ ಇನ್ನೊಂದ್ಸರಿ. ಈಗ ಗುರುದಶೆ ನಡೀತಾ ಇದೆ, ಗುರು ಅವಯೋಗಿ ಆಗಿದ್ದಾನೆ ಮತ್ತು ಗುರು ಹಂಸ ಯೋಗದಲ್ಲಿದೆ, ಅಂದ್ರೆ ಇದ್ರಲ್ಲಿದೆ. ಅದೇನೆ ನಾನು ಹೇಳ್ತಿರೋದು. ನೀವು ನಿನ್ನೆ ತಾನೇ ನಿಮಗೆ ನಾನು ಏನು ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಲ್ಲಿ ಯೋಗಿ, ಅವಯೋಗಿ, ಸಹಯೋಗಿ, ಅವ್ರ ನಕ್ಷತ್ರದಲ್ಲಿ ಇವ್ರು ಇರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ರೂಲ್ಸ್, ಯೋಗಿ ಯಾರು? ಯೋಗಿ ಗುರು. ಯೋಗಿ ಗುರು ಅಂತೀರಿ, ಯೋಗಿ ಅವಯೋಗಿ ಅಂತೀರಿ? ಇಲ್ಲ, ಅವಯೋಗಿ ಗುರು ಅಂದ್ರೆ ಶುಕ್ರ ನಕ್ಷತ್ರ ಇದೆ, ಶುಕ್ರ ಯೋಗಿ, ಸೌಭಾಗ್ಯ ಯೋಗ. ಸೌಭಾಗ್ಯ ಯೋಗ, ಸೌಭಾಗ್ಯ ಯೋಗದಲ್ಲಿ ಶುಕ್ರ ಯೋಗಿ, ಗುರು ಅವಯೋಗಿ. ಶುಕ್ರ ಯೋಗಿ. ಶುಕ್ರ ಯೋಗಿ ಆದ್ರೆ ಸೆಟ್ ಆಫ್ ಪ್ಲಾನೆಟ್ ಅಲ್ಲಿ ಗುರು ಬರಲ್ಲ ಅಲ್ವಾ? ಯಾರ್ಯಾರು ಬರ್ತಾರೆ? ಆ ಸೆಟ್ ಆಫ್ ಪ್ಲಾನೆಟ್ ಅಲ್ಲಿ ಬರಲ್ಲ. ಒಂದು ಯೋಗಿ ನಕ್ಷತ್ರದಲ್ಲಿ ಅವಯೋಗಿ ಕೂತಿದೆ. ಕರೆಕ್ಟಾ? ನೀವೇನೋ ಹೇಳಿದ್ರಲ್ಲ ಇದು ಸೌಭಾಗ್ಯ ಯೋಗ ಅಂದ್ರೆ ಇದು ಹುಬ್ಬ ನಕ್ಷತ್ರ ಕೂತ್ಕೊಳ್ಳಿ. ಅಲ್ಲ. ಒಂದು ಪ್ರಶ್ನೆ ವೆರಿ ಸಿಂಪಲ್. ಯೋಗಿ ಯಾರು? ಯೋಗಿ ಶುಕ್ರ. ಯೋಗಿ ಶುಕ್ರ. ಗುರು ಯಾವ ನಕ್ಷತ್ರದಲ್ಲಿದೆ?
ಗುರು ಮೂಲ ನಕ್ಷತ್ರ ಇದೆ. ಮೂಲ ಕೇತು ನಕ್ಷತ್ರದಲ್ಲಿ ಇದೆ, ಇರ್ಲಿ ಒಂದು. ನೆಕ್ಸ್ಟ್ ಯಾವ ಲಗ್ನ? ಲಗ್ನ ಕುಂಭ. ಕುಂಭ ಲಗ್ನ. ಕುಂಭ ಲಗ್ನಕ್ಕೆ ಗುರು 2ನೇ ಅಧಿಪತಿ ಮತ್ತು 11ನೇ ಅಧಿಪತಿ, ಕರೆಕ್ಟ್? ದಗ್ಧ ರಾಶಿ ಯಾವುದು? ದಗ್ಧ ಮತ್ತು ತುಲಾ. ಯಾವ್ದು? ಸಿಂಹ ಮತ್ತು ತುಲಾನ? ಕೇಳಲಿಲ್ಲ, ಇನ್ನೊಂದ್ಸರಿ ಹೇಳಿ. ಸಿಂಹ ಮತ್ತು ತುಲಾ ನವಮಿ ತಿಥಿ. ನವಮಿ ತಿಥಿ ಯಾವ್ಯಾವ್ದು? ತುಲಾ ಮತ್ತು ಸಿಂಹ. ನೀವು ಅದು ಕೇಳ್ತಿಲ್ಲ ಸರಿ, ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಪ್ಲೀಸ್. ಸಿಂಹ ಮತ್ತು ತುಲಾ ಇದು ನವಮಿ ತಿಥಿ. ಕುಂಭ ಮತ್ತು ತುಲಾನಾ? ಲಗ್ನ. ತುಲಾ ಒಂದ್ ಮಾತ್ರ ಕೇಳ್ತಾ ಇದ್ದೇನೆ ನನಗೆ, ಇನ್ಯಾವುದೋ ಹೇಳಿ ಅವ್ರು ಕೇಳ್ಸಿದ್ರು ದಯವಿಟ್ಟು ನನಗೆ, ಅದು ಇನ್ನೊಂದು ಅವ್ರು ಯಾರು ಹೇಳ್ತಾರೆ. ಸಿಂಹ ಮತ್ತು ತುಲಾ. ಸಿಂಹ ಮತ್ತು ತುಲಾ ಅಂತಿದ್ದಾರೆ ಸರ್. ಅದೇ ನಾನು ಸಿಂಹ, ನಾನು ಹೇಳ್ದೆ ಫಸ್ಟ್ ಅದನ್ನ, ಸಿಂಹ ಮತ್ತು ತುಲಾ ಅಂತ. ಅದೇ ಯಾಕಂದ್ರೆ ನವಮಿಗೆ ಅದೇ ಬರೋದು. ಆಯ್ತು, ಸಿಂಹ ಮತ್ತು ತುಲಾ ಅಂದ್ರೆ 7ನೇ ಮನೆ ಮತ್ತು 9ನೇ ಮನೆ ದಗ್ಧ ರಾಶಿ ಆಗಿದೆ. ಗುರು 11ರಲ್ಲಿ ಸ್ವಕ್ಷೇತ್ರದಲ್ಲಿದೆ. ಕುಂಭ ಲಗ್ನಕ್ಕೆ ಅಲ್ಲ, ಕುಂಭ ಲಗ್ನಕ್ಕೆ ಹೆಂಗೆ ಪಂಚಮಹಾಪುರುಷ ಯೋಗ ಆಗುತ್ತೆ? ಕೇಂದ್ರದಲ್ಲಿ ಇಲ್ವಲ್ಲ, ಎಲ್ಲಿದೆ ಕೇಂದ್ರದಲ್ಲಿ? ಮೀನ ಲಗ್ನ. ಮೀನ ಲಗ್ನ. ಮೀನ ಲಗ್ನ 6ನೇ ಭಾವ ಮತ್ತು 8ನೇ ಭಾವ ಎರಡು ದಗ್ಧ ರಾಶಿ, ಕರೆಕ್ಟಾ? 6 ಮತ್ತು 8 ಅಂದ್ರೆ ಲಗ್ನಾಧಿಪತಿನೇ ಅವಯೋಗಿ, ಕರೆಕ್ಟಾ? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ನಂದು ವಾಯ್ಸ್ ಕೇಳ್ತಿದೆಯಲ್ವಾ? ಲಗ್ನಾಧಿಪತಿ ಅದ್ರ ಹಂಸ ಯೋಗ ಇದೆ. ಹಂಸಯೋಗ ಇದೆ ಗೊತ್ತಾಯ್ತು ನನಗೆ. ಲಗ್ನಾಧಿಪತಿನೇ ಅವಯೋಗಿ ತಾನೆ? ಲಗ್ನಾಧಿಪತಿನೇ ಅವಯೋಗಿ. ಓಕೆ, ನಂಬರ್ 1. ಗುರು ಮಹಾದಶ ನಡೀತಾ ಇದೆ. ನನಗೆ ಏನ್ ಬೇಕಂದ್ರೆ, ಈ ಏನು ನಮ್ಮ ದಿವ್ಯ ಚಕ್ಷುವಲ್ಲಿ ನಮ್ಮ ಮೂಲ ನಕ್ಷತ್ರದಲ್ಲಿದೆ, ಹಂಗಾಗಿ ಪುಷ್ಕರಾಂಶದಲ್ಲಿ ಇಲ್ಲ. ಆದ್ರೆ ಮೂಲ ತ್ರಿಕೋಣದಲ್ಲಿ ಇದೆ. ಗುರು ಮೂಲ ತ್ರಿಕೋಣದಲ್ಲಿ ಇದೆ. ಆಯ್ತಾ? ಒಂದು ನಿಮಿಷ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಅಂದ್ರೆ ವೆರಿ ಸಿಂಪಲ್. ಈ ವ್ಯಕ್ತಿಗೆ ಲಗ್ನಾಧಿಪತಿನೇ ಅವಯೋಗಿ ಆಗಿರೋದ್ರಿಂದ ಹಿಂಜರಿಕೆ ಇರುತ್ತೆ, ಆದ್ರೆ ಫಲ ಕೊಡ್ತದೆ. ಅಂದ್ರೆ ಆ ಫಲ ಅನುಭವಿಸಕ್ಕೂ ಅವರು ಹಿಂದೆ ಮುಂದೆ ಮಾಡ್ತಾರೆ. ಜೊತೆಗೆ ಭಾವ ಮಧ್ಯ ಬಲ ಚೆನ್ನಾಗಿದ್ರೆ, ಭಾವ ಮಧ್ಯ ಬಲ ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಸ್ಟ್ರೆಂತ್ ಅಂತ ಬರ್ತೀನಿ. ಇಲ್ಲಿ ಪ್ರಿನ್ಸಿಪಲ್ ಸ್ಟ್ರೆಂತ್ ಅಂತ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ರೆ ನೋಡ್ಬೇಕು. ಇಲ್ಲಿ ಜನರಲಿ ಶುಕ್ರನಿಗೆ 17.1 ಇದೆ, ಪರವಾಗಿಲ್ಲ, ನಾಟ್ ಸೋ ಬ್ಯಾಡ್. ಅದೇ ಮಂಗಳನಿಗೆ ಬಹಳ ಕಡಿಮೆ ಇದೆ. ಮಂಗಳನಿಗೆ ಎಷ್ಟಿದೆ? 8.9 ಇದೆ. ಅಂದ್ರೆ ಭಾವ ಸಂಧಿಯಲ್ಲಿ ಇದೆ ಮಂಗಳ ಅಂತ. ಆತರ ತುಂಬಾ ಕಡಿಮೆ ಇದ್ರೆ ಭಾವ ಮಧ್ಯ ಬಲ, ಗುರು ಲಗ್ನಾಧಿಪತಿ ಪಂಚಮಹಾಪುರುಷ ಯೋಗ ಆಗಿದ್ದಾಗ ಭಾವ ಮಧ್ಯ ಬಲ ಕಡಿಮೆ ಇದ್ರೆ ಪಂಚಮಹಾಪುರುಷ ಯೋಗ ಫಲ ಕೊಡಲ್ಲ. ಅದರ್ವೈಸ್ ಪಂಚಮಹಾಪುರುಷ ಯೋಗ ಫಲ ಕೊಡುತ್ತೆ, 100% ಫಲ ಕೊಡುತ್ತೆ. ಅವಯೋಗಿ ಆಗಿದ್ರೆ ಫಲ ಕೊಡುತ್ತೆ. ಬಟ್ ಆದ್ರೆ ಅದನ್ನ ಅನುಭವಿಸಕ್ಕೆ ಅವರು ಬಹಳ ಕಿತ್ತಾಡ್ತಾರೆ. ಗೊತ್ತಾಯ್ತಾ ಈಗ? ನೆಕ್ಸ್ಟ್ ವಿಚಾರಕ್ಕೆ ಇನ್ನೇನಾದ್ರು ಡೌಟ್ ಇದೆಯಾ ಪಂಚಮಹಾಪುರುಷೋಗದ ಬಗ್ಗೆ? ಗುರುಗಳೇ, ಕಂಬಸ್ಟ್ ಆಗಿದ್ರು ಕೊಡುತ್ತಾ ಗುರುಗಳೇ? ಸೂರ್ಯನ ಜೊತೆ ಕಂಬಸ್ಟ್ ಏನಾದ್ರು ಆಗ್ಬಿಟ್ಟಿದ್ರೆ? ಕಂಬಷನ್ ಆದ್ರೆ ಕೊಡಲ್ಲ, ರಿಸಲ್ಟ್ ಕೊಡಲ್ಲ. ಅಂದ್ರೆ ನಿಮ್ಗೆ ನೆನ್ನೆ ಹೇಳದ್ನಲ್ಲ, ತೀರಾ 5 ಡಿಗ್ರಿ ಒಳಗೆ ಇದೆ ಕಂಬಸ್ಟ್ ಆಗಿದ್ರೆ ರಿಸಲ್ಟ್ ಕೊಡಲ್ಲ. 5 ಡಿಗ್ರಿ ಮೇಲೆ 6, 7, 8 ಡಿಗ್ರಿ ಇದ್ರೆ ರಿಸಲ್ಟ್ ಕೊಡುತ್ತೆ. ಪುಷ್ಕರಾಂಶದಲ್ಲಿ ಇದ್ರೆ ಕಂಬಸ್ಟ್ ಆಗಿದ್ರು ರಿಸಲ್ಟ್ ಕೊಡುತ್ತೆ. ಆಮೇಲೆ ಕಂಬಸ್ಟ್ ಆಗಿ ವಕ್ರಿಯಾಗಿ ಪುಷ್ಕರಾಂಶದಲ್ಲಿ ಇದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆಮೇಲೆ ಗ್ರಹ ಇದ್ದಲ್ಲಿ ಸೋತಿರ್ಬಾರ್ದು. ಆದ್ರೆ ಇವ್ರು ಮೂಲ ನಕ್ಷತ್ರ ಇದೆ ಅಂತ ಹೇಳಿದ್ರೆ ನನಗೆ ಗ್ಯಾರಂಟಿ ಇದೆ, ಅದು ಮೂಲ ತ್ರಿಕೋಣದಲ್ಲಿದೆ. ಗುರು ಮತ್ತು ಗುರು ಸುಮಾರು ವರ್ಗ ಕುಂಡಲಿಯಲ್ಲಿ ಒಳ್ಳೆ ಪೊಸಿಷನ್ ಇದೆ. ಯಾಕಂದ್ರೆ ಮೂಲ ತ್ರಿಕೋಣದಲ್ಲಿರೋ ಗ್ರಹಗಳು ಬೇರೆ ವರ್ಗ ಕುಂಡಲಿಯಲ್ಲೂ ಒಳ್ಳೆ ಸ್ಥಾನದಲ್ಲಿ ಇರುತ್ತೆ. ಹಾಗಾಗಿನೇ ಅದನ್ನ ಬಂದ್ರೆ ಫಲ ಕೊಡಲ್ಲ. ನೆಕ್ಸ್ಟ್, ಆಗ್ಲೇ ಒಂದು ಕುಂಡ್ಲಿ ಹಾಕಿದ್ರಲ್ಲ ಗುರುಗಳೇ, ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹಾಕಿದ್ದೀನಲ್ಲ ಇಲ್ಲೇ, ಅದು ಕಾಣ್ತಿದೆ. ಸೂರ್ಯ 24 ಡಿಗ್ರಿ ಇದೆ, ಚಂದ್ರ 22 ಡಿಗ್ರಿಲಿದೆ, ಮತ್ತೆ ಉಚ್ಚ ರವಿ 10 ಡಿಗ್ರಿ ವರೆಗೂ ಉಚ್ಚ ಆಗಿರ್ತಾನೆ.
ಚಂದ್ರ 3 ಡಿಗ್ರಿ ವರ್ಗೂ ಉಚ್ಚ ಆಗಿರ್ತಾನೆ. ಇದು ಡಿಗ್ರಿ 24-22 ವರ್ಷದಲ್ಲಿ ಉಚ್ಚ ಅಂತಾನೆ ತಗೊಳ್ಬೇಕಾ ಅಂತ. ಸೂರ್ಯ 10 ಡಿಗ್ರಿಲಿ ಏನಾಗಿರ್ತಾನೆ ಹೇಳಿ? ಮೇಷದಲ್ಲಿ 10 ಡಿಗ್ರಿ ವರ್ಗೂ ಉಚ್ಚನಾಗಿರ್ತಾನೆ ಅಂತ. 10 ಡಿಗ್ರಿ ಪರಮೋಚ್ಚ ಡಿಗ್ರಿ. ಉಚ್ಚ ಕ್ಷೇತ್ರ ಯಾವುದು? ಉಚ್ಚ ಕ್ಷೇತ್ರ ಮೇಷನೆ. 30 ಡಿಗ್ರಿಲಿ ಹೋಗೋರ್ಗು ಉಚ್ಚ ಅಂತಾನೆ ತಗೊಳ್ಬೇಕಾ? ಅಲ್ವಾ? ಸೂರ್ಯನ ಉಚ್ಚ ಕ್ಷೇತ್ರ ಯಾವುದು? ಸೂರ್ಯನ ಉಚ್ಚ ಕ್ಷೇತ್ರ ಮೇಷರಾಶಿ. ಮೇಷ, ಹೌದು. ಸೂರ್ಯನ ಪರಮೋಚ್ಚ ಡಿಗ್ರಿ ಎಂದಾಗ ಏನ್ ಮಾಡ್ಬೇಕು ನೀವು? 10 ಡಿಗ್ರಿ. 10 ಡಿಗ್ರಿ. ಸೂರ್ಯ ಪರಮೋಚ್ಚ 10 ಡಿಗ್ರಿ ಇದ್ದಾಗ ಹುಟ್ಟಿದವ್ರು ಯಾರ್ಯಾರು ಗೊತ್ತಾ? ಶ್ರೀರಾಮ. ಅಲ್ಲ. ಒಂದು ಬರ್ತ್ ಡೇಟ್ಗೂ ನವಮಿಗೂ ಸ್ವಲ್ಪ ನಿಮಗೆ ಅದನ್ನ ಜಾತಕ ವಿಶ್ಲೇಷಣೆ ಮಾಡಿ ಹೇಳ್ಕೊಡ್ತೀನಿ. ಅದು ಅವಾಗ ಸೂರ್ಯ ಗ್ರಹ ಎಲ್ಲಿತ್ತು, ಆ ಸೂರ್ಯನಿಗೂ ಚಂದ್ರನಿಗೂ ಲ್ಯಾಂಜಿಟ್ಯೂಡ್ ಡಿಫರೆನ್ಸ್ ನೋಡಿದ್ರೆ ನವಮಿಗೆ ಲೆಕ್ಕ ಮಾಡಿದ್ರೆ ಆ ಪ್ಲಾನೆಟರಿ ಪೊಸಿಷನ್ ಡಿಫರೆನ್ಸ್ ಬರ್ತದೆ. ಶ್ರೀರಾಮನ್ ಜಾತಕನ ನಾವೀಗ ತಗೊಳದ್ ಬೇಡಿ, ಯಾಕಂದ್ರೆ ಅದು ಕನ್ಫ್ಯೂಷನ್ ಆಗುತ್ತೆ. ಅದು ತುಂಬಾ ಹಳೇದಿದೆ, ನಮಗೆ ಡಾಟಾ ಕರೆಕ್ಟ್ ಆಗಿಲ್ಲ. ನಮಗೆ ದೇವರ ಮೇಲಿರೋ ಗೌರವ ವ್ಯತ್ಯಾಸ ಆಗದ್ ಬೇಡಿ, ಅದು ಬೇಡ. ಈಗ ರೀಸೆಂಟ್ ಆಗಿ ಹೇಳಿ, ಸೂರ್ಯ 10 ಡಿಗ್ರಿಯಲ್ಲಿರುವಾಗ ನಿಮ್ಗೆ ನೀವ್ ಹೇಳಿದ ಪ್ರಕಾರನೇ ಬರ್ತೀನಿ. ಸೂರ್ಯ 10 ಡಿಗ್ರಿಲಿದೆ, ಕರೆಕ್ಟಾ? ಚಂದ್ರ ಪುನರ್ವಸು ನಕ್ಷತ್ರದಲ್ಲಿದೆ. ಯಾವ ಪುನರ್ವಸು ನಕ್ಷತ್ರ ಯಾವ ರಾಶಿ? ಕಟಕ. ಕಟಕ ರಾಶಿ. ಕಟಕ ರಾಶಿ 3 ಡಿಗ್ರಿ 20 ನಿಮಿಷಕ್ಕೆ ಮುಗಿದೋಗುತ್ತೆ, ಕರೆಕ್ಟಾ? ಕರೆಕ್ಟಾ ಇಲ್ವಾ? ಪುನರ್ವಸು 1, 2, 3 ಮಿಥುನಲ್ಲಿ ಇರುತ್ತದೆ, 4ನೇ ಚರಣ ಕಟಕದಲ್ಲಿ ಬರ್ತದೆ. ನಾನ್ ಕೇಳ್ತಿರೋದು ಶ್ರೀರಾಮಚಂದ್ರರು ಪುನರ್ವಸು ನಕ್ಷತ್ರ ಕಟಕ ರಾಶಿನ, ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಕಟಕ ರಾಶಿ. ರಾಶಿ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಮುಗಿಯೋದು 8 ಡಿಗ್ರಿಗೆ? 3 ಡಿಗ್ರಿ 20 ಅಂದ್ರೆ ಒಂದೇ ಪಾದ ಇರೋದು, ಆಯ್ತಾ? ಈಗ ಮೇಷರಾಶಿ 10 ಡಿಗ್ರಿಯಿಂದ ಕಟಕ ರಾಶಿ 3 ಡಿಗ್ರಿ 20 ನಿಮಿಷದವರೆಗೆ ಎಷ್ಟು ಡಿಗ್ರಿ ಆಗುತ್ತೆ? ಕಂಪ್ಲೀಟ್ ವೃಷಭ ರಾಶಿ 30 ಡಿಗ್ರಿ, ಕಂಪ್ಲೀಟ್ ಮಿಥುನ ರಾಶಿ 30 ಡಿಗ್ರಿ, 60 ಡಿಗ್ರಿ ಆಯ್ತು. ಇಲ್ಲಿ 20 ಡಿಗ್ರಿ ಮೇಷರಾಶಿ 20 ಡಿಗ್ರಿ ಬಾಕಿ ಇದೆ, ಒಟ್ಟು 80 ಡಿಗ್ರಿ ಆಯ್ತು. ಅಲ್ಲಿ 3 ಡಿಗ್ರಿನ 1 ಡಿಗ್ರಿನ 2 ಡಿಗ್ರಿನ ಅದು ಆಮೇಲೆ ತಗೊಳ್ಳೋಣ. ಅದನ್ನ 12ರಿಂದ ಡಿವೈಡ್ ಮಾಡಿದ್ರೆ ಎಷ್ಟನೇ ತಿಥಿ ಬರುತ್ತೆ? ನವಮಿ ತಿಥಿ ಬರುತ್ತೆ. 12 7 84, 12 8 96, 12 9 108 ಅಂದ್ರೆ 96ರಿಂದ 108 ಡಿಗ್ರಿ ಒಳಗಡೆ ಬಂದ್ರೆ ಮಾತ್ರ ನವಮಿ ತಿಥಿ ಬರುತ್ತೆ, ಕರೆಕ್ಟಾ? ಅವಾಗ ರವಿ ಮೇಷರಾಶಿಲಿ ಇರ್ಬೇಕಾ ಮೀನ ರಾಶಿ ಇರ್ಬೇಕಾ? ಮೇಷರಾಶಿ. ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳ್ಬೇಕು. ನವಮಿ ತಿಥಿ ಬರ್ಬೇಕು ಅಂದ್ರೆ ಸೂರ್ಯನಿಗೂ ಚಂದ್ರನಿಗೂ ಎಷ್ಟು ಡಿಗ್ರಿ ವ್ಯತ್ಯಾಸ ಇರಬೇಕು? 12 12 8 96, 12 9 108 ಅಂದ್ರೆ 96ರಿಂದ 108 ಡಿಗ್ರಿ ಒಳಗಿರ್ಬೇಕು. 96ರಿಂದ 108 ಡಿಗ್ರಿ ಒಳಗಿರ್ಬೇಕು ಅಂದ್ರೆ ನಾವು ಕಟಕ ರಾಶಿ ಒಂದು ಜಸ್ಟ್ ಬಿಗಿನಿಂಗ್ ಅಲ್ಲೇ ಇದೆ ಅಂತ ತಿಳ್ಕೊಳ್ಳೋಣ. ಚಂದ್ರ ವೆರಿ ಬಿಗಿನಿಂಗ್ ಅಲ್ಲೇ ಇದೆ ಅಂತ ತಿಳ್ಕೊಳ್ಳೋಣ. ನಿಮಗೆ 96 ಅಂದ್ರೆ 3 ರಾಶಿ ಹಿಂದೆ ತಳ್ಳಿ ಫುಲ್ ನೀವು ಮೀನರಾಶಿಗೆ ಹೋಗ್ಬೇಕು. ಅಂದ್ರೆ ರವಿ ಮೀನರಾಶಿಯಲ್ಲಿ ಇದ್ರೆ ಮಾತ್ರ ಶ್ರೀರಾಮಚಂದ್ರ ನವಮಿಯಲ್ಲಿ ಜನಿಸಿದ್ದಾರೆ ಅಂತ ಗೊತ್ತಾಯ್ತು. ಈಗ ಕಾಂಟ್ರವರ್ಸಿ ಗೊತ್ತಾಯ್ತು. ಇದನ್ನ ಮಾಡಿದ್ದೀರಾ? ಕರೆಕ್ಟ್. ರಾಮನವಮಿ ಸಾವಿರಾರು ವರ್ಷದಿಂದ ನಾವು ನವಮಿಲಿ ಆಚರಿಸ್ತಾ ಇರೋದು. ನವಮಿಲಿ ಶ್ರೀರಾಮ ಹುಟ್ಟಿರೋದು ಅಂದ್ರೆ ಅವರು ಪುನರ್ವಸು ನಕ್ಷತ್ರ. ನೀವು ಇನ್ನು ಮಿಥುನ ರಾಶಿ ತಗೊಂಡ್ರೆ ಇನ್ನೂ ಕಡಿಮೆ ಆಗ್ಬಿಡ್ತದೆ ಡಿಗ್ರಿ. ಕಟಕ ರಾಶಿ ತಗೊಂಡ್ರೆ ಅಟ್ಲೀಸ್ಟ್ ಪುನರ್ವಸು ನಕ್ಷತ್ರ ಅಂತೂ ಗ್ಯಾರಂಟಿ. ಪುನರ್ವಸು ನಕ್ಷತ್ರ ತಗೊಂಡ್ರೆ ರವಿ ಇನ್ವೇರಿಯಬಲಿ ಮೇಷರಾಶಿಲಿ ಇರಕ್ ಸಾಧ್ಯನೇ ಇಲ್ಲ. ಚೈತ್ರ ಮಾಸದಲ್ಲಿ ಮೇಷದಲ್ಲಿ ಇರ್ತಾನೆ ಗುರುಗಳೇ ರವಿ. ಮೀನ ಚೈತ್ರ ಗೊತ್ತಿಲ್ವಾ? ಮೀನ ಚೈತ್ರ ಗೊತ್ತಿಲ್ವಾ? ಇದು ಚೈತ್ರ ಮಾಸದಲ್ಲಿ ರವಿ ಮೇಷಕ್ಕೆ ಬರ್ತಾನೆ. ಏಪ್ರಿಲ್ 15ರಿಂದ ಮೇ 14 ತನಕ ಮೇಷದಲ್ಲಿ ಇರ್ತಾನೆ. ನಾನು ಹೇಳೋದ್ ಕೇಳಿಸ್ತಿದೆ ನಿಮ್ಗೆ? ಮೀನ ಚೈತ್ರ ಗೊತ್ತಾ?
ಹಾ ಮೀನ ಚೈತ್ರ ಗೊತ್ತು. ಮತ್ತೆ ಚೈತ್ರ ಮಾಸ ಮೀನದಿಂದಲೇ ಸ್ಟಾರ್ಟ್ ಆಗುತ್ತೆ. ರವಿ ಮೀನ ರಾಶಿಲಿ ಇದ್ದಾಗಲೇ ಚೈತ್ರ ಮಾಸ ಸ್ಟಾರ್ಟ್ ಆಗುತ್ತೆ. ಮೀನ ಚೈತ್ರದಲ್ಲಿ ಶುಭ ಕಾರ್ಯ ಮಾಡಲ್ಲ ಅಷ್ಟೇ. ಮೇಷರಾಶಿಗೆ ಬರ್ಬೇಕು, ಮೇಷರಾಶಿಲಿ ಇದ್ದಾಗಲೇ ಚೈತ್ರ ಮಾಸ ಅಂತ ಇಲ್ಲ. ನಮ್ದು ಆಯನಾಂಶ ಬದಲಾವಣೆ ಆಗುತ್ತೆ. ಅಂದ್ರೆ ನೋಡಿ, ನಾನು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನಂದ್ರೆ ನಿಮಗೆ ನಾನು ಕಂಪ್ಲೀಟ್ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಕನ್ಫ್ಯೂಷನ್ ಇಲ್ಲ. ಹೌದಾ ಹಂಗ ನೋಡ್ತೀನಿ, ಹೌದಾ ಹಂಗಿಲ್ಲ ಹಿಂಗಿಲ್ಲ ಅಂತ ಕಾರಣ ಇಲ್ಲ. ಮೀನ ಚೈತ್ರ ಇದೆ. ಮೀನ ಚೈತ್ರ ಶುರುವಾಗೋದು ರವಿ ಮೀನ ರಾಶಿ ಬಂದಾಗ್ಲೇ ಮೀನ ಚೈತ್ರ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸೌರಮಾನ ಚಾಂದ್ರಮಾನ ಬೇರೆ ಬೇರೆ ಇದೆ. ಸೊ ಚಾಂದ್ರಮಾನದಲ್ಲಿ ಚೈತ್ರ ಮಾಸ ಏನು ಮೀನ ಚೈತ್ರದಿಂದ ಸ್ಟಾರ್ಟ್ ಆಗುತ್ತೆ. ರವಿ ಮೀನರಾಶಿ ಬಂದಾಗ್ಲೇ ಸ್ಟಾರ್ಟ್ ಆಗುತ್ತೆ. ಈ ಸರಿ ನೀವು ಸುಮ್ನೆ ಕ್ಯಾಲೆಂಡರ್ ತೆಗೆದು ನೋಡ್ಬೇಕು. ಅವೆಲ್ಲ ನೀವು ಹೋಮ್ವರ್ಕ್ ಮಾಡಿದ್ರೆ ನಿಮ್ಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಅಲ್ಲಿಗೆ ಮುಗೀತು, ಅದು ವಿಚಾರ ಇರ್ಲಿ. ಸೊ ಶ್ರೀರಾಮದ್ದು ಗೊತ್ತಾಯ್ತು. ನಾನ್ ಕೇಳ್ತಿರೋದು ಈಗ ರೀಸೆಂಟ್, ಈಗ ನಿಮ್ಗೆ ಯಾರಿಗಾರು ಗೊತ್ತಿದ್ಯಾ ರವಿ 10 ಡಿಗ್ರಿಲಿ ಇರುವಾಗ ಜನಿಸಿರೋರು ಯಾರು ಗೊತ್ತಾ? ನಮ್ ಕರ್ನಾಟಕದವರೇ ಒಬ್ರು ಇದಾರೆ, ಕ್ರಿಕೆಟ್ ಅವರು ಒಬ್ರು ಇದಾರೆ. ಹೇಳಿ, ಕ್ಲೂ ಕೊಟ್ಟೆ ನಿಮಗೆ. ಕ್ರಿಕೆಟ್ ಅಲ್ಲಿ ಒಬ್ರು ಇದಾರೆ, ಕರ್ನಾಟಕದಲ್ಲಿ ಒಬ್ರು ಇದಾರೆ. ಕರ್ನಾಟಕದಲ್ಲಿ ಯಾರಂದ್ರೆ ಫಿಲಂ ಇಂಡಸ್ಟ್ರಿ. ಪುನೀತ್ ರಾಜ್ಕುಮಾರ್. ಅಲ್ಲ ಅಲ್ಲ, ಪುನೀತ್ ರಾಜ್ಕುಮಾರ್ ಅಲ್ಲ. ಇವರ ಗುರುಗಳ ರಾಜ್ಕುಮಾರ್ ಅವರ ಗುರುಗಳ 24. ಹೌದು, ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ಏಪ್ರಿಲ್ 24ನೇ ತಾರೀಕು ಸೂರ್ಯನ ಡಿಗ್ರಿ ಎಷ್ಟಿರುತ್ತೆ? ಸೂರ್ಯನ ಎಷ್ಟು ಡಿಗ್ರಿ ಇರ್ತದೆ ಏಪ್ರಿಲ್ 24? ಸೂರ್ಯ ಎಷ್ಟು ಡಿಗ್ರಿ ಇರ್ತದೆ ಏಪ್ರಿಲ್ 24? ಕ್ರಿಕೆಟ್ ಅವ್ರು ಯಾರು? ತೆಂಡೂಲ್ಕರ್. ತೆಂಡೂಲ್ಕರ್ ಕನ್ಯಾ ಲಗ್ನ, ರವಿ ನ್ಯಾಯಾಧಿಪತಿ, ಮೇಷದಲ್ಲಿ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ. ಆಯ್ತಾ? ಸೊ ಈಗ ಅವ್ರು ಕೇಳಿದ ಪ್ರಶ್ನೆ ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಕೇಳಿದ ಪ್ರಶ್ನೆಗೆ ನಾನ್ ನಿಮ್ಗೆ ಇಷ್ಟೆಲ್ಲ ಡೀಟೇಲ್ ಹೇಳಿದೀನಿ. ನೀವು ಎಷ್ಟು ಪ್ರಶ್ನೆ ಕೇಳ್ತೀರಾ, ಕಬ್ಬನ್ನ ನೀವು ಎಷ್ಟು ಏನು ನೂಲಿತೀರಾ, ಬೆಂಡ್ ಮಾಡ್ತೀರಾ, ಹಂಗೆ ನೀವು ನನ್ನನ್ನ ಪ್ರಶ್ನೆ ಕೇಳೋದು, ಅಬ್ಜೆಕ್ಷನ್ ಮಾಡೋದು ಮಾಡಿದ್ರೆ ನಿಮ್ಗೆ ನಾನು ಬೇರೆಯವ್ರ ರೀತಿ ಸಿಟ್ ಮಾಡ್ಕೊಳ್ಳೋದು ಅವೆಲ್ಲ ಇಲ್ಲ. ನೀವು ಏನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತೀನಿ, ಇನ್ನೂ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಸೊ ಸೂರ್ಯನ ಉಚ್ಚ ಕ್ಷೇತ್ರ ಮೇಷರಾಶಿ, ಸೂರ್ಯನ ಪರಮೋಚ್ಚ ಡಿಗ್ರಿ ಮೇಷರಾಶಿ 10 ಡಿಗ್ರಿ. ಸೂರ್ಯ 10 ಡಿಗ್ರಿವರೆಗೆ ಹೋಗೋವರೆಗೂ ಉಚ್ಚಭಿಲಾಷಿ, 10 ಡಿಗ್ರಿ ಆದ್ಮೇಲೆ ನೀಚಭಿಲಾಷಿ ಅಂತೀವಿ. ಅಂದ್ರೆ ಯಾವುದೇ ಗ್ರಹ ಪರಮೋಚ್ಚ ಡಿಗ್ರಿ ಆದ್ಮೇಲೆ ಅದು ನೀಚದ ಕಡೆ ಹೋಗ್ತಿದೆಯಂತೆ, ಅದಕ್ಕೆ ನೀಚಭಿಲಾಷಿ ಅಂತೀವಿ. ಅದೇ ರೀತಿ ಚಂದ್ರನ ಪರಮೋಚ್ಚ ಡಿಗ್ರಿ ವೃಷಭ ರಾಶಿ 3 ಡಿಗ್ರಿ, ಚಂದ್ರನ ಉಚ್ಚ ರಾಶಿ ವೃಷಭ. ಶ್ರೀನಿವಾಸ್ ಅವರೇ ಕ್ಲಿಯರ್ ಆಯ್ತಾ? ಸೊ ಸೂರ್ಯ ಚಂದ್ರ ಇಬ್ರು ಉಚ್ಚ ರಾಶಿಲಿ ಇದಾರೆ ತಾನೆ? ಉಚ್ಚ ರಾಶಿಲಿ ಇದ್ದಾರೆ, ಬಟ್ ಡಿಗ್ರಿ ವೈಸ್ ನನ್ಗೆ ಕನ್ಫ್ಯೂಸ್ ಆಯ್ತು. ಇಲ್ಲ, ಕನ್ಫ್ಯೂಸ್ ಪರವಾಗಿಲ್ಲ, ನೀವು ಕ್ಲಾರಿಟಿ ತಗೊಳ್ಳಿ. ಅಂದ್ರೆ ನಾವು ಅಕ್ಷಯ ತೃತೀಯನ ಯಾವಾಗ್ಲೂ ಇಬ್ರು ಉಚ್ಚ ರಾಶಿಲಿ ಇರ್ಬೇಕಾದ್ರೆ ನಾವು ಆಚರಣೆ ಮಾಡೋದು ಹೊರತು ಪರಮೋಚ್ಚ ಡಿಗ್ರಿಲಿ ಬಹಳ ಕಷ್ಟ. ಪರಮೋಚ್ಚ ಡಿಗ್ರಿಲಿ ಎಲ್ಲೋ ರೇರೆಸ್ಟ್ ಬರ್ಬೋದು. 10 ಡಿಗ್ರಿ ಇನ್ನು 20 ಉಳಿತದೆ, 23. ವೆರಿ ರೇರೆಸ್ಟ್ ಕೇಸಲ್ಲಿ ಅಕ್ಷಯ ತೃತೀಯದಲ್ಲಿ ಸೂರ್ಯ 10 ಡಿಗ್ರಿ, ಚಂದ್ರ 3 ಡಿಗ್ರಿಲಿ ಇದ್ಬಿಟ್ರೆ ಅದು ಬಿಡಿ, ಅದು ಶ್ರೀಕೃಷ್ಣ ಪರಮಾತ್ಮಂತರ ರಾಮಂತರ ಯಾರೋ ಹುಟ್ಟು ಬರ್ತಾರೆ ಇನ್ನೊಬ್ರು, ಅಷ್ಟೇ ಇರ್ಲಿ. ಸೊ ಕ್ಲಾರಿಟಿ ಬಂದಿದ್ರೆ ಸಂತೋಷ. ನೆಕ್ಸ್ಟ್ ಎಲ್ಲಿಗೆ ಬಂದೆ ನಾನು? ಸೊ ಉಚ್ಚ ರಾಶಿಲಿ ಇದಾರೆ. ನಾನು ಪಂಚಮಹಾಪುರುಷದ ಬಗ್ಗೆ ಏನೇನಾದ್ರು ಡೌಟ್ ಇದೆ ಅಂತ ಕೇಳಿದೆ. ಪಂಚಮಹಾಪುರುಷ ಬಗ್ಗೆ ಆಗ್ಲೇ ಮರ್ತೋದಂಗ ಆಗಿರ್ಬೇಕು. ಪಂಚಮಹಾಪುರುಷ ಯೋಗದಲ್ಲಿ ಕೇಂದ್ರದಲ್ಲೂ ಇರ್ಬೇಕು, ಮತ್ತೆ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಎರಡೂ ಕಂಡೀಷನ್ ಮೀಟ್ ಆದ್ರೆ ಮಾತ್ರ, ಅದು ಲಗ್ನದಿಂದ ಚಂದ್ರನಿಂದ ಅಲ್ಲ, ಆಯ್ತಾ? ಅವಾಗ ಅದು ಪಂಚಮಹಾಪುರುಷ ಯೋಗ ಆಗತ್ತೆ ಅಂತ ಗೊತ್ತಾಯ್ತು. ಇನ್ನೇನಾದ್ರು ಡೌಟ್ ಇದೆಯಾ? ಯಾಕೆ ಕೇಂದ್ರದಲ್ಲಿ ಯಾಕೆ ತ್ರಿಕೋಣ ತಗೊಂಡಿಲ್ಲ? ಕೇಂದ್ರ ಯಾಕೆ ತಗೊಂಡಿದ್ರೆ ತ್ರಿಕೋಣ ಯಾಕೆ ತಗೊಂಡಿಲ್ಲ? ಕೇಂದ್ರಕ್ಕೂ ತ್ರಿಕೋಣಕ್ಕೂ ವ್ಯತ್ಯಾಸ ಏನು?
ಕೇಂದ್ರಗಳು ಏನ್ ಮಾಡ್ತವೆ, ತ್ರಿಕೋಣ ಏನ್ ಮಾಡ್ತವೆ? ಕೇಂದ್ರನ ಏನಂತ ಕರೀತಾರೆ, ಯಾವ ಸ್ಥಾನ ಅಂತಾರೆ? ತ್ರಿಕೋಣನ ಯಾವ ಸ್ಥಾನ ಅಂತಾರೆ? ತ್ರಿಕೋಣ ಕೇಂದ್ರ ಲಕ್ಷ್ಮೀ ಸ್ಥಾನ. ಒಬ್ಬೊಬ್ರೆ ಹಾ ಹೇಳಿ. ಕೇಂದ್ರಗಳು ವಿಷ್ಣು ಸ್ಥಾನಗಳು, ತ್ರಿಕೋಣಗಳು ಲಕ್ಷ್ಮೀ ಸ್ಥಾನಗಳು ಅಂತ ಹೇಳ್ತಾರೆ ಸರ್. ವೆರಿ ಗುಡ್, ಒಳ್ಳೆ ಆನ್ಸರ್. ಹಂಗಂದ್ರೆ ಏನು? ತತ್ವಗಳು ಒಂದೇ ಬರುತ್ತೆ ತ್ರಿಕೋನ ಅಂದ್ರೆ. ಅಲ್ಲ, ಕೇಂದ್ರಗಳು ವಿಷ್ಣು ಸ್ಥಾನ, ತ್ರಿಕೋಣಗಳು ಲಕ್ಷ್ಮೀ ಸ್ಥಾನ ಅಂದ್ರೆ ಹಂಗಂದ್ರೆ ಏನು? ಅಂದ್ರೆ ಲಕ್ಷ್ಮೀ ಸ್ಥಾನ ಅಂದ್ರೆ ಏನು, ವಿಷ್ಣು ಸ್ಥಾನ ಅಂದ್ರೆ ಏನು? ಹೇಳಿದ್ದು ನಾನು, ಬಟ್ ನನ್ ಲೇಮ್ಯಾನ್, ನನಗೆ ಅರ್ಥ ಆಗಲ್ಲ. ಲಕ್ಷ್ಮೀ ಸ್ಥಾನ ಅಂದ್ರೆ ಏನು, ವಿಷ್ಣು ಸ್ಥಾನ ಅಂದ್ರೆ ಏನು? ನನಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಡೀಪ್ ಆಗಿ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಮಾಲತಿ ಅವರೇ. ಅಂದ್ರೆ ಪಿಲ್ಲರ್ಗಳಿದ್ದಂಗೆ ಅಂತ. ಪಿಲ್ಲರ್ ಅಂದ್ರೆ ಏನು? ಏನ್ ಈಗ ಪ್ರಾಕ್ಟಿಕಲ್ ಆಗಿ ಮನುಷ್ಯನ ಲೈಫಲ್ಲಿ ಹೆಂಗ್ ಎಫೆಕ್ಟ್ ಆಗುತ್ತೆ ಅದು ಬೇಕಲ್ವಾ? ವಿಷ್ಣು ಏನ್ ಮಾಡ್ತಾರೆ, ಲಕ್ಷ್ಮಿ ಏನ್ ಮಾಡ್ತಾರೆ ಹೇಳಿ, ನಿಮಗೆ ಅರ್ಥ ಆಗಂಗೆ ಕ್ವಶನ್ ಕೇಳ್ತೀನಿ. ಕೇಂದ್ರಗಳು ವಿಷ್ಣು ಸ್ಥಾನ, ತ್ರಿಕೋಣಗಳು ಲಕ್ಷ್ಮೀ ಸ್ಥಾನ. ವಿಷ್ಣು ಏನ್ ಮಾಡ್ತಾರೆ, ಲಕ್ಷ್ಮಿ ಏನ್ ಮಾಡ್ತಾರೆ ಜೀವನದಲ್ಲಿ? ನಮ್ ಜೀವನ ಕೇಂದ್ರ ಸ್ಥಾನಕ್ಕೆ ಸಪೋರ್ಟ್ ಮಾಡ್ತಾರೆ. ವಿಷ್ಣು ಪೋಷಣೆ ಪಾಲನೆ ಪೋಷಣೆ ಮಾಡ್ತಾನೆ. ವಿಷ್ಣು ಲಕ್ಷ್ಮಿ 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 ನಮಗೆ ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡ್ತಾಳೆ. ಮಾನಸಿಕ ಮತ್ತೆ ಐಶ್ವರ್ಯ ಕೊಡ್ತಾಳೆ ಲಕ್ಷ್ಮಿ. ಗುರುಗಳೇ ಮಾನಸಿಕ ಮತ್ತು ಸುಖ ಗುರುಗಳೇ. ಇಲ್ಲ, ಮಾನಸಿಕ ಚಂದ್ರ ಇಲ್ಲ. ವೆರಿ ಸಿಂಪಲ್. ಇದನ್ನ ಈ ಕ್ಲಾರಿಟಿನೇ ಈಗ ಕೆಲವು ದುಡ್ಡು ಖರ್ಚೆ ಮಾಡಲ್ಲ, ಚೆನ್ನಾಗಿ ದುಡ್ಡು ಕೂಡಿರ್ತಾರೆ. ಏನಂತಾರೆ ಅವ್ರಿಗೆ? ಜಿಪುಣರು. ಓಕೆ. ಅಂದ್ರೆ ಲಕ್ಷ್ಮಿ ಇದೆ ಬಟ್ ಖರ್ಚು ಮಾಡ್ತಿಲ್ಲ, ಅದರಿಂದ ಏನಾದ್ರು ಪ್ರಯೋಜನ ಆಗುತ್ತಾನೆ? ಲಕ್ಷ್ಮಿ ಇದೆ ಬಟ್ ಬರೀ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ, ಅದರಿಂದ ಪ್ರಯೋಜನ ಆಗುತ್ತಾ ಇಲ್ವಾ? ಪ್ರಯೋಜನ ಇಲ್ಲ. ಇಲ್ಲ. ಆದ್ರೆ ಕೆಲವ್ರ ಹತ್ರ ದುಡ್ಡು ಇಲ್ಲದೆ ಹೋದ್ರೆ, ಅವ್ರ ಹತ್ರ ರಿಸೋರ್ಸ್ ಇಲ್ಲದೆ ಹೋದ್ರೆ, ಅವರು ಏನಾದ್ರು ಮಾಡಕ್ಕೆ ಮುಂದೆ ಬರ್ತಾರೆ, ಪ್ರಯತ್ನ ಮಾಡ್ತಾರೆ. ಅವಾಗ ಆಟೋಮೆಟಿಕಲಿ ಕೇಂದ್ರ ಅಂದ್ರೆ ಎಕ್ಸಿಕ್ಯೂಷನ್. ನಿಮ್ಮ ಹತ್ರ ರಿಸೋರ್ಸ್ ಇದೆ, ಆ ತ್ರಿಕೋಣಕ್ಕೆ ಕೇಂದ್ರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಆ ರಿಸೋರ್ಸ್ ಪ್ರಯೋಜನ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ವಿಷ್ಣು ಈಸ್ ಎಕ್ಸಿಕ್ಯೂಟರ್ ಅಲ್ವಾ? ವಿಷ್ಣು ಎಕ್ಸಿಕ್ಯೂಷನ್ ಅಲ್ವಾ? ಹೌದು. ಇಂಗ್ಲಿಷ್ ಅಲ್ಲಿ ದೇವ್ರಿಗೆ ಏನಂತಾರೆ? ಗಾಡ್ ಅಂದ್ರೆ ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್. ಸೊ ಆರ್ಗನೈಸರ್ ಯಾರು ಇಲ್ಲಿ? ಆಪರೇಟರ್ ಆರ್ ಆರ್ಗನೈಸರ್ ಯಾರು? ವಿಷ್ಣು. ಸೊ ನಿಮಗೆ ಕೇಂದ್ರದಲ್ಲೇ ಈ ಯೋಗ ಯಾಕಾಗುತ್ತೆ, ತ್ರಿಕೋಣದಲ್ಲಿ ಯಾಕಾಗಲ್ಲ ಅಂದ್ರೆ ನೀವು ಎಕ್ಸಿಕ್ಯೂಟ್ ಆಗ್ಬೇಕು. ಅದು ಯೋಗ ಅಂದ್ರೆ ಅದು ವರ್ಕ್ ಮಾಡ್ಬೇಕು ಅಲ್ವಾ? ರಿಸೋರ್ಸ್ ಇದೆ, ಸಂಪತ್ತಿದೆ, ಒಂದ್ ಕಡೆ ಬಿದ್ದಿದೆ ದುಡ್ಡು. ಈಗ ಅಂಬಾನಿ ಅವರು ಇವರೆಲ್ಲ ದುಡ್ಡು ಇಟ್ಕೊಂಡು ಸುಮ್ಮನೆ ಇದ್ದಿದ್ರೆ ಅವರು ನಮ್ಮ ದೇಶಕ್ಕೆ ಜಿಯೋ ಅಂತನೋ ಇನ್ನೊಂದು ಬೇರೆ ಬೇರೆ ಇಂಡಸ್ಟ್ರಿನೋ ಅದೆಲ್ಲ ತರದೇ ಹೋಗಿದ್ರೆ ಎಷ್ಟೋ ಶ್ರೀಮಂತರಿದ್ದಾರೆ, ದುಡ್ಡು ಇಟ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಬೆಳಕಿಗೆ ಬರಲ್ಲ. ಆದ್ರೆ ಅದಾನಿ ಗ್ರೂಪ್ ಇರ್ಬೋದು, ಅಂಬಾನಿ ಇರ್ಬೋದು, ಅಜಿತ್ ಪ್ರೇಮ್ಜಿ ಇರ್ಬೋದು, ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು. ಇವರು ಕೋಟ್ಯಾಂತರ ಜನಕ್ಕೆ ಕೆಲಸ ಕೊಟ್ಟಿ, ನಮ್ಮ ರತನ್ ಟಾಟಾ ಇರ್ಬೋದು, ಇವರೆಲ್ಲ ವಿಷ್ಣು ತರ ಎಕ್ಸಿಕ್ಯೂಷನ್ ಮಾಡಿರೋದಕ್ಕೇನೆ ತಾನೇ ನಮಗೆ ಸಿಕ್ಕಿದ್ದು. ಅದಕ್ಕೇನೆ ಈ ಪಂಚಮಹಾಪುರುಷ ಯೋಗಗಳು ಕೇಂದ್ರದಲ್ಲಿ ಮಾತ್ರ ಅವಕ್ಕೆ ಪಂಚಮಹಾಪುರುಷ ಯೋಗ ಅಂತಾರೆ, ತ್ರಿಕೋಣಕ್ಕಿಲ್ಲ. ಈ ಕ್ಲಾರಿಟಿ ಸಿಕ್ತಾ? ಸಿಗ್ಲಿಲ್ವಾ? ಸಿಕ್ತು. ಓಕೆ, ಅಲ್ಲಿಗೆ ನಾವು ಪಂಚಮಹಾಪುರುಷ ಯೋಗದಿಂದ ಜಾತಕಕ್ಕೆ ವಾಪಸ್ ಬರೋಣ ಜಾತಕಕ್ಕೆ ವಾಪಸ್ಸು. ಸೊ ಇಲ್ಲಿ ಈ ಜಾತಕದಲ್ಲಿ ಈಗ ಶುಕ್ರನಿಂದ ಪಂಚಮಹಾಪುರುಷವಾಗಿದೆ. ಈ ವ್ಯಕ್ತಿ ಜನಿಸಿರೋದು ಯಾವ ನಕ್ಷತ್ರ? ಯಾವ ನಕ್ಷತ್ರದಲ್ಲಿ ಜನಿಸಿದ್ದಾರೆ? ರೋಹಿಣಿ ನಕ್ಷತ್ರ ಗುರುಗಳೇ. ಎಷ್ಟನೇ ಪಾದ? ಎಷ್ಟನೇ ಪಾದದಲ್ಲಿ? 4ನೇ ಪಾದ. 4ನೇ ಪಾದ.
ಮ್ಯಾಕ್ಸಿಮಮ್ ಇವರಿಗೆ ಬ್ಯಾಲೆನ್ಸ್ ಆಫ್ ದಶ. ನಾಲ್ಕನೇ ಪಾದ 2.5 ವರ್ಷ. 2.5 ವರ್ಷ. ಆದ್ರೆ 2.5 ವರ್ಷನೂ ಇಲ್ಲ. ಯಾಕೆ ಅಂದ್ರೆ ಡಿಗ್ರಿ ಬಂದು 22 ಡಿಗ್ರಿ 59 ನಿಮಿಷ ಅಂದ್ರೆ ಆಲ್ಮೋಸ್ಟ್ 20 ಡಿಗ್ರಿ ಆಲ್ಮೋಸ್ಟ್ ಬರೀ ಇನ್ನು 20 ನಿಮಿಷ ಮಾತ್ರ ಬಾಕಿ ಇದೆ. 20 ನಿಮಿಷ ಇದೆ. ಒಟ್ಟು ಟೋಟಲು 200 ನಿಮಿಷದಲ್ಲಿ 20 ನಿಮಿಷ ಮಾತ್ರ ಬಾಕಿ. ಅಂದ್ರೆ ಎಕ್ಸಾಂಪಲ್ 200 ನಿಮಿಷಕ್ಕೆ 10 ವರ್ಷ ಆದ್ರೆ 20 ನಿಮಿಷಕ್ಕೆ 1 ವರ್ಷ. ಅಂದ್ರೆ ಇವ್ರಿಗೆ ಬರೀ 1 ವರ್ಷ ಬ್ಯಾಲೆನ್ಸ್ ಇರ್ತದೆ. ಚೆಕ್ ಮಾಡೋಣ ಈಗ ಎಷ್ಟಿದೆ ಬ್ಯಾಲೆನ್ಸ್ ಅಂತ. ಇವರು ಹುಟ್ಟಿರೋದು ಯಾವಾಗ? ಹುಟ್ಟಿರೋದು 77 ಕರೆಕ್ಟಾ? 97. ಸಾರಿ 97. ಎಲ್ಲಿವರೆಗಿದೆ ಇವ್ರಿಗೆ ದಶ? ಚಂದ್ರ ದಶ 87ರವರೆಗೆ ಇರ್ಬೇಕು. ಆಗಸ್ಟ್ 87ರಿಂದ 97 ಆಗಸ್ಟ್ಗೆ ಕೊನೆ ಇವರಿಗೆ ಚಂದ್ರ ಮಹಾದಶೆ. ಅಂದ್ರೆ ಇನ್ನೂ ಕಡಿಮೆ. ಮೇ 97 ಆಗಸ್ಟ್ಗೆ ಲಾಸ್ಟ್. ಕರೆಕ್ಟ್, ಬಹಳ ಕಡಿಮೆ ಇದೆ. ಈಗ ನಡೀತಿರೋದು ಯಾವ್ದು? ಈಗ ದಶೆ ಯಾವ್ದು ನಡೀತಿದೆ ಕಾಣ್ತಿದ್ಯಾ? ದೇಶ ಸರ್. ಯಾವ ದಶೆ ನಡೀತಿದೆ? ಗುರು ಮಹಾದಶೆ ನಡೀತಿದೆ. ಶನಿ ಮುಕ್ತಿ ನಡೀತಾ ಇದೆ. ಈಗ ಇದನ್ನ ಹೇಳಿ ಮುಗಿಸ್ತೀನಿ ನಾನು, ಯಾಕಂದ್ರೆ ಟೈಮ್ ಆಗಿದೆ. ಈಗ ಗುರು ದಶೆ ಶನಿ ಭುಕ್ತಿಗೆ ಬರೋಣ. ಗುರು ದಶೆ ಶನಿ ಭುಕ್ತಿ ನಾನ್ ಕುಂಡಲಿಲಿ ನೋಡಿ, ನಾನು ಇನ್ನೂ ವರ್ಗ ಕುಂಡಲಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಎಲ್ಲಾ ಕಡೆಗೂ ಹೋಗ್ತೀನಿ. ಇನ್ನು ಅಷ್ಟಕ್ಕವರೆಗೂ ಹೋಗಿಲ್ಲ. ಚಟ್ಬಲ ನೋಡಿಲ್ಲ, ಏನು ನೋಡಿಲ್ಲ. ಈಗ ನನ್ನ ಪ್ರಶ್ನೆ, ಗುರು ದೇಶ ಶನಿ ಭುಕ್ತಿ ಬಗ್ಗೆ ಕಮೆಂಟ್ ಮಾಡ್ಬೇಕು. ಪ್ರತಿಯೊಬ್ರು ಮಾಡ್ಬೇಕು. ನಿಮ್ಗೆ ಏನ್ ತಿಳಿಸುತ್ತೆ ಅದು ಮಾಡ್ಬೇಕು. ಏನು ಗುರು ದೇಶ ಶನಿ ಭುಕ್ತಿಯಲ್ಲಿ ಏನು ಗುರುಗೂ ಶನಿಗೂ ಏನಾಗಿದೆ? ಏನು ಕನೆಕ್ಷನ್ ಏನಿದೆ, ಏನಿಲ್ಲ, ಏನ್ ಹೇಳು? ಪರಸ್ಪರ 3-11 ಸರ್. ಆಯ್ತು, 3-11 ಇದಾರೆ. ಪರಿವರ್ತನೆ ಆಗಿದೆ. ವೆರಿ ಗುಡ್. ಯಾವ್ಯಾವ ಭಾವ ಪರಿವರ್ತನೆ ಆಗಿದೆ? 9-11. ಹೇಳಿ, ಯಾವ್ಯಾವ ಭಾವ ಆಗಿದೆ? 9-11. 9ನೇ ಅಧಿಪತಿ 11ರಲ್ಲಿ, 11ನೇ ಅಧಿಪತಿ 9ರಲ್ಲಿ. ಇದು ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್. ಸರ್. ಮಹಾಯೋಗ ಕರೆಕ್ಟಾ? ಕರೆಕ್ಟ್. ಅದರಿಂದ ಬಂದ್ರೆ ಈಗ ಇನ್ನೊಂದು ಕೆಲವು ಪಾಯಿಂಟ್ ಗಳು ನೋಡೋಣ ಸದ್ಯಕ್ಕೆ. ಗುರುಗೆ ಮತ್ತೆ ಇದಕ್ಕೆ ಶನಿಗೆ. ಗುರು ಮಂಗಳ ನಕ್ಷತ್ರದಲ್ಲಿದೆ, ಶನಿ ಬುಧನ ನಕ್ಷತ್ರದಲ್ಲಿದೆ. ಅಲ್ಲಿಂದ ಬಂದ್ರೆ ಯಾವುದೇ ಗ್ರಹ ಅಥವಾ ಲಗ್ನ ಪುಷ್ಕರಾಂಶದಲ್ಲಿ ಇಲ್ಲ. ಅಂದ್ರೆ ರೋಹಿಣಿ 3, ಭರಣಿ 4, ರೋಹಿಣಿ 4, ಪೂರ್ವ ಫಲ್ಗುಣಿ 4, ಅಶ್ವಿನಿ 2, ಧನಿಷ್ಠ 1, ಕೃತಿಕಾ 3, ರೇವತಿ 2, ಉತ್ತರ ಫಲ್ಗುಣಿ 3, ಉತ್ತರ ಭಾದ್ರಪದ 1. ಯಾವ್ದಾರು ವರ್ಗೋತ್ತಮ ಇದೆಯಾ? ಎಂಡು ಬಿಗಿನಿಂಗು, ಮಧ್ಯ ಎಂಡು ಬಿಗಿನಿಂಗು, ಮಧ್ಯ ಎಂಡು ಬಿಗಿನಿಂಗು, ಮಧ್ಯ ಎಂಡು. ಯಾವ್ದು ಗ್ರಹ ವರ್ಗೋತ್ತಮ ಇಲ್ಲ, ಯಾವ್ದು ಗ್ರಹ ಪುಷ್ಕರಾಂಶದಲ್ಲಿ ಇಲ್ಲ. ಕರೆಕ್ಟಾ? ನವಾಂಶದಲ್ಲಿ ಏನಾಗಿದೆ? ನವಾಂಶದಲ್ಲಿ ಸೂರ್ಯ ಲಗ್ನ, ಅಂಶದಲ್ಲಿ ಶುಕ್ರ ಲಗ್ನಾಧಿಪತಿ. ಮ್ಯೂಟ್ ಮಾಡಿ ಯಾರಿದು? MS ಸೂರ್ಯ 6ರಲ್ಲಿದೆ. ಅಂದ್ರೆ ಡಿಗ್ರಿ ನೋಡ್ಬೇಕು. 11 6ರಲ್ಲಿದೆ. ಅಂದ್ರೆ ರಾಶಿ ಕುಂಡ್ಲಿಯ ಲಗ್ನಾಧಿಪತಿ ಇಲ್ಲಿ 9ರಲ್ಲಿದೆ. ಚಂದ್ರ ಸ್ವಕ್ಷೇತ್ರಕ್ಕೆ ಹೋಗಿದೆ. ಅದು ಬಿಟ್ಟರೆ ಶನಿನು ಸ್ವಕ್ಷೇತ್ರದಲ್ಲಿದೆ. ಗುರು ಅಧಿಮಿತ್ರ ಕ್ಷೇತ್ರದಲ್ಲಿದೆ. ಮಂಗಳ ಸ್ವಕ್ಷೇತ್ರದಲ್ಲಿದೆ. ಓಕೆ, ಸೊ ಇದು ಒಂದ್ ಕಡೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ನೋಡೋದಂದ್ರೆ ಭಾವ ಮಧ್ಯ ಬಲ ಗುರುಗೆ 10.38 ಇದೆ, ಶನಿಗೆ ಗುರುಗೆ ಸ್ವಲ್ಪ ಕಡಿಮೆ ಇದೆ. ಅಲ್ಲಿಂದ ಬಂದ್ರೆ ಪುಷ್ಕರ ಭಾಗದಲ್ಲಿ ಪುಷ್ಕರಾಂಶದಲ್ಲಿ ಯಾವ್ದು ಇಲ್ಲ.
ಮೃತ್ಯು ಭಾಗದಲ್ಲಿ ಯಾವುದಿದೆಯಾ ಯಾವುದು ಇಲ್ಲ. ಇಲ್ಲಿಂದ ನೆಕ್ಸ್ಟ್ ನಾವು ಷಡ್ಬಲಕ್ಕೆ ಹೋಗ್ಬೇಕು. ಷಡ್ಬಲ ಮುಖ್ಯ. ಷಡ್ಬಲವನ್ನು ನೋಡ್ಬೇಕು. ಕೇಳಿಸಿದೆಯಲ್ಲ ಎಲ್ಲರಿಗೂ? ಷಡ್ಬಲದಲ್ಲಿ ಎಲ್ಲಾ ಗ್ರಹಗಳಿಗೂ ಅಬೌವ್ 50% ಷಡ್ಬಲ ಇದೆ. ಎಲ್ಲಾ ಗ್ರಹಗಳಿಗೂ ಅಬೌವ್ 50% ಷಡ್ಬಲ ಇದೆ. ಇನ್ನೊಂದ್ಸರಿ ಡೀಟೇಲ್ ಆಗಿ ನೋಡ್ಬಿಡೋಣ. ಡೀಟೇಲ್ ಹಿಂಸೋಪಾಕಬಲ, ಸಾರಿ ಷಡ್ಬಲ ಅಲ್ಲ, ಹಿಂಸೋಪಾಕಬಲ. ಹಿಂಸೋಪಾಕಬಲದಲ್ಲಿ ಇದು ಒಳ್ಳೇದು. ರವಿ ದಶವರ್ಗ ಮತ್ತು ಷೋಡಶ ವರ್ಗದಲ್ಲಿ ಬಿಟ್ರೆ ಎಲ್ಲದರಲ್ಲೂ ಚೆನ್ನಾಗಿದೆ. ಇನ್ನು ವೈಶೇಷಿಕಾಂಶ ನೋಡ್ಬೇಕು. ವೈಶೇಷಿಕಾಂಶದಲ್ಲಿ ಗುರು ಅಷ್ಟು ಫೇವರಬಲ್ ಇಲ್ಲ. ಅದೇ ಶುಕ್ರ ಚೆನ್ನಾಗಿದೆ. ಶುಕ್ರ ಅಂತೂ ಬಹಳ ಚೆನ್ನಾಗಿದೆ. ಆದ್ರೆ ವೈಶೇಷಿಕಾಂಶದಲ್ಲಿ ಗುರು ಅಷ್ಟೊಂದು ಬೇರೆ ವರ್ಗ ಕುಂಡಲಿಗಳಲ್ಲಿ ಅಷ್ಟೊಂದು ಇದಿಲ್ಲ. ಇಲ್ಲಿಂದ ನೆಕ್ಸ್ಟ್ ನಾವು ಅಷ್ಟಕ ವರ್ಗಕ್ಕೆ ಬರಬೇಕು. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅಷ್ಟಕ ವರ್ಗ ಗೋಚಾರದಲ್ಲಿ ಗುರು ಚೆನ್ನಾಗಿದೆ, ಶನಿ ಚೆನ್ನಾಗಿದೆ, ವ್ಯಯಭಾವ 18 ಇದೆ. ಸರ್ವಾಷ್ಟಕ ವರ್ಗನೂ ಪರವಾಗಿಲ್ಲ, ನಾಟ್ ಬ್ಯಾಡ್. ರಾಜು ಅವರು ಮ್ಯೂಟ್ ಮಾಡ್ಬೇಕು. ಪ್ರತಿಯೊಬ್ರು ಮ್ಯೂಟ್ ಮಾಡ್ಕೋಬೇಕು. ನಾನು ಪದೇ ಪದೇ ಹೇಳಕ್ ಕಷ್ಟ ಆಗುತ್ತೆ, ಪ್ಲೀಸ್. ಅರ್ಥ ಆಯ್ತಾ? ಅಲ್ಲಿಂದ ಬಂದ್ರೆ ನಾವು ರಾಶಿ ಕುಂಡ್ಲಿ ನೋಡೋದು, ಭಾವ ಕುಂಡ್ಲಿ ನೋಡಿಲ್ಲ. ಭಾವ ಕುಂಡ್ಲಿಯಲ್ಲಿ ಏನಾಗಿದೆ ಅಂದ್ರೆ 10 ಮತ್ತು 11ನೇ ಭಾವ ಪರಿವರ್ತನೆ ಆಗಿದೆ. ಗುರು ದಶೆ ಶನಿ ಭುಕ್ತಿ 10 ಮತ್ತು 11ನೇ ಭಾವ ಪರಿವರ್ತನೆ ಆಗಿದೆ. 212 ಪೊಸಿಷನ್ ಇದ್ದಾರೆ. ಇನ್ ಮಿಕ್ಕಿದ ಎಲ್ಲಾ ಗ್ರಹಗಳು ಆಲ್ಮೋಸ್ಟ್ ಸೇಮ್ ಇದೆ. ಕರೆಕ್ಟಾ? ಕಾಣ್ತಿದ್ಯಾ? ಕಾಣ್ತಿಲ್ವಾ? ಕಾಣ್ತಿದೆ ಗುರುಗಳೇ. ಕಾಣ್ತಿದೆ. ಸರಿ, ಇನ್ನೊಂದು ಕಾನ್ಸೆಪ್ಟ್. ಯಾರೋ ಈ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ತಗೊಂಡ್ರು. ಪುನೀತ್ ರಾಜ್ಕುಮಾರ್ ಜಾತಕದಲ್ಲಿರೋ ಒಂದು ವಿಚಾರ ಈ ಜಾತಕದಲ್ಲಿ ಇದೆ. ಅದೇನಂತ ಹೇಳ್ತೀರಾ? ಪುನೀತ್ ಸರ್ ರಾಜ್ಕುಮಾರ್ ಶುಕ್ರ ಚಂದ್ರ ಒಂದೇ ಕಡೆ ಇರೋದ್ರಿಂದ ಫೇಮಸ್ ಆಗಿದ್ದಾನೆ ಸರ್. ಯಾವ್ದು? ಇನ್ನೊಂದ್ಸರಿ ಹೇಳಿ. ಶುಕ್ರ ಚಂದ್ರ ವೆರಿ ಒಂದೇ ಗುಡ್, ಕಡೆ. ವಂಡರ್ಫುಲ್. ಪರವಾಗಿಲ್ಲ, ನಾವು ಪಾಠ ಮಾಡಿರೋದು ಎಲ್ಲ ರೀಚ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಇಲ್ಲೂ ಏನಾಗಿದೆ, ಅಲ್ಲಿಗಿಂತ ಇಲ್ಲಿ ಏನಾಗಿದೆ, ಇಲ್ಲಿ ಸ್ವಕ್ಷೇತ್ರ ಸ್ಥಿತ ಶುಕ್ರ ಮತ್ತು ಉಚ್ಚಕ್ಷೇತ್ರ ಚಂದ್ರ ಇಲ್ಲಿ ಲಗ್ನದಲ್ಲೇ ಇದ್ದಾರೆ, ಒಟ್ಟಿಗೆ ಇದ್ದಾರೆ. ಸೊ ಇದೆಲ್ಲಾನು ನೋಡಿದ್ರೆ ಏನಂತ ಹೇಳ್ಬೋದಂದ್ರೆ ಈ ವ್ಯಕ್ತಿ ನಿಜವಾಗ್ಲೂ ಫೇಮಸ್ ಆಗ್ತಾರೆ. ಯಾವ ಏರಿಯಾದಲ್ಲಿ ಫೇಮಸ್ ಆಗ್ತಾರೆ? ಕಲೆ ರಿಲೇಟೆಡ್ ಗುರುಗಳೇ. ಕಲೆ ಆರ್ಟ್ ಅಂತ ಇರ್ಲಿ, ನೋಡೋಣ ಆಮೇಲೆ. ಇಲ್ಲಿ ಇನ್ನೊಂದು ವಿಚಾರನ ತೋರಿಸ್ತೀನಿ ನಿಮಗೆ. ರಾಶಿ ಕುಂಡ್ಲಿನ ನೋಡ್ಬಿಡೋಣ. ಶನಿ ಮತ್ತು ಕೇತು ಒಟ್ಟಿಗೆ ಇದ್ರೆ ಏನು? ಶನಿ ಕೇತು ಒಟ್ಟಿಗೆ ಇದ್ರೆ ಏನಾಗುತ್ತೆ? ಸನ್ಯಾಸಿ. ವೆರಿ ಗುಡ್. ವೈರಾಗ್ಯ. ಅಂದ್ರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಏನ್ ಹೇಳಿದೆ? ಸೂರ್ಯ ಚಂದ್ರ ಲಗ್ನಾಧಿಪತಿ ಬಹಳ ಉತ್ತಮ ಸ್ಥಿತಿಲಿದ್ದಾರೆ. ಜೊತೆಗೆ ಶನಿ ಕೇತು ಏನು ಇವ್ರಿಗೆ ಸನ್ಯಾಸಿ ಯೋಗ ಕೊಡುವಂತದ್ದು ಇದೆ. ದಶಮ ಭಾವದಲ್ಲಿ ಗುರು ಇದೆ. ಸೊ ದಶಮಾಂಶನೂ ನೋಡ್ಬಿಡ್ಬೇಕು, ಕರ್ಮ ಭಾವನ ನೋಡೋಣ. ನವಾಂಶದಲ್ಲಿ ಗುರು ಅಧಿಮಿತ್ರ ಕ್ಷೇತ್ರದಲ್ಲಿದೆ. ಇಲ್ಲಿ ಗುರು ಮತ್ತೆ ಶನಿ ಅಷ್ಟಮದಲ್ಲಿದೆ ನವಾಂಶದಲ್ಲಿ. ದಶಮ ಭಾವ ಕರ್ಮ ಅಂದ್ರೆ ಬರೀ ಪ್ರೊಫೆಷನ್ ಅಲ್ಲ. ಇಲ್ಲಿ ಲಗ್ನದಲ್ಲೇ ಶನಿ ಇದೆ. ದಶಮಾಂಶದ ಲಗ್ನದಲ್ಲೇ ಶನಿ ಇದೆ. ಗುರು 12ರಲ್ಲಿದೆ. ಈಗ ನನಗೆ ಒಂಚೂರು ಫೀಡ್ಬ್ಯಾಕ್ ಬೇಕು. ಈ ವ್ಯಕ್ತಿ ಒಂದು ನಿಮಿಷ, ಈಗ ನವಾಂಶದಲ್ಲಿ ನೋಡಿ, ನವಾಂಶ ಲಗ್ನಾಧಿಪತಿ 11ರಲ್ಲಿದೆ, ಸಾರಿ 12ರಲ್ಲಿದೆ. ನವಾಂಶ ಲಗ್ನಾಧಿಪತಿ 12ರಲ್ಲಿದೆ. ಎಲ್ಲಿ? ರಾಶಿ ಕುಂಡ್ಲಿಯಲ್ಲಿ. ಆಯ್ತಾ? ಸಪ್ತಮಾಧಿಪತಿ ಮಂಗಳನ ಡಿಸ್ಪೋಸಿಟರ್ ಮಂಗಳನೇ 4ರಲ್ಲಿದೆ. ಇರ್ಲಿ. ಇದು ಇವರಿಗೆ ಮದುವೆ ಆಗಿದೆಯಾ ಇಲ್ವಾ? ಇಲ್ಲ ಸರ್. ಮದುವೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸರ್. ಅವ್ರು ಸ್ಟಡಿ ಮಾಡ್ತಾ ಇದಾರೆ, ಡಾಕ್ಟರ್ ಸರ್. ಈಗ MD ಮಾಡ್ತಾ ಇದಾರೆ. ಇದೆಲ್ಲ ಮಾಡ್ಲಿ. ಮದುವೆಗೆ ಇಂಟ್ರೆಸ್ಟ್ ಇವರಿಗೆ ಇದೆಯಾ ಇಲ್ವಾ?
ಇದು ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ? ಇರ್ಲಿ, ಆಯ್ತು. ಇವರು ಡೆಫಿನೆಟ್ಲಿ ಫೇಮಸ್ ಆಗ್ತಾರೆ, ಬಟ್ ಇವರು ಸ್ವಲ್ಪ ಸ್ಪಿರಿಚುವಲ್ ಕಡೆ ಹೋಗೋ ಚಾನ್ಸ್ ಬಹಳ ಕಾಣ್ತಾ ಇದೆ ನನಗಂತೂ. ಈಗ ಇಲ್ದೇ ಇದ್ರು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ಎಲ್ಲಾ ತರ ಕಂಫರ್ಟ್ಸ್ ಇವರಿಗೆ ಇದೆ ಅಂತ ನೀಟಾಗಿ ಕಾಣ್ತಾ ಇದೆ. ಎಲ್ಲ ತರ ಕಂಫರ್ಟ್ಸ್ ಇವ್ರಿಗೆ ಇದೆ ಅಂತ ಕಾಣ್ತಾ ಇದೆ. ಪ್ರೊಫೆಷನ್ ವೈಸು ಇವ್ರಿಗೆ ಏನು ಗುರು 12ರಲ್ಲಿ ಇರೋದ್ರಿಂದ ಗುರು ದಶೆಯಲ್ಲಿ ಸ್ವಲ್ಪ ಇವರು ಏನು ಸ್ವಲ್ಪ ಅಷ್ಟು ಕಂಫರ್ಟ್ ಇಲ್ಲ. ಗುರುದಶೆ ಶುರುವಾದಾಗಿಂದನೂ ಅವ್ರಿಗೆ ಅನ್ಕೊಂಡಂಗ ಅಷ್ಟು ನಡೀತಾ ಇಲ್ಲ. ಮತ್ತೆ D24 ನೋಡ್ಬೇಕು. ಇದರಲ್ಲಿ ಗುರು ಅಷ್ಟಮದಲ್ಲಿದೆ. ಸ್ವಲ್ಪ ಅವ್ರೇನು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ, ಅಲ್ಲೂ ಸ್ವಲ್ಪ ಟ್ರಬಲ್ಸ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಹೌದು ಸರ್. ಹಲೋ. ಹೌದು ಸರ್, ಹೌದು. ಸೊ ಗುರು ದಶೆ ಸ್ವಲ್ಪ ಟ್ರಬಲ್ ಇದೆ. ಇಲ್ಲಿ ಕಾರಣಗಳೇನಂದ್ರೆ ನಾನು ಅಲ್ಲೇ ಡೈರೆಕ್ಟ್ ಆಗಿ ತೋರಿಸ್ಬಿಟ್ಟೆ. ಈಗ ನೋಡಿ, ಇಲ್ಲಿ ಗುರು ಏನು ಎಜುಕೇಶನ್, ಇದು ಹೈಯರ್ ಎಜುಕೇಶನ್ ಲಗ್ನದಿಂದ ಅಷ್ಟಮದಲ್ಲಿದೆ, ದಶಮಾಂಶದಲ್ಲಿ ಲಗ್ನದಿಂದ 12ನೇ ಭಾವದಲ್ಲಿದೆ. ಇದನ್ನೆಲ್ಲ ಡೈರೆಕ್ಟ್ ಆಗಿ ಎಲ್ಲಿ ನೋಡ್ಬೋದು ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದೊಂದು ಶಾರ್ಟ್ ಕಟ್ ಅಂತ ತಿಳ್ಕೊಬೋದು. ಶಾರ್ಟ್ ಕಟ್ ಎಲ್ಲಿ ಅಂದ್ರೆ ವೈಶೇಷಿಕಾಂಶದಲ್ಲಿ ಗುರು ಷಡ್ ವರ್ಗ, ಸಪ್ತವರ್ಗ, ದಶವರ್ಗ, ಷೋಡಶ ವರ್ಗದಲ್ಲಿ ಎಲ್ಲ ಒಂದ್ ಕಡೆ ಇದೆ ಅಷ್ಟೇ, ಒಂದು. ಬಟ್ ಆದ್ರೆ ಈಸ್ ಎ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಬಹಳ ಸ್ಟ್ರಾಂಗ್ ಇದೆಯಾ? ಹಲೋ. ಹೌದು ಸರ್, ಹೌದು. ಆಮೇಲೆ ಸ್ವಲ್ಪ ಸ್ಟಬ್ಬಾರ್ನ್ ಇರ್ಬೋದು, ಏನಿರ್ಬೋದು, ಬಟ್ ಒಳ್ಳೆತನ ಇದೆ, ಒಳ್ಳೆ ಮನ್ಸಿದೆ, ಎಲ್ಲ ಒಳ್ಳೆತನ ಎಲ್ಲ ಇದೆ. ಬಟ್ ಅದಾದ್ರೆ ಅವ್ರಿಗೆ ಏನ್ ಅಂತಾರೆ ಅದೇ ಮಾಡೋದು. ಎಸ್ ಸರ್. ಮಾತ್ರ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಮಾಡೇ ತೀರ್ತಾರೆ. ಹೌದು ಸರ್, ಮಾಡ್ತಾರೆ. ಆಮೇಲೆ ದಶಾಭುಕ್ತಿ ಪ್ರಕಾರ ನೋಡಿದ್ರೆ ಅವ್ರಿಗೆ ಮಂಗಳ ದಶೆನೂ ಎಲ್ಲೋ ಒಂದ್ ಸ್ವಲ್ಪ ಟ್ರಬಲ್ ಆಗಿದೆ. ಅದು ಯಾವಾಗ ಅಂದ್ರೆ ಹುಟ್ಟಿದ 7-8 ವರ್ಷದಲ್ಲಿ. ಯಾಕೆ ಟ್ರಬಲ್ ಆಗಿದೆ ಅಂದ್ರೆ ಅಷ್ಟು ಕಂಫರ್ಟ್ ಇಲ್ಲ ಅಂತ. ಯಾಕೆ ಅಂದ್ರೆ ಮಂಗಳ ದಶೆದು ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ. ಮಂಗಳ ದಶೆಯಲ್ಲಿ ಏನಾಗಿರ್ಬೋದು ಹೇಳಿ, ಕಾರಣ ಏನು? ಮಾತಾಡಿ ದಯವಿಟ್ಟು. ಮಂಗಳ ದಶೆಯಲ್ಲಿ ಎಲ್ಲರೂ ಮಾತಾಡ್ಬೇಕು. ಮಂಗಳ ದಶೆದು ಏನ್ ಎಫೆಕ್ಟ್? ಶನಿ ಕೇತು ದೃಷ್ಟಿ. ಒಬ್ಬೊಬ್ರು ಪ್ಲೀಸ್ ಹೇಳಿ. ದಗ್ಧ ರಾಶಿಯಲ್ಲಿ ಇದೆ ಸರ್. ಆಯ್ತು, ದಗ್ಧ ರಾಶಿಯಲ್ಲಿದೆ. ಗುಡ್. ಆಮೇಲೆ 12ನೇ ಅಧಿಪತಿ ಆಗ್ತಾರೆ ಸರ್. 12ನೇ 12th ಲಾರ್ಡ್ ಕುಜ ದಗ್ಧ ರಾಶಿಯಲ್ಲಿ ಇದೆ. 7th and 12th ಲಾರ್ಡ್ ಅಂದ್ರೆ ನೆಗೆಟಿವ್, ಮೈನಸ್. ಅದು ದಗ್ಧ ರಾಶಿಯಲ್ಲಿ ಇದೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಆಯ್ತು. ಆಮೇಲೆ ಬೇರೆ ಇನ್ನೇನು? ಬೇರೆ ಇನ್ನೇನು ನೋಡಿ. ಸ್ವಲ್ಪ ಅವಾಗಲೇ ಸ್ಮಾರ್ಟ್ ಆಗಿ ಹೇಳಿದ್ರಲ್ಲ, ಗುರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಂಗೆ ನೋಡಿ. ಮಂಗಳ ಮತ್ತು ರವಿ ಪರಿವರ್ತನೆ ಯೋಗ ಇದೆಯಾ ಇಲ್ವಾ? ಮಂಗಳ ರವಿ ಒಳ್ಳೆ ಪರಿವರ್ತನೆನ ಅಶುಭ ಪರಿವರ್ತನೆನ? ಒಳ್ಳೆ ಪರಿವರ್ತನೆ ಸರ್. ಹೇಗೆ? ಸ್ವಸ್ಥಾನಕ್ಕೆ ಹೋಗ್ತಾರೆ. ಸ್ವಸ್ಥಾನ ಎಲ್ಲಿ ಬರ್ತದೆ ಪರಿವರ್ತನೆ ಆದಾಗ? ಪರಿವರ್ತನೆ ಸ್ವಸ್ಥಾನ ಬರಲ್ಲ. ಇವತ್ತೆಲ್ಲ ಅಡ್ಡಾಡಾಗೆ ಬರ್ತಾರೆ. ದುಸ್ಥಾನಕ್ಕೆ ಅಂದ್ರೆ ಸ್ಥಾನದ ಅಧಿಪತಿಗಳು ಸರ್, ಒಳ್ಳೇದಾಗಿರಲ್ಲ. ಇದು ಅಶುಭ ಪರಿವರ್ತನೆ ಯೋಗ. ಇದು ಅಂದ್ರೆ ದೈನ್ಯ ಯೋಗ. ಅಂದ್ರೆ ಸ್ವಲ್ಪ ಕಷ್ಟ ಇದೆ ಆ ಪೀರಿಯಡ್ ಅಲ್ಲಿ. ಸ್ವಲ್ಪ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಕಷ್ಟ ಇತ್ತು. ಅಲ್ಲಿಂದ ಬಂದ್ರೆ ಮತ್ತೆ ಏನು ಈ ಷಡ್ಬಲದಲ್ಲಿ ವೈಶೇಷಿಕಾಂಶ ಮತ್ತೆ ಒಂದ್ಸರಿ ನೋಡ್ಬಿಡೋಣ. ಅದಂದ್ರೆ ಹಾರ್ಡ್ ವರ್ಕೇ ಮಾಡ್ಬೇಕು ಪಾಪ ಇವ್ರು. ಯಾಕಂದ್ರೆ ಯಾವ್ದು ಏಕವಾಕಿಲ್ಲ.
ಕೇಕ್ ಹಾಕಿಲ್ಲ. ಶುಕ್ರ ಭುಕ್ತಿಗಳಲ್ಲಿ ಚೆನ್ನಾಗಾಗಿರ್ತದೆ. ಇನ್ನು ಮಂಗಳನು ಭೇದ ಕಾಂಶದಲ್ಲಿದೆ, ಪರವಾಗಿಲ್ಲ. ಅಲ್ಲಿಂದ ಬಂದ್ರೆ ನಿಮಗೆ ಇದೊಂದು ಜನ್ಮ ಹುಟ್ಟಿದಾಗ ಏನ್ ಮುಹೂರ್ತ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಏಳು ಗಂಟೆ ಸಮಥಿಂಗ್ ಹುಟ್ಟಿದ್ದಾರೆ. ರೋಹಿಣಿ ನಕ್ಷತ್ರ, ಅತಿಗಂಡ ಯೋಗ, ಶುಕ್ಲ ತೃತೀಯ ಆಯ್ತು. 6:38 9ನೇ ತಾರೀಕು. ಎಷ್ಟನೇ ತಾರೀಕು ಇವರು? ಅದೇ ಮರ್ತೋಗ್ಬಿಟ್ಟು. 10ನೇ ತಾರೀಕು 5ನೇ ತಿಂಗಳು 97:37 97:37ರಲ್ಲಿ ಅಂದ್ರೆ ಇಲ್ಲಿ ನೀವು ಏನ್ ನೋಡ್ಬೇಕು ಅಂದ್ರೆ ಇಲ್ಲಿ ನಕ್ಷತ್ರ ಅಮೃತ ಗಟ್ಟಿಲಿ ಹುಟ್ಟಿದಾರಾ? ಇಲ್ಲ. ವಿಷ ಗಟ್ಟಿಲಿ ಹುಟ್ಟಿದಾರಾ? ಇಲ್ಲ. ಯೋಗ ತ್ಯಾಜ್ಯ ಟೈಮಲ್ಲಿ ಹುಟ್ಟಿದಾರಾ? ಹೌದು. ಯೋಗ ತ್ಯಾಜ್ಯ ಟೈಮಲ್ಲಿ ಹುಟ್ಟಿದಾರೆ ಅಂದ್ರೆ ಅಲ್ಲ, 8ನೇ ತಾರೀಕು, ಅದು 9 ಅಲ್ಲ, ಅದು ಇಲ್ಲ. ತಿಥಿ ಗಂಡ ಅಂತ ಇಲ್ಲ, ನಕ್ಷತ್ರ ಗಂಡ ಅಂತ ಇಲ್ಲ. ಸ್ಥಿರ ನಕ್ಷತ್ರ, ಊರ್ಧ್ವ ನಕ್ಷತ್ರ, ಮೇಲ್ ನೋಡ್ತಿರೋ ನಕ್ಷತ್ರ ಆಯ್ತಾ, ರೋಹಿಣಿ ನಕ್ಷತ್ರ. ಅಲ್ಲಿಂದ ಬಂದ್ರೆ ಇದೆಲ್ಲ ಪರವಾಗಿಲ್ಲ, ಮುಹೂರ್ತದ್ದೇನ ಅಷ್ಟೊಂದು ಇದಿಲ್ಲ. ವರ್ಗೋತ್ತಮ ಅಂತೂ ಇಲ್ಲ, ಅದು ಗೊತ್ತು. ಲಗ್ನನ ವರ್ಗೋತ್ತಮ ಇಲ್ಲ. ಎಷ್ಟು ಪಾಸ್ ಆಗಿದೆ? ಲಗ್ನ ತ್ರಿಕೋನವಾಂಶದಲ್ಲೂ ಇಲ್ಲ, ಲಗ್ನ ಗಂಡ ಅಂತನೂ ಇಲ್ಲ. ಆದ್ರೆ ಪೂರ್ವ ಭಾದ್ರಪದ ನಕ್ಷತ್ರ, ಈಗ ರಾಹು ಏನು ಸಂಚಾರ ಮಾಡ್ತಾ ಇದೆ ಈಗ, ಯಾವಾಗಿಂದ ಅದನ್ನ ತೋರಿಸ್ತೀನಿ ನೋಡಿ. ನಿಮ್ಗೆ ಇಲ್ಲೇ ತೋರಿಸ್ತೀನಿ, ಸ್ಕ್ರೀನಲ್ಲೇ ತೋರಿಸ್ತೀನಿ ಯಾವಾಗಿಂದ ಯಾವಾಗ ಅಂತ. ನೀವು ಆರಸ್ಕೋಪ್ ಕೊಟ್ಟಿದ್ದೀರಲ್ಲ, ನೀವು ಅವ್ರು ನೋಡ್ಕೋಬೇಕು. ಫೈನ್ ಟ್ರಾನ್ಸಿಟ್, ಟ್ರಾನ್ಸಿ ಸ್ಪೆಸಿಫಿಕ್ ಅಲ್ಲಿ